विघ्ने बपाचरणाय
नाभि कुंभोद्भव विघ्नोघ प्रकुल प्रचंड पवनो विघ्नेश्वर पाहि मां विघ्नेश्वर पाहि मां गजमुखरवगे गणपगी शिल्वत्रि जगवंदितने गारती रे आरती बेळगिरी ಗಜಮುಖದ ಬಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕುತರ ಪೊರೆವಗೆ ಉರಗಭೂಷಣನಾಥ ಕುಮಾರ ಗಜವದನ ನಾಗ ಉರಗಭೂಷಣನಾಥ ಕುಮಾರ ಗಜವದನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ನೆರೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದಬೂರ ಗಣನಾಥನ ಘನಮೂರ್ತಿ ಮದಬೂರ ಗಣನಾಥನ ದೇವರ ದೇವ ಕೃಪಾಕರನ ಚಂದ್ರಗೆ ಶಾಪವ ಇದ್ದವನಾಂದ ಚಂದದಿಂದೊಪ್ಪುವ ಗಜಮುಖನಾಂದ ಚಂದದಿಂದೊಪ್ಪುವ ಗಜಮುಖನ ಚಂದನ ಕುಂಕುಮಲೆ ಪಿತನ ಇಂದ್ರಾದಿ ಭಕುತರ ಪೊರೆವನ ಇಂದ್ರಾದಿ ಭಕುತರ ಪೊರೆವನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನೀವ ಭವಹರನ ಭರಿತ ಸಿದ್ಧಿಯ ನೀವ
ದಿಲ್ಲ ತೈದಿಲ್ಲ ತೈದಿಲ್ಲ ತಗೋದಿಲ್ಲ ತಾದಿಲ್ಲ ತಾದಿಲ್ಲ ತರದಿಲ್ಲ ತೈ ತೊಂದರದಿಲ್ಲ ತೈ ತೈದಿನ ತೈ ತೈದಿನ ತೈ ತೈದಿನ ತಾದಿನ ತೈದಿನ ತಾದಿನ ತೈದಿನ ತಾದಿನ ತೈ ತತ್ತ ಗಜಮುಖನ ನಿನ್ನ ಪಾದವ ನೆನೆವೆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ದೇವಾ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಬಾಲಗಿರಿಜೆಯಳ ಬಾಲನೆನಿಸಿರಿಪು ಬಾಲಗಿರಿಜೆಯಳ ಬಾಲನೆನಿಸಿರಿಪು ಜಾಲವ ಸಬರಿದ ಶೀಲ ದಯಾಲಿನಿ ಧರೆಯೊಳ್ಳು ರಂಜಿಸುವ ಧರೆಯೊಳು ರಾಜಿಸುವ ಮದಪುರ ಪುರದೊಳು ನೆಲೆಸಿರುವ ಕರುಣದಿ ನಿಜ ಕಿಂಕರರಿಗೊಲಿದು ಮನೆ ದಿರವನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜಪದನ ಸುಗುಣ ವಿಶಾಲದಯ ಸದನ ದಿಂತನ ದಿಂತನ ದಿನ್ನತೈ ಸೋಂತನ ದೋಂತನ ದೋಂತನ ದಿನ್ನತೈ ದಿಲ್ಲತೈ ತೊಂತನ ದಿಲ್ಲತೈ ತೈ ದಿನತೈ ತೈ ದಿನತೈ ತೈ ದಿನತ ದಿನ ತೈ ದಿನತ ದಿನ ತೈ ದಿನತ ದಿನ ತೈ ತತ್ತ ಒಂದೇ ದೇವರ ದೇವ ಆ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿಲ್ಲಂಗವ ಒರೆಯಲೇನೆ ಒರೆಯಲೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆಯಲೇನೆ ಮದ ಉಕ್ಕಿ ಬರುತ್ತಲಿದೆ ಮಾನದ ಮದಗಾನೆ ಮದ ಉಕ್ಕಿ ಬರುತ್ತಲಿದೆ ಮಾನದ ಮದಗಾನೆ ಒರೆಯಲೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆಯಲೇನೆ ಒರೆಯಲೇನೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಾಥದಿರಿನ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಾಹಿಯೊಳಗಿಂತ ಪುರುಷನುಳ್ಳನೆ ಕಾಂತಿ ತಾನನಾಥದಿರಿನ ಹರೇ ಈ ಮಾಹಿಯೊಳಗಿಂತ ಪುರುಷನುಳ್ಳನೆ ಕಾಂತಿ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದೊಳೆ ಕಾಮಿತ ದೀವನು ಪ್ರೇಮದಿ ಕರೆದರೆ ಕಾಮಿತ ದೀವನು ಪ್ರೇಮದಿ ಕರೆದರೆ ತಾತಕದ ದಿನತೈ ತಯುತ ದಿನತೈ ದಿಮಿತ ದಿನತೈ ತಕತ ದಿನತೈ ದಿನತೈ ದಿನತಾ ತಾತಕತ ದಿನತೈ ತಯುತ ದಿನತೈ ತಕತ ದಿನತೈ ತಯುತ ದಿನತೈ ದಿನತೈ ದಿನತಾ ತಾತಕತ ದಿನತೈ ತಯುತ ದಿನತೈ ದಿಮಿತ ದಿನತೈ ತಕತ ದಿನತೈ ದಿನತೈ ದಿನತಾ ತಾತಕತ ದಿನತೈ ತಯುತ
ತನ ತನ ತೋಂತನ ದೀಂತನ ದಿರಿನ ತೋಂತನ ದಿರಿನ ದೀಂತನ ದಿರಿನ ತೋಂತನ ದಿರಿನ 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 ತಾತಗದ ದಿನದಿ ತಯುತ ದಿನದಿ ದಿಮಿತ ದಿನದಿ ತಕತ ದಿನದಿ ದಿನದಿ ದಿನದ ತತ್ವಾಂಗದಿ ಗೂತಕತಿ ತಾತರಿಗೆರೆ ಗಿಡಗ ತತ್ವಾಂಗದಿ ಗೂತಕತಿ ತಾತರಿಗೆರೆ ಗಿಡಗ ತತ್ವಾಂಗದಿ ಗೂತಕತಿ ತಾತರಿಗೆರೆ ಗಿಡಗ ತತ್ವಾಂಗದಿ ಗೂತಕತಿ ತಯ್ಯ ದಿನತ ತಕದ ದಿನತೈ ತಯುತ ದಿನತೈ ದಿಮಿತ ದಿನತೈ ತಕದ ದಿನತೈ ದಿನತೈ ದಿನತ ದಿತ್ತಾಂ ದಿಂಗಿರ ಗಿಡದಗ ತರಿಗಿರ ಗಿಡದಗತಾಂ ದಿತ್ತಾಂ ದಿಂಗಿರ ಗಿಡದಗ ತರಿಗಿರ ಗಿಡದಗತಾಂ ದಿತ್ತಾಂ ದಿಂಗಿರ ಗಿಡದಗ ತರಿಗಿರ ಗಿಡದಗತಾಂ ತರಿಗಿರ ಗಿಡದಗತಾಂ ಗಿಡದಗ ತರಿಗಿರತಾಂ ತರಿಗಿರ ಗಿಡದಗತಾಂ 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 ತಗತ ದಿನದಿ ತಯುತ ದಿನದಿ ದಿಮಿತ ದಿನದಿ ತಕತ ದಿನತೈ ದಿನತೈ ದಿನದ ದಿಂಗಿರ ಗಿಡದಗ ತರಿಗಿರ ಗಿಡದಗ ದಿಂಗಿರ ಗಿಡದಗ ತರಿಗಿರ ಗಿಡದಗ ದಿಂಗಿರ ಗಿಡದಗ ತರಿಗಿರ ಗಿಡದಗ ದಿತ್ತಾಂ 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 ತಾತಗದ ದಿನದಿ ತಯುತ ದಿನದಿ ದಿಮಿತ ದಿನದಿ ತಕತ ದಿನತೈ ದಿನತೈ ದಿನದ ತಾರನಾಥ ದಿರಿನಾಯ್ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಶಾಪ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಬಲ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶಾಪ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತುತೆ ಎಂಬುದಾಗಿ ಬಲ ನಂಬಿದಂತಹ ಭಕ್ತರಿಗೆ ಇಷ್ಟ ಸಿರಿ ಮುಡಿದ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಶಾಪ ಮತ್ತು ಶ್ರೀ ಮಹಾಗಣಪತಿ ದೇವರು ಬಲ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ ಜಂಬೂ ಫಲಸಾರ ಭಕ್ಷಿತಂ ಶಾಪ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಎಂಬುದಾಗಿ ಬಲ ನಂಬಿದಂತಹ ಭಕ್ತರಿಗೆ ಇಷ್ಟಾರ್ಥಂ ನಿತ್ಯ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಏಳಿಂಜಿ ಲಕ್ಷ್ಮೀ ಜನಾರ್ದನ ಮಹಾಗಣಪತಿ ದೇವರು ಏಳಿಂಜಿ ಶ್ರೀ ಲಕ್ಷ್ಮೀ ಜನಾರ್ದನ ಮಹಾಗಣಪತಿ ದೇವರು ಶಾಪ ಮತ್ತು ಏಳಿಂಜಿ ಶ್ರೀ ಲಕ್ಷ್ಮೀ ಜನಾರ್ದನ ಮಹಾಗಣಪತಿ ದೇವರು ಬಲ ನಂಬಿದಂತಹ ಭಕ್ತರಿಗೆ ಇಷ್ಟಾರ್ಥಂ ನಿತ್ಯ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಮಹಾರಾಜರುಗಳಾದ ಕೊಡೆತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳು ಮಹಾರಾಜರುಗಳಾಗಿರುವಂತಹ ಕೊಡೆತ್ತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ರು ಬಲ ಮತ್ತು ಮಹಾರಾಜರುಗಳಾಗಿರುವಂತಹ ಕೊಡೆತ್ತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ರು ಬಲ ಅರ್ತಿಗಾರರು ಕುಶಾಲಗಾರರು ಮೋದಿಗಾರರು ಪ್ರೀತಿಯಿಂದ ಕೊಟ್ಟಿರುವಂತಹ ಪಟ್ಟೆ ಶಾಲು ದಕ್ಕಿತ್ತು ದಕ್ಕಿತ್ತು ಸಭೆಗೆ ಬಂದ ಯಾರೇ ಕರೆಯ ಬಂದವರು ಆ ಆ
ದಿನ್ನತಿ ತೋಂತನ 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 ದಿನ್ನತಿ ದಿತ್ತ ಗಿಡ ದಿತ್ತ ಗಿಡ ದಿತ್ತ ಗಿಡ ನಿಲ್ಲತಿ ದತ್ತ ಗಿಡ ದತ್ತ ಗಿಡ ದತ್ತ ಗಿಡ ನಿಲ್ಲತಿ ತತ್ತೋಂ ತತ್ತೋಂ ತೋಂತನ ದಿನ್ನತಿ ದದ್ದೀಂ ದದ್ದೀಂ ದಿತ್ತನ ದಿಲ್ಲತಿ ತೋಂಗ ತೋಂಗ ತಗದ ದಿನತೆ
ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದಂಬುಜಾತನ ವಾಣಿಯರ ಪಾದಾಂಬುಜಗೆ ಬುಡಮಡುದ ವರ್ಣಿಪೆನಿ ಕಥಾಮೃತವ ಕೇಳಿದ ಪ್ರಣವವನ್ನು ಭಕ್ತಿಯಿಂದ ಉಚ್ಚರಿಸಿದಾಗ ನಿನ್ನ ದರ್ಶನ ಅಂತರಂಗದಲ್ಲಿದ್ದ ಭಯವೆಲ್ಲ ದೂರವಾಯಿತಮ್ಮ. ದುರಿತಾಪಹಾರಕಿಯು ಭಯ ನಿವಾರಿಣಿಯಾದ ನಿನ್ನ ಪಾದಕಾಣತರಾಗಿದ್ದೇನೆ. ನಮ್ಮಿಂದ ಏನಾಗಬೇಕು ಅಪ್ಪಣೆಯಾಗು. ಓ ಅಮ್ಮ, ಆದಿಯಲ್ಲಿ ಮಾಯಾ ಸ್ವರೂಪಿಣಿಯಾಗಿ ಕಾಣಿಸಿಕೊಂಡಿದ್ದೆ ಎಂಬುದರಿಂದ ಆದಿಮಾಯ ಎಂಬುದಾಗಿ ಸಂಬೋಧಿಸಿದ್ದೇವೆ. ಯಾತಕ್ಕೆ ಜನ್ಮವನಿತ್ತೆ? ನಾವು ಮಾಡಬೇಕಾದ ಕಾರ್ಯವಾದರೂ ಏನು? ಸಕಲವನ್ನು ತಿರುವುದರ ಮೂಲಕ ಸಂಪ್ರೀತಿಯಿಂದ ನಮ್ಮೂವರನ್ನು ರಕ್ಷಿಸಬೇಕಮ್ಮ. ತಾಯೇ, ನಮ್ಮ ನೆಲೆ ಏನು ಬೆಲೆ ಏನೆಂಬುದಾಗಿ ಯೋಚಿಸುತ್ತಿರುವಂತಹ ವೇಳೆಯಲ್ಲಿ ನಿನ್ನ ದಿವ್ಯ ಮಂಗಳ ರೂಪವನ್ನು ಕಂಡೆವು ತಾಯೇ. ಆ ಸಂದರ್ಭವೇ ನಮ್ಮಲ್ಲಿದ್ದಂತಹ ಅಜ್ಞಾನ ಎನ್ನುವಂತಹ ಕತ್ತಲು ದೂರವಾಗಿ ಸುಜ್ಞಾನ ಎನ್ನುವಂತಹ ಬೆಳಕು ಮೂಡಿದೆ. ನೀನಲ್ಲದೆ ಅನ್ಯರಾರಿ ಇಹರು ತಾಯಿ ನಮ್ಮನ್ನು ಪೊರೆಯುವುದಕ್ಕೆ. ಹಾಗಾಗಿ ಸಾನುರಾಗದಿಂದ ನಮ್ಮ ಮೂವರನ್ನು ರಕ್ಷಿಸಬೇಕಮ್ಮ. ಜಯ ಜಯ ಹರಿಹರ ಬ್ರಹ್ಮನೆಂಬಿನಿದಿಹೆ ನಾಮವ ಹರುಳದಿ ಮೂವರಿಗೆ
ಕಣ್ಣೀರು ಹರಿಸುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಏಳಿರಿ, ಎದ್ದೇಳಿರಿ, ಸಧೈರ್ಯವನ್ನ ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನಾನೇ ನಿಮ್ಮ ಜನನಿ. ಮುಂದಕ್ಕೆ ನಿಮ್ಮನ್ನು ಕರೆಯುವುದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಹೆಸರನ್ನಿರಿಸುವಳಿದ್ದೇನೆ. ಗೌರವರ್ಣದಿಂದ ಕೂಡಿರುವಂತಹ ನೀನೇ ಬ್ರಹ್ಮ, ಧನ್ಯನಾದೆ. ನೀಲವರ್ಣದಿಂದ ಕಂಗೊಳಿಸುವಂತಹ ನೀನೇ ವಿಷ್ಣು, ಪಾವನನಾದೆ. ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶನಾದಂತಹ ನೀನೇ ಮಹೇಶ್ವರ. ಪುನೀತನಾದೆ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನವಾದ ಕಾರ್ಯಗಳಾಗಬೇಕಿದೆ. ಬೋಧಕಲ್ಪದಿ ಲಯ ಹೊಂದಿದಂತಹ ಪ್ರಪಂಚವನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಸೃಷ್ಟಿ. ಇರುವುದಕ್ಕೆ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗ, ಧರಿಸುವುದಕ್ಕೆ ಗುಣವನ್ನು ಅನುಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ, ಅಮ್ಮ ರಾಜಸ ಗುಣಭರಿತರಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು ಮಗನೇ. ಮಹಾಪ್ರಸಾದ. ವಿಷ್ಣು ಜನನಿ ಸಾತ್ವಿಕ ಗುಣಭರಿತನಾಗಿ ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು ಮಗನೇ. ನಿನ್ನ ಇಚ್ಛೆ. ಮಹೇಶ್ವರ ತಾಯೇ ತಾಮಸ ಗುಣಭರಿತರಾಗಿ ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು ಮಗನೇ. ಆಗಲಿ ತಾಯೇ. ಮಕ್ಕಳೇ, ನಾನು ಕೊಟ್ಟದ್ದ ಧರ್ಮ ರಕ್ಷಣಾ ಕಾರ್ಯವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿಕೊಂಡು ಬಂದಲ್ಲಿ ನಿಮ್ಮೆಲ್ಲರ ಪಾಲಿಗೆ ಶುಭದಾಯಕಿಯಾಗಿ ನಾನಿರುತ್ತೇನೆ. ಮಕ್ಕಳೇ, ನಮ್ಮ ಉದ್ಯೋಗಕ್ಕೆ ಸಮಸ್ಯೆ ಬಂದರೆ ಕಷ್ಟವೇ? ಕಷ್ಟಕಾಲದೊಳಿಂದ ನಿತ್ಯೆಯೂ ಬಗೆದಲು ಕೊಂಡು ತಂದೆಲ್ಲರವ. ಇತ್ತದಿ ಪೊರೆವೆನೆಂದ ಭಯವಿದ್ದೀರಲು ಪಟ್ಟನಂತರ್ಧಾನವ. ನನ್ನ ಮುದ್ದು ಮಕ್ಕಳೇ, ಅಮ್ಮ ನಿಮಗೆ ಕೊಟ್ಟದ್ದ ಧರ್ಮ ರಕ್ಷಣಾ ಕಾರ್ಯವನ್ನು ಮಾಡುವಂತಹ ಸಂದರ್ಭ ದುಷ್ಟರಿಂದ ಕಷ್ಟ ಬಂತು ಎಂದಾದರೆ ಏಕೋ ಭಕ್ತಿಯಿಂದ ನನ್ನನ್ನೇ ಧ್ಯಾನಿಸಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ನಿಮಗಡಸಿದಂತಹ ಕಷ್ಟವನ್ನು ನಾನೇ ದೂರೀಕರಿಸುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಅದೃಶ್ಯಳಾಗುತ್ತೀರಿ, ಜಯ ಜಯ ಅದೃಶ್ಯಳಾಗುತ್ತೀರಿ, ಜಯ ಜಯ ಅದೃಶ್ಯಳಾಗುತ್ತೀರಿ. ಜಯ ಜಯ. ಪದಾದಿ ಭಾವೈಕ್ಯದಲ್ಲಿ ಮುದು ರಾಜದ ಗುಣ. ಅಯಾಗದ ದೇವಿದಾರರು ಕಡುಮದ ಮರುದಾರಿ ಅನ್ನಯ ಮನದಲ್ಲಿ ನುಡಿದ ನಿಂತು ಬಯರೋಳು. ಹರಿ ಹರರಾಲಿಸಿ ಸೃಜಿಸುವ ಕಾರ್ಯವ. ಹರಿ ಹರರಾಲಿಸಿ ಸೃಜಿಸುವ ಕಾರ್ಯವ. ಸೃಜಿಸುವ ಕಾರ್ಯವ. ಕರುಣಿಸಿದಳು ಮಾತೆಯು ಅತಿಥಗೆ ನಮ್ಮಳಿ ಹಿರಿಯವರ ಅತಿಥರೆ ನಮ್ಮಳಿ ಹಿರಿಯವರೈದೆನ. ಅತೆಯಲ್ಲವಿದು ಕಥೆಯು ಹರಿಹರ ಲಾಲಿಸಿ ಸೃಜಿಸುವ ಕಾರ್ಯವ. ಅಯ್ಯ ಹರಿಯೇ, ವಿಧಿಯೇ ಓ ಹರನೇ, ಬ್ರಹ್ಮ ಆಲಿಸಬೇಕು ಬ್ರಹ್ಮವಾಣಿ. ಎಲ್ಲವನ್ನು ಅನುಗ್ರಹಿಸಿ ಅಮ್ಮ ಹೊರಟು ಹೋಗಿದ್ದಾರೆ. ಆದರೆ ನಾಳೆ ನನ್ನಿಂದ ಸೃಷ್ಟಿ ಎಂಬ ಮಹತ್ಕಾರ್ಯ ನಡೆದಕ್ಕಿದೆ. ಹೌದು. 84 ಲಕ್ಷ ಜೀವರಾಶಿಗಳನ್ನು ಸೃಜಿಸುವ ಮೂಲಕ ಕೋಟ್ಯಾನು ಕೋಟಿ ಜೀವಿಗಳ ಬೆಳವಣಿಗೆ ಉತ್ಪತ್ತಿಯಿಂದಾಗ್ತದೆ. ಕಾಣಿಸಿಕೊಳ್ಳುವ ಜೀವಿಗಳಿದ್ರೆ ನನಗೆ ಮಕ್ಕಳ ಹಾಗೆ. ಆ ಮಕ್ಕಳಿಗೆ ಯೋಗ್ಯವಾದ ವ್ಯವಸ್ಥೆಯನ್ನು ಒದಗಿಸುವಲ್ಲಿ ನಾವು ಮುಂದಾಗಬೇಕಾಗಿದೆ. ಹಾಗೆ ನಮ್ಮೂರಲ್ಲಿಬ್ಬ ನಾಯಕ, ಯಜಮಾನ, ಪ್ರಧಾನ, ಅಣ್ಣ ಎಂಬ ಒಬ್ಬ ಇದ್ರೆ ಒಳ್ಳೇದಲ್ವಾ? ಅಂದ್ರೆ ತಾಯಿಗೆ ಮಕ್ಕಳಾಗಿ ಕಾಣಿಸಿಕೊಂಡವರು ಎಲ್ಲರೂ ಸಮಾನ ಆಗೋದಕ್ಕೆ ಸಾಧ್ಯವಿಲ್ಲ. ನಾಳಿನ ಲೋಕದಲ್ಲಿಯೂ ಹಾಗೆ ಇರ್ತದೆ. ಆದ್ರಿಂದ ಹೇಗೆ ನನ್ನನ್ನು ಅಣ್ಣನೆಂದು ಒಪ್ಪಿಕೊಳ್ಳುವಿರಾ?
ಅಲ್ಲ, ಒಳ್ಳೆಯ ತೀರ್ಮಾನ ನಿನ್ನದು. ಯಾಕೆಂದ್ರೆ ಮೊದಲಿಗೆ ಕರೆದದ್ದು ಯಾರನ್ನು? ಗೌರವರ್ಣದಿಂದ ಶೋಭಿಸುವ ನೀನೇ ಬ್ರಹ್ಮ. ಬ್ರಹ್ಮ ಎಂದರೆ ದೊಡ್ಡದು ಎಂಬುದಾಗಿ ಅರ್ಥ. ನಾಳಿನ ಲೋಕದಲ್ಲಿಯೂ ಹಾಗೆ ಜಾತಿಯೆರಡೆ ಗಂಡು ಹೆಣ್ಣು, ಗಂಡ ಹೆಂಡತಿ ಆಗಿ ಸಂಬಂಧ ಏರ್ಪಟ್ಟಾಗ ಹೆಣ್ಣಾದವಳು ಗರ್ಭಿಣಿಯಾಗಿ ಅವಳಿ ಮಕ್ಕಳನ್ನು ತ್ರಿವಳಿ ಮಕ್ಕಳನ್ನು ಹೆಡಗಲೆಂದಾದರೆ ಮೊದಲಿಗೆ ನಾಮಕರಣ ಮಾಡುವವರಿಗೆ ಅವನೇ ಜ್ಯೇಷ್ಠ ಪುತ್ರ ಅನ್ನಿಸಿಕೊಳ್ತಾನೆ. ಆದ್ದರಿಂದ ನಾನು ಪ್ರಥಮ ಪುತ್ರನಿದ್ದೇನೆ. ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ ಎಂಬ ಮಾತು ಉಂಟು. ಆದ್ದರಿಂದ ನಿಮಗೆ ಅಣ್ಣನೂ ಹೌದು, ತಂದೆಗೆ ಸಮಾನ ಹೌದು. ಅರಿತರೆ ನಮ್ಮೋಳು ಹಿರಿಯವನೈಸೆ ನಾ ಮರೆಯಲ್ಲ. ಇದು ಕರೆಯಾದ ಮಾತು. ಹೇಗೆ ನನ್ನನ್ನು ಅಣ್ಣನೆಂದು ಒಪ್ಪುವಿರಾ? ಅಲ್ಲ, ನಾವು ಇಬ್ಬರೇ ಇರ್ತಿದ್ರೆ ಏನಾದ್ರೂ ಹೇಳಬಹುದಿತ್ತು. ಮೂವರಿದ್ದೇವಲ್ಲ. ಏನು ಹರ? ಬ್ರಹ್ಮ ಓ. ನೀನೂ ದೊಡ್ಡವ, ಹರಿ ನೀನೂ ದೊಡ್ಡವ. ಇಬ್ಬರು. ಹೌದು. ಎಷ್ಟು ದೊಡ್ಡವರು? ಹಾ. ನನಗಿಂತ ಸ್ವಲ್ಪ ಕೆಳಗೆ. ಅದೇಗೆ? ಯಾಕೆ ಹೇಳಿದೆ ಈ ಮಾತನ್ನು? ಏನು? ನನ್ನನ್ನೊಮ್ಮೆ ಸರಿಯಾಗಿ ನೋಡಂತೆ. ನೋಡಿದ್ದೇನೆ. ಪಂಚ ಶಿರಗಳನ್ನು ಹೊಂದಿದ್ದೇನೆ. ಓ. ಅಷ್ಟು ಮಾತ್ರವಾ? ಹಣೆ ನೋಡಂತೆ ಒಮ್ಮೆ ಹೆಚ್ಚಿನ ಕಣ್ಣು, ಕಿಚ್ಚಿನ ಕಣ್ಣು. ಒಂದೊಮ್ಮೆಗೆ ತೆರೆದನಂತಾದರೆ ನೀನು ಸೃಷ್ಟಿಸಿದಂತ, ಆತ ಪಾಲಿಸಿದಂತ ಸಕಲ ಜೀವರಾಶಿಗಳನ್ನು ಲಯ ಮಾಡುವಂತ ಕರ್ತವ್ಯವನ್ನು ಹೊಂದಿದ್ದೇನೆ. ಕಣ್ಣು ಹೆಚ್ಚಿದೆ, ತಲೆ ಹೆಚ್ಚಿದೆ ಹೌದು. ಎನ್ನುವುದು ನನಗಿಂತ ಹೆಚ್ಚುತ್ತ ಭಾವಿಸಬೇಡ. ಇಲ್ಲಿ ಮೊದಲು ಯಾರು? ಯಾರು? ಹೋದ ಕಲ್ಪದಲ್ಲಿ ಲಯ ಹೊಂದ ಪ್ರಪಂಚವನ್ನು ಮೊದಲಿಗೆ ಕಾಣಿಸಿಕೊಡುವ ನಾನು. ಸೃಷ್ಟಿ ಮಾಡಿದಲ್ಲಿಗೆ ಬ್ರಹ್ಮನ ಉದ್ಯೋಗ ಮುಗಿಯುವುದಿಲ್ಲ. ಹೆಚ್ಚಿನ ಹೊಣೆಗಾರಿಕೆ ಇರುವುದು ನನಗೆ. ಆಮೇಲೆ ಜೀವಿಗಳಿಗೆ ಆಯುಷ್ ಕೊಡುವುದು ನಾನು. ಸೃಷ್ಟಿ ಅಂದ್ರೆ ಹುಟ್ಟು, ಲಯ ಅಂದ್ರೆ ನಾಶ. ಹೌದಾ? ಹುಟ್ಟು ಸಾವು ಎಂಬುದು ಎರಡರ ಮಧ್ಯೆ ಜೀವನ. ಅಂದ್ರೆ ಅದು ನಿನ್ನ ಪಾಲನೆ ಆಗಿರ್ತದೆ. ಹಾಗಾದ್ರೆ ಪಾಲನೆ ಆ ಕ್ರಮದಲ್ಲಿ ಹೇಗೆ? ಮನಸ್ಸು ಬುದ್ಧಿ ಚಿತ್ತ ಈ ಮೂರರ ಒಗ್ಗೂಡುವಿಕೆಯಿಂದ ಅವರು ಮನಸ್ಸಿಗೆ ಬಂದಂತೆ ಸ್ವತಂತ್ರರಾಗಿ ವರ್ತಿಸ್ತಾರೆ. ಹಾಗಿರುವಾಗ ಸೃಷ್ಟಿ ಎಂಬ ಮಹಾಕಾರ್ಯದಲ್ಲಿ ಪಾಲನೆ ಲಯ ಅಡಕವಾಗಿದೆ. ಆದ್ದರಿಂದ ಸೃಷ್ಟಿಪ ಕಾರ್ಯ ಘನ. ಹೌದು, ಈಗ ಅಲ್ಲ ಅಂತ ಯಾರು? ಆದ್ರಿಂದ ನಾನು ದೊಡ್ಡವನೆಂದು ಒಪ್ಪಿಕೊಳ್ಳುವಿರಾ? ಅದು ಮಾತ್ರ ಅಲ್ಲ, ಸೃಷ್ಟಿ ಮೂರ್ತಿತ್ರಯರಾಗಿ ಕಾಣಿಸಿಕೊಂಡ ಕಾಲದಲ್ಲಿ ಜಗದಾದಿಮಾಯೆ ಪ್ರಸನ್ನಲಾಗಿ ನಮಗೆ ಮೂವರಿಗೂ ಅನುಗ್ರಹವನ್ನು ಮಾಡಿ ಅಂತರ್ಧಾನವನ್ನು ಹೊಂದಿದ್ದಾಳೆ. ಹೌದು. ಮೊದಲಾಗಿ ತೊಡಗಿಸಿಕೊಳ್ಳಬೇಕಾದ ಹೊಣೆಗಾರಿಕೆ ನಿನ್ನದ್ದೇ. ಹೌದು. ನೀನೇ ಮಾಡಬೇಕು. ಇದು ಜಗಜ್ಜನನಿಯ ಸಂಕಲ್ಪ ಅಲ್ಲ. ಅಮ್ಮ ಇಲ್ಲದೇ ಇರುವುದರಿಂದ ಆ ಜಾಗವನ್ನು ತುಂಬಿಸಕ್ಕೆ ನಮ್ಮೂರಲ್ಲಿ ಒಬ್ಬ ಬೇಕಾಗುತ್ತದೆ ಸ್ಥಾನ. ಹೌದು. ಭವಿಷ್ಯತ್ತಿಗೆ ಇಂತಹ ಒಂದು ನಿರ್ಧಾರ ಬೇಕು ಅಂತ ಆಲೋಚಿಸುವುದಾದರೂ ನೀನೇ ಯಾಕೆ ದೊಡ್ಡವನಾಗಬೇಕು ಅಂತ ಪ್ರಶ್ನೆ ಬರ್ತದೆ. ಅಮ್ಮ ನನ್ನನ್ನು ಮೊದಲಿಗೆ ಕರೆದದ್ದು ಹೌದಲ್ಲ. ಆದ್ರೆ ನೀವು ಸಣ್ಣವರಾಗಿರಬಾರದೆ ಏಕೆ? ಅಲ್ಲ, ಈಗ ನಿನ್ನ ದೃಷ್ಟಿಕೋನ ತಪ್ಪು ಅಂತ ಆಡುವುದಕ್ಕಿಲ್ಲ. ಮೊದಲು ಕರೆದವರು ದೊಡ್ಡವರೇ ಆಗಿರಬಹುದು. ಈಗ ನಮ್ಮ ದೃಷ್ಟಿಕೋನ ಬೇರೆ ಇದ್ರೆ ಮೊದಲು ಕರೆದವರು ಯಾಕೆ ಸಣ್ಣವರಾಗಿರಬಾರದು ಹಾಗೂ ನಾವು ಆಲೋಚನೆ ಮಾಡುವ. ಹಾಗಿದ್ದ ಉದ್ಯೋಗ ಮೊದಲು ನನ್ನದಲ್ವಾ? ಜೀವಿಗಳಿಗೆ ಆಯುಷ್ಯ ಕೊಡುವುದು ನಾನು. ಯಾವಾಗ ಹುಟ್ಟಿ ಯಾವಾಗ ಸಾಯುವುದು ಅಂತ ಎಲ್ಲವೂ ನನ್ನಲ್ಲಿ ಕೊಡಬೇಕು. ಯಾಕೆ? ಸೃಷ್ಟಿಸುವ ಘನತರವಾದಂತ ಹೊಣೆಗಾರಿಕೆ ನಿನಗೆ ಅಮ್ಮ ಅನುಗ್ರಹಿಸಿದ್ದು. ಹಾಗಾಗಿ ನಾನೇ ಕೊಡಬೇಕು ಅಂತ
ಮಾಡುವಾಗಿಲ್ಲ. ನೀನು ಕೊಡಬೇಕಾದವ, ನಿಮಗಿಂತ- ಮಾಡಲೇಬೇಕು. ನಿಮಗಿಂತ ಹೆಚ್ಚಿನ ಹೊಣೆಗಾರಿಕೆ ನನಗಿದೆ ಎಂಬುದರಿಂದ ನನ್ನ ದೊಡ್ಡತನ ಒಪ್ಪಿದ್ರೆ ಒಳ್ಳೆಯದು ಅಂತ. ಅದೇ ಹೌದು ಅಂತ ಆದ್ರೆ ಈಗ ನಮಗಿರುವವರಿಗೆ ಯಾಕೆ ಅಮ್ಮ ಅನುಗ್ರಹ ಮಾಡಬೇಕಾಗಿತ್ತು? ದೊಡ್ಡವನಾದಂತ ನಿನಗೆ ಎಲ್ಲವನ್ನು ಅನುಗ್ರಹಿಸಬಹುದಿತ್ತು, ನಿನ್ನನ್ನು ಅನುಸರಿಸಿಕೊಂಡು ನಾವು ಬರಬಹುದಿತ್ತು. ನೀನು ಜಗಜ್ಜನನಿಯ ಮಾತನ್ನು ಸರಿಯಾಗಿ ಆಲಿಸದಿರುವ ಕಾರಣ ಹೀಗಾಗುವುದು. ಏನಾಗಿದೆ? ನಿಮ್ಮಿಂದ ಮುಂದಕ್ಕೆ ಘನ ಕಾರ್ಯ ಇರುವುದು. ಹೌದು. ನಿನ್ನಿಂದ ಅಂತಲ್ಲ ಮಾಡಿದ್ದು, ನಿಮ್ಮಿಂದ ಅಂದ್ರೆ ನಿನ್ನ ಜೊತೆಯಲ್ಲಿ ನಾವಿರುವರು ಇದ್ದೇವೆ. ಹಾಗಾಗಿ ಮೂವರ ಕರ್ತವ್ಯವೂ ಘನತರವಾದುದು. ಸೃಷ್ಟಿಸುವ ಕಾರ್ಯವೂ ಘನ, ಪಾಲನೆಯೂ ಘನ, ಲಯಗೊಳಿಸುವ ಕರ್ತವ್ಯವೂ ಘನ. ಯಾಕೆ ಅಮ್ಮ ಸಂಕಲ್ಪ ಮಾಡಿದ್ದಾಳೆ? ಕಳೆದ ಕಲ್ಪ ಲಯ ಹೊಂದಿದೆ, ಮತ್ತೊಂದು ಪ್ರಪಂಚದ ಸೃಷ್ಟಿಯಾಗಬೇಕು, ಪಾಲನೆಯೂ ಆಗಬೇಕು, ಲಯವಾಗಬೇಕು. ಹಾಗಾಗಿ ನಾವು ಮೂವರು ಸಮಾನ. ನಾಳಿನ ಲೋಕದಲ್ಲಿ ಬಹುವಚನ, ಏಕವಚನ, ಹಿರಿಯರು, ಕಿರಿಯರು ಮತ್ತೆ ನಾನು ಸೃಷ್ಟಿಸುವ ಎಂಬುದರಿಂದ ಅಪ್ಪನಾಗಿ ಕಾಣಿಸಿಕೊಳ್ತೇನೆ ಎನ್ನುವುದರಿಂದ ಲೋಕಕ್ಕೆ ತಂದೆಯಾಗಲಿದೆ. ತಪ್ಪ, ನಾಳೆ 84 ಲಕ್ಷಕ್ಕೆ ನೀನೇ ಅಪ್ಪ, ಆ ಲೋಕದ ತಂದೆ. ಅವುಗಳನ್ನು ಪಾಲಿಸುವ ನೀನು, ಆದ್ರಿಂದ ತಾಯಿಯಾಗಿ ನೋಡಿಕೊಳ್ಬೇಕಾಗ್ತದೆ. ಹಾಗೆ ಅಂತ ಹರನು ಗುರುವಾಗಿ ನೋಡಿಕೊಳ್ತಾನೆ. ಹಾಗೆ ನಾಳಿನ ಲೋಕಕ್ಕೆ ಹೇಗೆ ಅಪ್ಪ, ಅಮ್ಮ, ಶಿಕ್ಷಕ, ಈ ಮೂವರ ಒಗ್ಗೂಡಿಕೆದ ಪ್ರಪಂಚ. ಆದ್ರಿಂದ ತಂದೆಯ ಸ್ಥಾನವೇ ಶ್ರೇಷ್ಠವಾಗಿರ್ತದೆ ಅಂತ ನಾನು ಹೇಳುದು. ಈಗ ತಂದೆ ಶ್ರೇಷ್ಠ ಅಂದ್ರೆ ಅದು ತಾಯಿ ಶ್ರೇಷ್ಠ ಅಲ್ಲ ಅಂತಲೋ? ಅಲ್ಲಂತಲ್ಲ, ಮೂವರಲ್ಲಿ ಅದು ಆಡುವುದು ನೀನೆ, ಅಲ್ಲ ಇದು ಅಲ್ಲದೆ ಹೇಳುವುದು ನೀನೆ. ಈಗ ತಾಯಿ, ಗುರು, ಶಿಕ್ಷಕ ಅಂತ ನೀನು ಆಡಿ ನಾಳೆ ಲೋಕಕ್ಕೆ ಅಲ್ವಾ? ಬೇಕಾಗ್ತದೆ. ಈಗ ನಾವು ಮೂವರು ಅದೇ ಹೌದು ಅಂತಾದ್ರೆ ಮೂವರೂ ಶ್ರೇಷ್ಠರು ಅಂತ ಒಪ್ಪುತ್ತೀಯಾ ಅಲ್ವಾ? ತಾಯಿಯೂ ಬೇಕು, ತಂದೆಯೂ ಬೇಕು, ಗುರುವೂ ಬೇಕು. ಈ ಮೂವರಿಂದ ಲೋಕ ಹೌದು ಅಂತಾದ್ರೆ ಈಗ ತಂದೆಯು ದೊಡ್ಡವ, ತಾಯಿ ಸಣ್ಣವಳು ಅಂತ ಆಗುವುದಕ್ಕಿಲ್ಲ. ಮೂವರೂ ಸಮಾನ ಮನಸ್ಕರಾಗಿ ಇದನ್ನು ನಾನು ಆಡುವುದಕ್ಕೆ ತೊಡಗಿದ್ದು. ನಮ್ಮಲ್ಲಿ ಸಣ್ಣತನ ಬೇಡ, ನಾವು ದೊಡ್ಡ ತಾಯಿಯ ದೊಡ್ಡ ಮಕ್ಕಳಾಗೋಣ. ನಾವು ಯಾಕೆ ದೊಡ್ಡ ತಾಯಿಗೆ ಸಣ್ಣ ಮಕ್ಕಳಾಗುವುದು? ಹೀಗೆ ನಾವು ಆಲೋಚಿಸಿ ಸುವ್ಯವಸ್ಥಿತ ಪ್ರಪಂಚದ ನಿರ್ಮಾಣಕ್ಕೆ ನಾವು ಬರುವ. ಮತ್ತೆ ನಿನ್ನ ದೊಡ್ಡತನವನ್ನು ನಾನು ಒಪ್ಪುವುದಿಲ್ಲ. ನೀನೊಪ್ಪುದಿಲ್ಲ. ಹೇಗೆ ಹರನೇ? ಹರನೆಂದ ಕ್ಷಣ ಸರಿ ನಿನ್ನ ವಚನವು ಪೊರೆಯುವಾಗಲೇ ಶ್ರೇಷ್ಠರು. ಯಾಕೆ ಹೇಳಿದೆ ಈ ಮಾತನ್ನು? ನೀನಾಡಿದಂತಹ ಮಾತು ಸರಿ, ಅದು ನನ್ನ ಮನಸ್ಸಿಗೂ ಸರಿ. ವಿಧಿ ಸ್ವಲ್ಪ ವಾದದಿಂದ ಹಿಂದೆ ಸರಿ. ಸೃಷ್ಟಿ, ಪಾಲನೆ ಹಾಗೂ ಲಯ ಈ ಮೂರು ಕಾರ್ಯಗಳಲ್ಲಿ ಸೃಷ್ಟಿಸುವುದಕ್ಕೆ ಕ್ಷಣಕಾಲ ಸಾಕು, ಹಾಗೆಯೇ ಲಯ ಮಾಡುವುದಕ್ಕೂ ಕ್ಷಣಕಾಲ ಸಾಕು. ಹಾಗಂತ ಪಾಲನೆ ಮಾಡಬೇಕಾದರೆ ಒಂದು ಜೀವಿಯು ಹುಟ್ಟಿ ಬೆಳೆದು ಸಾಯುವವರೆಗೆ ಅದಕ್ಕೆ ಕಾಲ ಕಾಲಕ್ಕೆ ಕೊಡಬೇಕಾದನ್ನು ಕೊಡಬೇಕಾಗುತ್ತದೆ. ಹಾಗಾಗಿ ಅದು ದೀರ್ಘವಾದದ್ದು. ಪಾಲನಾ ಕಾರ್ಯವೇ ಶ್ರೇಷ್ಠ ಎಂಬುದಾಗಿ ನಾನು ತೀರ್ಮಾನಿಸಿದ್ದೇನೆ. ಹಾಗಾಗಿ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಏನು? ಹರಿಹರರಲ್ಲಿ ಭೇದವಿಲ್ಲ ಎಂಬುದು ಲೋಕಮುಖಕ್ಕೆ ತೋರ್ಪಡಿಸುವುದಕ್ಕಾಗಿ ನಾನು ನಿನ್ನೊಳಗೆ ಎರಕವಾಗಬೇಕು. ಸಂತೋಷ, ಹೀಗೆ ಬಾ. ಸೇರಿದಾನೆ. ಹೌದು, ಸೇರಿಸಿಕೊಂಡೆಯ ಎರಕ. ಓಹೋ, ಎರಕ ಆಗಿದ್ರ? ಏನು
ನಿಮ್ಮ ವಿಷಯ ಎಲ್ಲ ನನಗೆ ಗೊತ್ತಾಗುದಿಲ್ಲ ಅಂತ ಭಾವಿಸಿದ್ಯಾ? ಗೊತ್ತಾದ್ರೆ ಒಳ್ಳೆಯದು. ತಮೋ ಗುಣವುಳ್ಳ ಹರ ಸಾತ್ವಿಕನಾಗಿ ನಿನ್ನನ್ನು ಸೇರಿದ. ಸಾತ್ವಿಕನಾದ ನೀನು ನನ್ನ ದೊಡ್ಡತನ ಒಪ್ಪದಿರುವುದರಿಂದ ರಜೋಗುಣ ನಿನ್ನಲ್ಲಿ ಆವರಿಸಿದೆ. ನಿಮ್ಗೆ ಇಬ್ಬರಿಗೂ ಗುಣ ಆಗ್ಲಿಲ್ಲ ಎಂದಾದರೆ ನನ್ನ ಗುಣ ಏನು ತೋರ್ಪಡಿಸಬೇಕಾಗಿದೆ. ನೀವು ಒಟ್ಟಾದ್ರೆ ಏನು, ನಾನು ಹೆದರಕ್ಕಿಲ್ಲ. ಬಾಯುದ್ದಕ್ಕೆ ಅಲ್ಲ, ಈಗ ಅವ ಹೇಗೂ ಸೇರಿದ, ಈಗ ನಿನಗೂ ಸೇರಬಹುದಲ್ಲ. ನಾನು ಸೇರ್ಲಿಕ್ಕಿದ್ದವಲ್ಲ, ನಾನು ಸೇರಿಸ್ಲಿಕ್ಕಿದ್ದವ. ಲೆಕ್ಕಾಚಾರ ಇರುವುದು ನನ್ನಲ್ಲಿ. ಹೇಗೆ ಇರ್ಬೇಕು ಅಂತ. ಹೌದಾ? ಬರೆದಂತೆ ನಡಿಬೇಕು ಬೇಡವಾ? ಹೌದೌದು. ಅದೇ ಬರೆದಂತೆ ನಡೆದ್ರೆ ಮಾತ್ರ ನೀನು ಬರೆದದಕ್ಕೆ ಮೌಲ್ಯ. ನೀನು ಸುಮ್ಮನೆ ಬರೆದಾಕಿ ಏನು ನಡೆಯದೇ ಇದ್ರೆ ಬರೆದದಕ್ಕೂ ಮೌಲ್ಯ ಇಲ್ಲ ಅಂತ ಆಗುತ್ತದೆ ಅಲ್ವಾ? ಹೌದು. ಹೊಡೆದಾಟವಾ? ಹೌದು. ಅಮ್ಮನ ಮಕ್ಕಳಾಗಿ ಅಲ್ಲ, ಅಮ್ಮನ ಮಕ್ಕಳಾಗಿ ನನ್ನ ಮಾತು ಕೇಳುವುದಿಲ್ಲಲ್ಲ. ದೊಡ್ಡವನ ಮಾತನ್ನು ಕೇಳುವುದಿಲ್ಲ ಅಂತ ಆದ್ರೆ ಮತ್ತೇನು ಮಾಡುದು? ಈಗ ನಾವು ದೊಡ್ಡವ ಅಲ್ಲ ಅಂತ ಹೇಳಿದ ನಮ್ಮ ಮಾತನ್ನು ಕೇಳಿದ್ಯಾ ನೀನು? ಅಲ್ಲ, ಈಗ ಮೊದಲಿಗೆ ನಾನು ಪ್ರಾರಂಭ ಮಾಡಿದ್ದೇನೋ. ಹೌದು. ಆ ವಿಷಯಕ್ಕೊಂದು ಹೇಗೂ ಬ್ರಹ್ಮ ಹೇಳಿದ್ದಾನೆ, ಈ ಮಾತಿಗೊಂದು ಮರ್ಯಾದೆ ಕೊಡುವ ಎನ್ನುವಂತ ಆ ಒಳ್ಳೆ ಬುದ್ಧಿ ನಿಮ್ಮಲ್ಲಿ ಉಂಟುತ್ತಾದ್ರೆ ಈಗ ಬೇಕಿತ್ತಲ್ಲ. ಈಗ ನಿನ್ನನ್ನು ಬ್ರಹ್ಮ ಅಲ್ಲ ಅಂತ ಹೇಳಿದೆವಾ, ನೀನು ಸೃಷ್ಟಿಕರ್ತ ಅಲ್ಲ ಅಂತ ಆಡಿದೆವಾ, ನಿನ್ನದು ಸತ್ಯಲೋಕ ಅಲ್ಲ ಅಂತ ಹೇಳಿದೆವಾ, ಎಲ್ಲವೂ ನಿನ್ನದ್ದೇ. ನೀನು ಸೃಷ್ಟಿಕರ್ತ, ನೀನು ಮಾಡಬೇಕು ಅಂತಲೇ ಹೇಳುವುದು. ಆದ್ರೆ ನಾನೇ ದೊಡ್ಡವ, ನಾನು ಯಜಮಾನ, ನಾನು ಅಣ್ಣ, ಇದು ಯಾಕೆ? ಇದು ಅಮ್ಮ ಆಡಿದ್ದಾಳ. ಇದನ್ನು ಒಪ್ಪಿದ್ರೆ ನಿಮ್ಗೆ ಏನು ನಷ್ಟ ಉಂಟಾ? ಅಣ್ಣ ಅಂತ ಹೇಳಿದ್ರೆ ನಿನ್ಗೇನು ತಮ್ಮ ಅಂತ ಒಪ್ಪಿದ್ರೆ ಹೇಗೂ ಲಾಭ ಅವನಿಗೆ? ಅಲ್ಲ, ಈಗ ಅದಕ್ಕೆ ಅವ ಉತ್ತರ ಕೊಟ್ಟಲ್ಲ, ನಿನಗಿಂತ ನಾನು ದೊಡ್ಡವ, ನಿನಗೆ ಅವನನ್ನು ಒಪ್ಪಬಹುದಿತ್ತಲ್ಲ. ಈಗ ಆಗ ನಾನು ದೊಡ್ಡವ ಅಂತ ಹೇಳಿದ್ರೆ ನೀನು ಒಪ್ಪಲಿಲ್ಲ. ಇಲ್ಲ, ಆರ ನಿನ್ನನ್ನು ದೊಡ್ಡವ ಅಂತ ಹೇಳಿದ್ರೆ ಒಪ್ಪಲಿಲ್ಲ. ದೊಡ್ಡವ ಅಂತ ಹೇಳಿದಲ್ಲವ ತತ್ವ. ನಮ್ಮೀರುವರ ತತ್ವದಿಂದ ನಾವು ಒಂದು ನೀನು ದೊಡ್ಡವ ಎನ್ನುವುದಕ್ಕಾಗೆಲ್ಲ ಸೇರಿ. ನಮ್ಮನ್ನು ಯಾರು ದೊಡ್ಡವರು ಅಂತ ಹೇಳ್ತಾರ ಅವರನ್ನು ಸೇರಿಸಿಕೊಳ್ಳುವುದಕ್ಕೆ ನೀನು ಮುಂದರಾಗಿದ್ದಿ. ಹಾಗೆ ಹೌದು ಅಂತಾದ್ರೆ ಈಗ ಅವ ನಿನ್ನೊಟ್ಟಿಗೆ ಸೇರಬೇಕಾದದ್ದು. ನೀನಲ್ಲ ಮೊದಲು ದೊಡ್ಡವ ಅಂತ ಹೇಳಿದ್ದು. ನಿನ್ನ ಜೊತೆ ಅವ ಸೇರಬೇಕಾಗಿತ್ತು. ಮೊದಲಿಗೆ ನೀನು ಒಪ್ಪದೇ ಇರುವುದರಿಂದ ಅವನು ಅವನಿಗೆ ಬಂದಂತೆ ಮಾತಾಡಿದ, ಮತ್ತೆ ನಿನ್ನನ್ನು ಸೇರಿದ. ಅವ ಯಾಕೆ ಸೇರಿದ್ದು? ನನ್ನ ನಿರ್ಣಯ ಏನು ಎನ್ನುವುದನ್ನು ಅರಿತಿದ್ದಾನೆ. ಹಾಗಾಗಿ ಹರಿ ಏನು ನಿರ್ಣಯ ಮಾಡಿದ್ದನು ಹಾಗೆ ಹರ. ಹಾಗಾಗಿ ನಾವು ಒಂದು, ನೀನು ಒಂದಾಗಬೇಕು ಅಂತಲೇ ನಾವು ತೊಡಗಿದ್ದು. ನೀವೀಗ ಇಲ್ಲಿ ಪಕ್ಷ ಕಟ್ಟುವುದಕ್ಕೆ ಮುಂದಾದಿರಲ್ಲ ಅಲ್ವಾ? ಒಂದು ಪಕ್ಷವಾ? ಅಲ್ಲ, ಗೊತ್ತಿಲ್ಲ, ಅದು ನಿನ್ನ ತೀರ್ಮಾನ. ಅಲ್ಲ, ತೀರ್ಮಾನ ನೀವು ಒಟ್ಟಾದ್ರೆ ಅದೊಂದು ಬೇರೆ ಪಕ್ಷ ಅಲ್ವಾ? ನಾವು ಏನು ಹೇಳುವುದು, ನಾವು ಮೂವರು ಜೊತೆಯಾಗುವ, ನಾವು ಅಮ್ಮನ ಮಕ್ಕಳು, ನಾವು ಒಂದೇ ಪಕ್ಷ, ಒಂದೇ ತಾಯಿಯ ಮಕ್ಕಳು. ನಾನು ಮುಂದಿಂದ ಹೋಗ್ತೇನೆ, ನೀವು ಹಿಂದಿನಿಂದ ಬನ್ನಿ ಅಂತ ಹೇಳಿದ್ರೆ ಅದನ್ನು ಒಪ್ಪುವುದಿಲ್ಲ. ಈಗ ನೀನು ಮುಂದೆ ಹೋಗ್ಲಿಲ್ಲ, ಈಗ ಅದು ಸಮಸ್ಯೆ ಆದದ್ದು. ನೀನು ಮುಂದೆ ಹೋಗಿ ಈಗ 84 ಲಕ್ಷ ಆರಂಭ ಆಗುತ್ತಿದ್ರೆ ನಾವು ನಮ್ಮ ಕರ್ತವ್ಯ ಮಾಡ್ತಿದ್ದೆವು. ನೀನು 84 ಲಕ್ಷ ಜೀವರಾಶಿಗಳ ಸೃಷ್ಟಿಯಲ್ಲಿ ತೊಡಗಿಸಿಕೊಳ್ಳಿಲ್ಲ. ಸೃಷ್ಟಿ ಮಾಡಬೇಕಿದ್ರೆ ಇದರಲ್ಲಿ ಯಾರು ಮುಖ್ಯಸ್ಥ ಅಂತ ಗೊತ್ತಾಗ್ಬೇಕಲ್ಲ ಲೋಕಕ್ಕೆ. ಹೌದು, ಈಗ ನೀನೇ ಅಲ್ವಾ ಮಾಡಬೇಕಾದದ್ದು, ಅದು ಅಲ್ಲ ಅಂತ ನಾವು ಆಡಿದೆವ. ಸೃಷ್ಟಿಕರ್ತ ನೀನೇ ಅಲ್ವಾ? ಅದರಲ್ಲಿ ನಮ್ಮ ಎರಡು ಮಾತಿಲ್ಲ. ದೊಡ್ಡವಂತ ಒಪ್ಪುದಿಲ್ಲ, ದೊಡ್ಡವಲ್ಲ, ಒಪ್ಪುದಿಲ್ಲ, ಒಪ್ಪುವ ಮನಸ್ಸು ನಿಮಗಿಲ್ಲ. ಅಲ್ಲ, ಆದ್ರಿಂದ ಯುದ್ಧಕ್ಕೆ ಮುಂದಾದದ್ದು. ಹೊಡೆದಾಟ ಮಾಡಿದ್ರೆ ದೊಡ್ಡವನಾಗುತ್ತೀಯ ನೀನು. ಹೌದು, ನಿಮ್ಮನ್ನು ಸೋಲಿಸ್ತೇನೆ, ಆಗ ಒಪ್ಪಿಕೊಳ್ಬಹುದಲ್ಲ. ಹೌದು, ನೀನು ಸೋತ್ರೆ ಅಲ್ಲ, ನೀನು ಸೋತ್ರೆ ಅಲ್ಲ, ಸೋತ್ರಲ್ವಾ? ಹೌದು, ಅದನ್ನು ಮತ್ತೆ ನೋಡಿಕೊಳ್ಳುವ. ಅದು ಹೇಗೆ ಮತ್ತೆ ನೋಡಿಕೊಳ್ಳುವುದು? ಈಗ ದೊಡ್ಡವ ಅಂತ ಆಗುವುದಕ್ಕೆ ಹೊಡೆದಾಟವೇ ಹೌದು ಅಂತಾದ್ರೆ ಈಗ ಅದರ ನಿರ್ಣಯವನ್ನು ನಾವು ಮಾಡ್ಬೇಕಲ್ವ. ಈಗ ಸೋತವನ ದೊಡ್ಡವನ ಅಥವಾ ಸೋತವ ಸಣ್ಣವನ ಅಥವಾ ಗೆದ್ದದು ಹೊಡೆದಾಟದಲ್ಲಿ ಗೆದ್ದವ ದೊಡ್ಡವನ ಗೆದ್ದವ ಸಣ್ಣವನ, ಇದು ಬೇಕಲ್ಲ. ನೀವೀಗ ಇಬ್ರು ಒಟ್ಟಾಗಿದ್ದೀರಲ್ಲ, ಇಬ್ಬರನ್ನು ಸೋಲಿಸಿ ನಾನು ದೊಡ್ಡವನಾಗ್ತೇನೆ, ಮತ್ತೆ ಎಲ್ಲದರಲ್ಲಿ ಆಗ್ತದೆ ನೋಡ್ತೇನೆ. ಹೌದು, ನೀನು ಸೋಲಿಸಿದರೆ ನೀನೇ ಸೋತರೆ ಸಣ್ಣವಂತ ಒಪ್ಪುತ್ತೀಯಾ? ಸೋತ್ರೆ ಸಣ್ಣವಂತ ಒಪ್ಪುತ್ತೀಯಾ? ಸೋತ್ರೆ ನೋಡು, ಅದು ಹೇಗಾಗುತ್ತದೆ ನೋಡುವ. ಒಂದು ನಿರ್ಣಯವೇ ನಾನು ಸೋಲುವುದಿಲ್ಲ. ಈಗ ಒಂದು ಸ್ಪರ್ಧೆ ಹೌದು ಅಂತಾದ್ರೆ ಸ್ಪರ್ಧಾ ಮನೋಭಾವದ ನಿರ್ಣಯ ಮೊದಲೇ ಆಗಿರ್ತದೆ ಅಲ್ವಾ? ಅಂತಿಮ ತೀರ್ಮಾನವೇ ಅಲ್ವಾ? ಹಾಗೆ ಆಗಬೇಕು, ಅದೇ ಅಂತಿಮ ಆಗಿರ್ಬೇಕು. ಮತ್ತೆ ಸೋತ್ರೆ ನೋಡುವ, ಮತ್ತೆ ಉಳಿದ್ರೆ ಅದೆಲ್ಲ ಅಲ್ಲ, ಅದು ಅಂತಿಮ ತೀರ್ಮಾನ ಅಂತ ಆಗುದಿಲ್ಲ. ಸೋಲಿಸ್ತೇನೆ ನಾನು ವಿಶ್ವಾಸದಿಂದ ಯುದ್ಧಕ್ಕೆ ಬನ್ನಿ ಅಂತ ಕರೆಯುದು. ಹೌದು, ಈಗ ಅದೇ ವಿಶ್ವಾಸ ನಮಗೂ ಇರುವುದಿಲ್ವಾ ಬ್ರಹ್ಮ? ಈಗ ನಾವು ಕೂಡ ನಿನ್ನ ತಾಯಿಯ ಮಕ್ಕಳೇ ಅಲ್ಲ, ಹಾಗೆ ಯುದ್ಧ ಮಾಡ್ಬೋದಲ್ಲ. ಅದೇ ಬೇಡ ಅಂತ. ಬೇಡುವ, ಮತ್ತೆ ಮಾತಿಗೂ ಬೇಡ ಯುದ್ಧಕ್ಕೂ ಬೇಡ. ಅದೇ ವಾದದಿ ಫಲವಿಲ್ಲ, ಎರಡು ಬೇಡ. ಮೂರನೇದು ಉಂಟೇನಾದ್ರು ಶೋಧನೆ. ಯಾವುದನ್ನು? ನಿಜ ಏನು ಅಂತ ತಿಳಿಯಬೇಕು ನಾವು. ನಾನು ಇಷ್ಟು ನಿಜ ಹೇಳ್ತಾ ಇದ್ದೇನೆ, ನಂಬುದಿಲ್ವಾ? ಇದಲ್ಲ ನಿಜ, ಮತ್ತೆ ಇದು ಸತ್ಯ ಮಾತ್ರ ಆಗಿರ್ಬೋದು. ಅಲ್ಲ, ಅಮ್ಮನ ಅನುಗ್ರಹದಿಂದ ಎಲ್ಲ ಉಂಟು ಅಂತ. ಹೌದು, ಈಗ ಉಂಟು, ನಮ್ಮಲ್ಲಿ ಉಂಟಲ್ವಾ? ಈಗ ನೀನು ಹೇಳುದು ನಮ್ಮಲ್ಲಿ ನಿಜ. ಹೌದು, ಈಗ ನಮ್ಮಲ್ಲಿ ಇಲ್ಲ ಅಂತ ನೀನು ಹೇಳುದು, ನಾವು ಉಂಟು ಅಂತ ನಾವು ಹೇಳುದು. ಅಲ್ಲ, ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ದಲ್ಲ, ಮತ್ತೆ ನನ್ನಲ್ಲಿ ಎಲ್ಲ ಉಂಟು. ಎಲ್ಲವನ್ನು ಕಾಣಿಸಿಕೊಡುವ ನಾನು. ನಿನ್ನ ಪಾಲನೆಗೆ ಯಾವ ಎಲ್ಲ ಪರಿಕರ ಬೇಕು ಅದನ್ನು ಸೃಷ್ಟಿ ಮಾಡೋ ಬ್ರಹ್ಮನೇ. ಹೌದೌದು. ಹಾಗೆ ಅಂತ
ಹರನ ಲಯಕ್ಕೆ ಯಾವುದೆಲ್ಲ ಬೇಕು ಈಗ ನೀನು ಅದನ್ನ ಸೃಷ್ಟಿ ಮಾಡುದು ನಾನೇ. ಹೌದು, ನೀನೇ ಮಾಡುದು. ನಿನಗೆ ಯಾಕೆ ಪಾಲನೆ ಮಾಡ್ಲಿಕ್ಕೆ ಆಗುವುದಿಲ್ಲ? ಪಾಲನೆಗೆ ನೀನಿದ್ಯಲ್ಲ. ಹೌದಾ? ಸೃಷ್ಟಿ ಮಾಡುದು ಅದು ಹೇಳು. ನಾನು ಇದ್ದೇನೆ ಎನ್ನುವುದಕ್ಕಾಗಿ ನಿನ್ನ ಸೃಷ್ಟಿ. ಸೃಷ್ಟಿ ಮಾಡುವ ನಿನ್ನ ಸೃಷ್ಟಿ ಮಾಡುದು ನಾನು, ಪಾಲನೆಗೆ ಮಾತ್ರ. ಅದೇ. ಹಾಗಾದ್ರೆ ಅದರ ಅರ್ಥ ಏನು? ನಿನ್ನದ್ದು ಸೃಷ್ಟಿ ಮಾತ್ರ. ಅದನ್ನು ಜಗತ್ ಪ್ರಪಂಚದಲ್ಲಿ ಪಾಲನೆ ಮಾಡಿ ಕಾಣಿಸಿಕೊಡಬೇಕಾದ ಮಹತ್ತರವಾದ ಹೊಣೆಗಾರಿಕೆ ನನಗುಂಟು. ಅದನ್ನು ನಾವು ಲಯಗೊಳಿಸಬೇಕು. ಇದು ಒಂದಕ್ಕೊಂದು ಪೂರಕವಾದಂತ ಉದ್ಯೋಗ ನಮ್ಮದ್ದು. ಸೃಷ್ಟಿಯಾದಲ್ಲಿಗೆ ಮುಗಿಯುವುದಿಲ್ಲ, ಅದು ಪಾಲನೆ ಆಗಲೇಬೇಕು. ಪಾಲಿಸಿದಲ್ಲಿಗೆ ನಿಲ್ಲುವುದಿಲ್ಲ, ಅದು ಕೊನೆಗೊಳ್ಳಬೇಕು. ಹಾಗಾಗಿ ವಿನಾಶದಿಂದ ಸೃಷ್ಟಿ, ಸೃಷ್ಟಿಯಿಂದ ಪಾಲನೆ, ಪಾಲನೆಯಿಂದ ಲಯ, ಇದು ಹೀಗೆ ತಿರುಗುತ್ತಾ ಇರ್ತದೆ. ಲಯ ಯಾವಾಗ ಆಗ್ಬೇಕು ಅನ್ನೋದನ್ನ ಸಮಯ ವಿಧಿಸುವ ನಾನಲ್ವಾ? ಹೌದಾ? ವಿಧಿಸುವವ ನೀನು. ಈಗ ನಾನು ಒಬ್ಬನಿಗೆ ಆಯುಷ್ಯ ಕೊಡ್ತೇನೆ, ಸರಿ, ಅವನಿಗೆ 100 ಅಂತ. 100. ಈಗ ನೀನು ಪಾಲನೆ ಅಲ್ವಾ, ನಿನಗೆ ಅದರ ಮೇಲೆ ಅಧಿಕಾರ ಉಂಟಂತಾದ್ರೆ ಅವ ಬಂದು ನೀನು ಕೇಳಿದ್ರೆ ನನಗೊಂದು 100 ಹೆಚ್ಚು ಕೊಡಿ ಅಂತ ಕೇಳಿದ್ರೆ ಅವನ ಆಯುಷ್ಯನ ಹೆಚ್ಚು ಮಾಡ್ಲಿಕ್ಕೆ ಪಾಲನೆ ಅಧಿಕಾರ ಹರಿಯಿಂದ ಸಾಧ್ಯವಾ? ಈಗ ಅದು ಮತ್ತಿನೋದಲ್ವ, ನೀನು ಕೊಟ್ಟ ಮೇಲೆ ಅಲ್ವಾ? ಹೌದು. ಈಗ ನಿನ್ನಲ್ಲೇ ಕೇಳುವುದು. ಈಗ ನೀನು 100 ಕೊಡುತ್ತಿ, 100 ನಿನಗೆ 10 ಕಡಿಮೆ ಮಾಡ್ಲಿಕ್ಕೆ ಆಗ್ತದಾ? ನಾನೇ ನೀನು ಕೊಡುವವ, ನಿನಗೆ 190 ಮಾಡ್ಲಿಕ್ಕೆ ಆಗ್ತದಾ? ಎಲ್ಲದರ ಲೆಕ್ಕಾಚಾರ ನನ್ನಲ್ಲಿರುವುದು. ನೀನು 100 ಕೊಟ್ಟವನಿಗೆ 90 ಮಾಡ್ಲಿಕ್ಕೆ ಯಾಕಾಗಲ್ಲ? ನಿಮ್ಮಿಬ್ಬರಲ್ಲಿ ಲೆಕ್ಕಾಚಾರ ಇರುವುದಲ್ಲ, ಜೀವಿಗಳ ಲೆಕ್ಕಾಚಾರ ನನ್ನದಾದ್ರಿಂದ ನನ್ನನ್ನು ದೊಡ್ಡವನಿಂದ ಒಪ್ಪಿಕೊಳ್ಳಿ ಅಂತ. ಈಗ ನೀನು ಜೀವಿಗೆ 100 ಆಯುಷ್ಯ ಕೊಡುತ್ತಿ. ಹೌದು. ಯಾವ ಆಧಾರದಿಂದ ಕೊಡುವುದು? ಹೇಗೆ ಕೊಡುವುದು? ಪಾಪ ಪುಣ್ಯ ತುಲನೆ ಮಾಡಿ. ಪಾಪ ಪುಣ್ಯ ಆಗುವುದೆಲ್ಲಿ? ಕಳೆದ ಕಲ್ಪದಲ್ಲಿ. ನಿನಗೆ ಈ ಕಲ್ಪದಲ್ಲ, ನಿನಗೆ ಕಳೆದ ಕಲ್ಪದ ಯಾಕೆ? ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚ. ಆ ಪ್ರಪಂಚ ನನ್ನಲ್ಲಿ ಇದೆ, ಹಾಗಾದ್ರೆ ಅದು ನಿಮ್ಮಲ್ಲಿ ಇರುವುದಲ್ಲ. ನೋಡು, ಹಾಗಾದ್ರೆ ಕಳೆದ ಕಲ್ಪದಲ್ಲಿ ಲಯ ಆಗದೇ ಇದ್ದರೆ ಈ ಕಲ್ಪದಲ್ಲಿ ನೀನು ಸೃಷ್ಟಿಸುವುದಕ್ಕೂ ಇಲ್ಲ, ಜೀವಿಗಳಿಗೆ ಆಯುಷ್ ಕೊಡುವುದಕ್ಕಿಲ್ಲ. ಹಾಗಾದ್ರೆ ಈ ಕಲ್ಪದಲ್ಲಿ ನಿನ್ನ ಉದ್ಯೋಗ ಮೊದಲು ಆಗಬೇಕು ಅಂತಾದ್ರೆ ಕಳೆದ ಕಲ್ಪದಲ್ಲಿ ಲಯ ಆಗಬೇಕು. ಕಳೆದ ಕಲ್ಪದಲ್ಲಿ ಲಯ ಆಗಬೇಕು ಅಂತಾದ್ರೆ ಕಳೆದ ಕಲ್ಪದಲ್ಲಿ ಪಾಲನೆಯೂ ಆಗಬೇಕು. ಇದು ಹೀಗೆ ಕೇವಲ ಒಂದು ಕಲ್ಪಕ್ಕಾಗಿ ಅಲ್ಲ. ಬ್ರಹ್ಮ ಲಯ ಆಗಿದೆ, ಲೆಕ್ಕಾಚಾರ ನಿನ್ನಲ್ಲಿ ಎಲ್ಲಲ್ಲಿ ಉಂಟು. ಈಗ ಒಂದು ಜೀವಿಗೆ ಆಯುಷ್ಯವನ್ನು ನೀನು ಬರೆಯಬೇಕು ಅಂತಾದ್ರೆ ನೀನು ಸ್ವತಂತ್ರನಲ್ಲ, ನೀನು ಜಗದಾದಿಮಾಯೆಗೆ ಪರತಂತ್ರನಾಗಿರುವವರು. ಒಂದು ಜೀವಿಗೆ ಆಯುಷ್ಯವನ್ನು ಕೊಡಬೇಕು ಅಂತಾದ್ರೆ ಆ ಜೀವಿ ತನ್ನ ಜೀವಿತಾವಧಿಯಲ್ಲಿ ಮಾಡಿದ ಕರ್ಮ, ಸೃಷ್ಟಿ ಸ್ಥಿತಿ ಅಂದ್ರೆ ಬದುಕು, ಬದುಕಿಗಾಗಿ ಕರ್ಮ, ಕರ್ಮದಿಂದ ಫಲ, ಅದನ್ನು ನಾನು ಆಡುವುದಕ್ಕೆ ತೊಡಗಿದ್ದು. ಪಾಲನೆಯಲ್ಲಿ ಹೆಚ್ಚಿನ ಹೊಣೆಗಾರಿಕೆ ಏನು ಇಲ್ಲ. ನಾವು ತಾಯಿಯ ಮಕ್ಕಳು, ದಾಸರು. ಹಾಗೆ ನನ್ನಿಂದ ಸೃಷ್ಟಿಯಾದ ಜೀವರಾಶಿಗಳು ಅಂದ್ರೆ ನನ್ನ ಮಕ್ಕಳನ್ನು ನೋಡಿಕೊಳ್ಳುವಕ್ಕೆ ಇರುವುದವರು ನೀವು, ದಾಸರು ನೀವಿಬ್ಬರು. ಆದ್ರಿಂದ ಹೇಳಿದ್ದು. ಅದು ಹೇಗೆ ನೋಡಿಕೊಳ್ಳುವವರು ದಾಸರಾಗುವುದು? ಮತ್ತೆ ಸೇವೆ ಮಾಡುದಲ್ವಾ? ನಾವು ಯಾರಿಗಿರುವುದು? ಯಾರಿಗೆ? ತಾಯಿಗಿರುವುದು. ನನ್ನ ಜೀವರಾಶಿಗಳಿಗೆ ಇರುವುದಲ್ವಾ? ಹೌದು. ನಿನ್ನ ಜೀವರಾಶಿಗಳಿಗೆ ನಾವು ಹೇಗೆ ಸೇವಕರಾಗುವುದು? ಮತ್ತೆ ನೋಡಿಕೊಳ್ಳುವ ಹೊಣೆ ನಮಗಿಲ್ವಾ? ಹೌದು. ನೋಡಿಕೊಳ್ಳುವ ಹೊಣೆ ಅಲ್ವಾ? ಹೌದು. ಪಾಲನೆ ಮಾಡಲೇಬೇಕಲ್ಲ? ಹೌದು, ಪಾಲನೆ. ಆದ್ರಿಂದ ಅವರ ದಾಸರೇ ನಾವು. ಅದೇ ಅವರ ದಾಸರಾಗುವುದು. ಮತ್ತೆ ಅವರ ದಾಸರಾಗುವುದಕ್ಕಿಲ್ಲ. ನಮಗೆ ಹೊಣೆಗಾರಿಕೆ ಕೊಟ್ಟದ್ದು ಅಮ್ಮ, ನಾವು ಅಮ್ಮನ ದಾಸರು ಅಲ್ವಾ? ಅಮ್ಮನ ದಾಸರು. ಆಮೇಲೆ ಈಗ ನನ್ನಿಂದ ಸೃಷ್ಟಿಯಾದ ನನ್ನ ಮಕ್ಕಳ ದಾಸರಾಗ್ತೀರಿ ನೀವು. ಅದೇ ಅವರ ದಾಸರಾಗುವುದು. ಮತ್ತೆ ಈಗ ನೀನೊಂದು ಜೀವಿಗೆ ಆಯುಷ್ಯವನ್ನು ಕೊಡುತ್ತಿ, ಒಬ್ಬ ಕುಂಟನನ್ನು ಕುರುಡನನ್ನು ನೀನು ಸೃಷ್ಟಿ ಮಾಡುತ್ತಿ. ಈಗ ಅವನನ್ನು ಪಾಲಿಸದಿದ್ರೆ, ಅವನನ್ನು ಪಾಲನೆ ಮಾಡದಿದ್ರೆ, ಅಲ್ಲ ಪಾಲಿಸಲು ಬೇಕಲ್ಲ. ನಾವು ಎಲ್ಲವೂ ನೀನು. ಅದೇ ಅದು ಹೌದು ಅಂತ ಹೇಳುವುದು ನೀನೆ, ಇದು ಹೇಳುವುದು ನೀನೆ. ಸೃಷ್ಟಿಸುವುದಿಲ್ಲ, ಪಾಲಿಸುವುದಿಲ್ಲ, ಲಯಗೊಳಿಸುವಂತ ಯಾರು ಹೇಳಲಿಕ್ಕಿಲ್ಲ. ಇಲ್ಲ, ನಾವು ಅದಕ್ಕೆ ಇರುವುದಲ್ವಾ? ಹೌದಾ? ಆದ್ರಿಂದ ಹೇಳಿದ್ದು. ಹಾಗಾದ್ರೆ ಸರಿ, ಸೃಷ್ಟಿಯಲ್ಲಿ ಮೊದಲು ನೀನು ಅಂತ ಒಪ್ಪುವುದಾದ್ರೆ ಪಾಲನೆಯಲ್ಲಿ ನಾನೇ ಮೊದಲು, ಲಯಗೊಳಿಸುವುದಲ್ಲಿ ಅವನೇ ಮೊದಲು. ಹೀಗೆ ನೋಡಿದ್ರೆ ಎಲ್ಲರೂ ಮೊದಲಿಗರೇ. ಯಥಾರ್ಥವಾಗಿ ನೋಡುವುದಾದರೆ ಮೊದಲು ಎನ್ನುವುದೇ ಒಂದು ಬಾಲಿಶ, ಅದು ಪ್ರಥಮ ಹಂತ. ಅದು ಯಾವತ್ತು ಪ್ರೌಢ ಆಗುವುದಕ್ಕಿಲ್ಲ. ಹಾಗಾಗಿ ವಾದವೂ ಬೇಡ, ಹೊಡೆದಾಟವೂ ಬೇಡ, ಶೋಧನೆ ಒಳಗೆ ಹೋಗಿ ಯಾರಲ್ಲಿ ಎಷ್ಟುಂಟು ನೋಡಿ ಒಂದು ತಿಳಿದು ಬರುವ. ಆದೀತು. ನಿನಗೆ ಹಾಗೆ ಅಮ್ಮ ಅನುಗ್ರಹಿಸಿದ್ದಾರೆ ಎಂಬುದರಿಂದ ಕಡಿಮೆ ಉಂಟು ಅಂತಲ, ಕಡಿಮೆ ಅಂತಲ ಇಲ್ಲ, ನಾನು ಕಡಿಮೆ ಅಂತಲೂ ಹೇಳಲಿಲ್ಲ, ಎಲ್ಲರಲ್ಲಿಯೂ ಉಂಟು ಅಂತಲೇ ಹೇಳುವುದು. ಹೌದೌದು. ಹೊಡೆದಾಟ ಬೇಡ ಎನ್ನುವುದಕ್ಕಾಗಿ ಈ ವಿಧಾನ. ಶೋಧನೆ ಆಗಲಿ, ಮೊದಲು ನೀನೇ ಪ್ರಾರಂಭ ಮಾಡು. ಮತ್ತೆ ನಾನು ಮತ್ತೆ ನೀನು. ದಾರಿ ಬಾಯಾದಿತ ಆದಿತ್ಯೇನೆ. ಬ್ರಹ್ಮ ಸೃಷ್ಟಿಯ ರಹಸ್ಯ ಅದು ಬ್ರಹ್ಮನಿಗೆ ಮಾತ್ರ ಗೊತ್ತಾಗಬೇಕು. ಉದ್ಯೋಗ ದೊಡ್ಡದು, ಅಧಿಕಾರ ದೊಡ್ಡದು, ಶ್ರೇಷ್ಠವ ಎಂಬುದಾಗಿ ಇವರಿಗೆ ಗೊತ್ತಾಗಿದೆ. ಆದ್ರಿಂದಲೇ ಆಯವನ್ನು ಕಂಡುಹುಡುಕಿದ್ದಾನೆ. ಬ್ರಹ್ಮ ಸೃಷ್ಟಿಯ ರಹಸ್ಯ ತಿಳಿಯುವ ಕುತೂಹಲ ಅವನಿಗಿದೆ. ಆಗಿರುವಾಗ ಕುತೂಹಲ ಉಂಟಲ್ಲ, ಆದ್ರೆ ತಿಳಿಲಿಂದ ಕಳುಹಿಕೊಟ್ಟಿದ್ದೇನೆ. ಒಬ್ಬ ಹೋದದ್ದು, ಆದ್ರೆ ಇಬ್ಬರಿದ್ದಾರೆ. ಇವರು ಹೋಗುವ ಉತ್ಸಾಹ ನೋಡಿದ್ರೆ ಬ್ರಹ್ಮನಿಗಿಂತ ಮೊದಲು ಇವರೇ ಸೃಷ್ಟಿ ಮಾಡ್ತಾರ ಏನೋ ಗೊತ್ತಾಗುದಿಲ್ಲ. ಹೋಗಿದ್ದಾನೆ ಕಲ್ಮಶ ಉಳ್ಳ ಹರಿ, ಕಶ್ಮಲ ದಾರಿಂದ ಬರಬೇಕು. ಇದು ಬ್ರಹ್ಮ ಸಂಕಲ್ಪ. ಹೋದದ್ದು ಬಾಯಲ್ಲಿ, ಅದರಲ್ಲೇ ಬರಬಾರ್ದು. ನೋಡೋಣ, ಅದರಲ್ಲಿ ಬರ್ತಾ ನೋಡೋಣ. ಹರಿಯು ಹೋಗುತ್ತಲೇ ವಿಧಿ
ನಾನಿದ್ದೇನೆ. ಹ. ಇದನ್ನು ತಿಳಿಸಬೇಕಾದ ವಿಧಾತನಿಗೆ ಬಂದ ದಾರಿಗಾಗಿ ಮೇಲೇರಿದ್ರೆ ಬಂದ ದಾರಿ ಮುಚ್ಚಲ್ಪಟ್ಟಿದೆ, ಕೆಳಗಿನ ದಾರಿಯೊಂದನ್ನು ಬಿಟ್ಟಿದ್ದಾನೆ, ಅಲ್ಲಿಂದಲೇ ಶೋಧಿಸಿದೆನು ನಿನ್ನು ಗಂಧವ ಒಳ ವೈರಿನ ಗಂಟೆನು ಫಲದಲ್ಲಿ ಮೆರೆವ ಹೋದ ಕಲ್ಪನಿಲಯವಾದ ಸರ್ವ ಮೇದಿನಿಗಳು ಮೆರೆಯುತ್ತಿಹ ವಿನೋದ ಶೋಧಿಸಿದೆನು ನಿನ್ನು ದರವ ಒಳ ವೈರಿನ ಗಂಟೆನು ಫಲದಲ್ಲಿ ಮೆರೆವ ಶೋಧಿಸಿದೆನು ವಿಧಾತ. ವಿಷ್ಣು ಈ ಕಲ್ಪಕ್ಕನುಗುಣವಾಗಿ ಸೃಷ್ಟಿಸುವುದಕ್ಕೆ ಬೇಕಾದಂತ ಸಕಲವನ್ನೂ ನಿನ್ನ ಜಗದಾದಿಮ ಈಗಾಗಲೇ ಅನುಗ್ರಹಿಸಿದ್ದಾಳೆ, ಹ. ಎಲ್ಲವೂ ತುಂಬಿಸಿದ್ದಾಳೆ. ಓ. ಹಾಗಾಗಿ ಹೊರ ಬರುವಾಗಲೇ ಒಂದು ಸಂಕಲ್ಪ ಮಾಡಿಯೇ ಬಂದೆ. ಹ ನಿನಗೊಂದು ಹೊಸ ನಾಮಕರಣ ಆಗಬೇಕು. ಹ ಯಾಕಂದ್ರೆ ಲಯಗೊಂಡ ಸರ್ವ ಪ್ರಪಂಚವನ್ನು ಗಮನಿಸಿದಾಗ ಬಂಗಾರದ ಹಾಗೆ ಹೊಳೆಯುತ್ತಾ ಇತ್ತು. ಹ, ಹ. ಹಾಗಾಗಿ ಇನ್ನು ಮುಂದೆ ಲೋಕದಲ್ಲಿ ನೀನು ಹಿರಣ್ಯ ಗರ್ಭ. ಅದೋ ದ್ವಾರದ ಮೂಲಕ ಬಂದುದರಿಂದ ಅದೋಕ್ಷಜ ಎನ್ನುವಂತ ಹೆಸರಾಯ್ತು ಹ. ನಿನಗೆ. ನನಗೆ. ಹೆಸರಾಯ್ತು, ನೋಡಿ ಬಂದಿದ್ದಿ. ಇನ್ನಾದ್ರೂ ದೊಡ್ಡವನ ಒಪ್ಪಿಗೆ ಈಗ ಸೃಷ್ಟಿ ಮಾಡ್ತೇನೆ. ಅಲ್ಲ, ಈಗ ಹಾಗೆ ನೋಡಿದ್ರೆ ನಾನೇ ದೊಡ್ಡವಂತ ಅಲ್ಲ, ಆಡ್ಬೇಕಾಗ್ತದೆ. ಎಲ್ಲ ನೋಡಿ ಬಂದಿದ್ಯಲ್ಲ. ಹೌದು, ನೋಡಿ ಬಂದಿದ್ದೇನೆ. ಎಷ್ಟುಂಟು ತಪ್ಪು? ನಿನ್ನೊಳಗೆ ಏನು ಉಂಟು ಅಂತ ನೋಡಿ ನಿನಗೆ ಮತ್ತೊಂದು ಹೆಸರಾದದ್ದು. ಹ. ನನ್ನೊಳಗೆ ಏನುಂಟು ಅಂತ ನೀನು ನೋಡ್ಲಿಲ್ಲ, ಹ. ಹೋಗಿ ಬಂದದ್ದಕ್ಕೆ ನನಗೊಂದು ಹೆಸರಾಗಿದೆ ದಾರಿಯನ್ನೇ ಗಮನಿಸಿ. ಅಲ್ವಾ? ಹೌದು. ಹೋಗುವಾಗ ಏನೋ ಕಲ್ಮಶ ಅಂತ ಆಡಿದ್ದಿ. ಹ. ಈಗ ನಾನು ಬಂದ ಮೇಲೆ ಅದೋಕ್ಷಜ. ಹ. ಅದರ ಅರ್ಥ ಏನು? ಇಂದ್ರಿಯಾತೀತವಾಗಿ ಜನಿಸಿದವ. ಆಗಲಿ ಶೋಧನೆ. ಇದು ಒಂದು ದಾರಿ ಕೊಡು. ಬಾಯಿ ಆದೀತ. ಹ ಸೃಷ್ಟಿಸಬೇಕಾದಂತ ವಿಧಾತ ರಾಜಸ ಗುಣದಿಂದ ವ್ಯವಹರಿಸುತ್ತಾ ಇದ್ದಾನೆ. ಅವನದ್ದೇ ಗುಣ ಅದು. ಆದ್ರೆ ರಾಜಸ ಗುಣವನ್ನು ಇವ ಆಳಬೇಕು. ಇವನನ್ನು ರಾಜಸ ಗುಣ ಆಳಕೂಡದು. ಏರಿದ ಮದ ಇಳಿಸಬೇಕು ದಾರಿ ಒಂದೇ. ಅವನದ್ದು 8, ನಮ್ಮದು 9. ಸುಲಭ ವೈದ್ಯರು ಕೇಳಿ ಪರಮೇತಿಗಲ್ವರಿ ಹರಿಯದ ಧನವ ಬಹುತಲಿ ಪಲಿಕಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮಲೆಗೊಂಡ ಧರಣಿ ಎಲ್ಲವನೂ ಸುಲಥ ವೈದ್ಯರು ಕೇಳಿ. ಸೃಷ್ಟಿಕರ್ತ ನಾನು ಎಲ್ಲವೂ ನನ್ನಲ್ಲಿಂದ ಭಾವಿಸಿದ್ರೆ ಮರೆಗೊಂಡ ಧರಣಿ ಹರಿಯ ಉದರದಲ್ಲಿದೆಯಲ್ಲ. ಬ್ರಹ್ಮಾಂಡೋದರ ಭರಿತನು ಹರಿ ನಿಶ್ಚಯ. ಹೆಮ್ಮೆಯ ತಳೆದೆ ಪಂಥ ಬೆಳೆಸಿದೆ. ನನ್ನಿಂದ ಹರಿ ಅಧಿಕ, ಮೇಲೆ ಇಲ್ಲ ಕೆಳಗಿಲ್ಲ, ದಾರಿ ಕಾಣುವುದಿಲ್ಲ, ಕಷ್ಟ ಆಯ್ತು. ಅಮ್ಮ ಅಮ್ಮ ಸ್ಮರಿಸೆ ಭಕ್ತಿಯೋ ಆದಿಮಾಯಿಯೋ ಹರಿಯನಾಭಿ ಕಮಲನಾಡದಿ ಮೆರೆವ ಪಥಗೋಚರಿದೆ ಪೊಲಟ ಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗ ಮಾಯೆಯ ಬೆರಸಿ ವಟಪತ್ರದಲ್ಲಿನ ಮಲಗಿರಲು ನಿದ್ರೆಯೊಳಂದು ಕಾಲ್ಬೆರಳಿರಿಸಿ ಬಾಯೊಳಗೆ ಬರುತ್ತಿರಲು ಹರಿ. ಶೋಧನೆಗಾಗಿ ಒಳ ಸೇರಿದ ವಿಧಾತ ಹೊರಬರುವುದಕ್ಕೆ ಅಸಾಧ್ಯನಾಗಿ ಆದಿಮಾಯೆಯನ್ನೇ ಪ್ರಾರ್ಥಿಸಿದ ಕಾರಣವೇ ಇರಬೇಕು. ಆ ಮಾಯೆ ಈಗ ನನ್ನನ್ನು ಆವರಿಸಿದ್ದು. ಮಾಯೆಯನ್ನೇ ಪ್ರಾರ್ಥಿಸಿದ ಕಾರಣವೇ ಇರಬೇಕು. ಆಲದೆಲೆಯೊಂದು ತೇಲಿ ಬಂದಿದೆ. ಇದೇ ಆಲದೆಲೆಯ ಮೇಲೆ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿಟ್ಟು ನಿದ್ರಾ ಪರವಶನ. ಬರುದಲ ಕಮಲದೋ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಭರದ್ಯುದ ಬಲಿದು ಕುಳ್ಳಿರುತ್ತ ನಾಲ್ಬಿದೆ ನೋಡೆ ಮೆರೆದ ನಾಲ್ ಮೊಗದಿಂದ ಇರದೆ ಮೇಲಗೆ ನೋಡಲು ವರ ಪಂಚವದನರು ಪರಿಶೋಭಿಸುತ್ತಲವ ಹರಿಯ ಪದಯುಗಗಳು
ಸ್ಮರಿಸುತ್ತ ಭಕ್ತಿಯೊಳ್ ಇರುವ ವೇಯದೊಳ್ ಅಚ್ಚರಿಯಾದುದೇನೆಂಬೆ ಸುರಥ ವೈದ್ಯರು ಲಾಲಿಸಿ ಪರುತಲ ಕಮಲಜೌ ಹರಿಯನಾಭಿ ಕಮಲನಾಳದ ಮೂಲಕ ಹೊರಬಂದು ಪದ್ಮಾಸನ ಬರಿದು ಕಮಲದ ಮೇಲೆ ಕುಳಿತು 3 ಕಡೆ ನೋಡಿದೆ, ಮತ್ತೆ ಮೇಲೆ ನೋಡಿದಾಗ ಹೊರ ಪಂಚ ವದನದಿ ಶೋಭಿಸುತ್ತಿದ್ದೇನೆ. ನನ್ನಿಂದು ಹರಿಯ ಅಧಿಕ ಎಚ್ಚೆತ್ತ ಮೇಲೆ ಎಲ್ಲ ವಿಚಾರ ತಿಳಿಸೋಣ. ಇದು ಸಿದ್ಧ ಇರುತ್ತೇನೆ. ಹರಿಯೇ ಇರಲೇ ಗಳ್ಳದ ಕಿರುವಿದವ ಕಿರುಬೆರಳಿನಲ್ಲಿ ಹೊರಗಿಡ ಹೇ ದಾರ ಬರಿ ಬರುದಿಸುತ್ತಲಿ
ನೋಡಿದರೆ ಎಂಥದ್ದು ಕಾಣಲಿಲ್ಲ. ಸುತ್ತಲೂ ಜಲರಾಶಿ ಹೊರತು ಬೇರೇನೂ ಕಾಣುತ್ತೇ ಇಲ್ವಲ್ಲ. ನಾನೊಬ್ಬ ಹೇಗೆ ಹುಟ್ಟಿಕೊಂಡೆ? ಯಾರು ನನ್ನ ತಂದೆ? ನನ್ನ ಅಮ್ಮ ಎಲ್ಲಿ? ನನ್ನ ಅಪ್ಪ. ಹುಡುಕೋಣ. ಹೋಗ್ತೇನೆ ಮುಂದೆ. ಇದಕ್ಕೆ ಬಾಯಿ ಬರುವುದೇ ಇಲ್ಲ. ನಾನು ನಿನಗೆ ಬಾಯಿ ಬರುವುದಿಲ್ಲ ಅಂತ ಆಲೋಚನೆ ಮಾಡಿ. ನನಗೆ ಬರ್ತದೆ. ನನಗೂ ಬರ್ತದೆ. ಹಾಗಾದರೆ ಹೇಳು. ಏನು ಹೇಳಿ? ನಾನು ಯಾರು? ನಾನು ಯಾರು? ನನ್ನ ಅಪ್ಪ ಎಲ್ಲಿ? ನನ್ನ ಅಮ್ಮ ಎಲ್ಲಿ? ಎಂತದ್ದು ಗೊತ್ತಿಲ್ಲ, ಸುಮ್ಮನೆ ಬಂದದ್ದು ಇಲ್ಲಿಗೆ. ಮತ್ತಂತದ ಹಾಗೆ ಆಗಿದೆ ಈಗ. ನನಗೂ ಏನೂ ತಿಳಿದಿಲ್ಲ. ನನ್ನ ಸಮಸ್ಯೆಯು ಹಾಗೆ. ತಿಳುವಳಿಕೆ ಮಟ್ಟಿಗೆ ನಾವು ಸಮಾನ. ಅದು ಒಂದರಲ್ಲೇ ಅಲ್ಲ ನಮಗೆ ಹೋಲಿಕೆ. ಮತ್ತೆ ಯಾವ್ದ್ರಲ್ಲಿ? ನೋಡುವಾಗ ನೀನು ನನ್ನ ಹಾಗೆಯೇ ಕಾಣುತ್ತಾ ಇದ್ದಿ. ನೀನು ಕೂಡ ಹಾಗೆ. ಎಲ್ಲಿಯವರೆಗೆ ನಮ್ಮೊಳಗೆ ಹೋಲಿಕೆ. ನನಗೆ ಎಲ್ಲೆಲ್ಲಿ ಅಂತದ್ದೆಲ್ಲ ಉಂಟು, ಅದು ನಿನಗೂ ಅಲ್ಲಲ್ಲಿಯೇ ಉಂಟು. ನಿನ್ನದು ಹಾಗೆ ಆದರೆ ಒಂದು ಸ್ವಲ್ಪ ವ್ಯತ್ಯಾಸ. ಏನು ವ್ಯತ್ಯಾಸ? ನೀನು ಸಣ್ಣ, ನಾನು ದೊಡ್ಡ. ಉದ್ದ ಉದ್ದ. ನೀನು ಗಿಡ್ಡ, ನಾನು ದೊಡ್ಡ. ಆಹಾ, ನಿನ್ನ ಮಾತು ಕೇಳುವಾಗ, ನಿನ್ನ ನಗೆ ನೋಡುವಾಗ, ನಿನ್ನ ನಡೆ ನೋಡುವಾಗ ನನಗೆ ನಿನ್ನಲ್ಲಿ ಪ್ರೀತಿ ವಾತ್ಸಲ್ಯಗಳು ಹುಟ್ಟಿತು. ನನಗೆ ಗೌರವ ಅಭಿಮಾನ ಅಧಿಕವಾಗುತ್ತೆ. ಹೌದೇ? ಹಾಗಾದ್ರೆ ಅದನ್ನೇ ಆಧರಿಸಿ ಆಧರಿಸಿ ಒಂದು ಸಂಬಂಧ ಮಾಡಿ ಬಿಡುವ. ಸಂಸಮ್ ಎಂತದ ಅದೆಲ್ಲ ಆಗ್ತದೆ. ಅಂದ ನನಗಿಂತ ಚಿಕ್ಕವನಾಗಿ ನನ್ನ ಕುರಿತಾಗಿ ಗೌರವವನ್ನು ಹೊಂದಿರುವ ನೀನು ನನಗೆ ತಮ್ಮ ಆಗುವೆಯಾ? ನನ್ನ ಮೇಲೆ ನಿನಗೆ ಪ್ರೀತಿ ಉಂಟು, ನಿನ್ನ ಮೇಲೆ ನನಗೆ ಗೌರವ ಉಂಟು. ಹಾಗಿದ್ರೆ ನೀನು ನನಗೆ ಅಣ್ಣ ಆಗುವೆ. ನಾನು ಅಣ್ಣು, ನೀನು ತಮ್ಮ. ತಮ್ಮ. ಅಣ್ಣ. ಓ ತಮ್ಮ. ಓ ಅಣ್ಣ. ಏ ತಮ್ಮ. ನನಗೆ ಉದಾಸೀನಾಗಿತ್ತು ಒಬ್ಬನೇ. ಯಾಕೋ? ಯಾರು ಇಲ್ಲಲ್ಲ. ಓ ಸಮಸ್ಯೆ ಅದು. ಈಗ ಒಂದೊಂದೇ ಕಾಣುವುದಾಗ ಅಯ್ಯೋ, ಆಗುತ್ತಿರುವ ಸಂತೋಷ, ನನಗಾಗುತ್ತಿರುವ ಹಸಿವೆಯನ್ನು ಇಲ್ಲದೆ ಮಾಡುವುದಕ್ಕೆ ಶಕ್ಯವಾಗುವುದಿಲ್ಲ. ಇಲ್ಲಿ ಸಂಕಟ ಆಗುತ್ತುಂಟ. ನನಗೆ ಹಸಿವೆ ಆಗುತ್ತದೆ. ಹಸಿವೆ ನನಗೆ ತಿನ್ನುವುದಕ್ಕೆ ಏನಾದ್ರೂ ಕೊಡಿಸು ತಮ್ಮ. ನಾನೆಂತದ್ದು ಕೊಡಿಸುದು? ನಾವೇ ಹುಡುಕಬೇಕು. ಎಲ್ಲಿ? ನೋಡು. ಜನರಿಯ ಶೋಧಿಸುವ ಸೊಂಟದಿಂದ ಮೇಲೆ ನನಗೂ ಕೂಡ ಹಾಗೆ ಆಗುತ್ತಾ ಉಂಟು. ಹೊಟ್ಟೆ ಉದರ. ಹೌದು. ಇಲ್ಲಿ ಊಟ ಎಲ್ಲಿ ಸಿಗುತ್ತದೆ ತಮ್ಮ? ಯಾರಿಗೆ ಗೊತ್ತು? ಎಲ್ಲಿ ಸಿಗ್ತದೆ? ಕೆಳಗೆ ನೋಡ. ಎಲ್ಲಿ? ಕೆಳಗೆ ನೋಡು, ನೀರು ಕಾಣುತ್ತುಂಟು. ಅದುವರೆ ಉಪ್ಪು ನೀರು. ಅಯ್ಯಯ್ಯೋ, ಅದಕ್ಕೆ 4 ಬೆಟ್ಟು ಬಡಿದೆವು ಎಂದಾದ್ರೆ ನೀರಿನ ಒಳಭಾಗದಲ್ಲಿದ್ದಂತಹ ಜಲಚರ ಪ್ರಾಣಿ ಮೇಲೆ ಬರುವುದಕ್ಕೆ ಸಾಧ್ಯ ಉಂಟು. ನೀರಿಗೆ ಬಡಿಬೇಕು. ಒಬ್ಬ ಎಲ್ಲಿಂದ ಬಂದ? ಎಂತದೆ? ಅಲ್ಲ, ಈ ಬಡದಲ್ಲ ಹೊಟ್ಟೆ ತುಂಬಿಸ್ಲಿಕ್ಕೆ ಆಗ್ತದ? ಯಾರಿಗೆ ಗೊತ್ತು? ನಾವು ತುಂಬಿಸ್ಬೇಕು ಅಂತಾದ್ರೆ ಬಡಿಲೇಬೇಕು. ಆಗುತ್ತದೆ 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 ಮತ್ತೆ. ಅಯ್ಯ, ಹಾಗಾದ್ರೆ ನಾವು ನೀರಿಗೆ ಬಡಿ.
ತಮ್ಮ ಇಲ್ಲಿ ಬಾ ಬಾ, ನೀನೇ. ಎಂತ ಅವಸ್ಥೆ. ಅಣ್ಣ ಅಣ್ಣ ನಾನು ಇಲ್ಲಿದ್ದೇನೋ, ನೀನ್ ಯಾರನ್ನು ಕರೆಯೋದು? ಅದೆಂತದ್ದೆ ಗುಳ್ಳೆ. ನನ್ನ ತಮ್ಮ ಇಲ್ಲಿ ಇರಪ್ಪ, ನಾನು ಇಲ್ಲೇ ಇರ್ಪೆ. ನಾನಲ್ಲಿ ಇರ್ದೆ. ಅಲ್ಲಿ ಇರ್ದೀಯ? ಮತ್ತೆ ಈಗ ನೀನನ್ನು ಮಡಿಯುತ್ತಾ ಮುದುರು ಹಾಕಿದ ಕಾಲಕ್ಕೆ ನೀನು ಒಂದು ಮೊಗ್ಗು. ಮೊಗ್ಗೆ ಮೊಗ್ಗೆಂತದಕ್ಕೆ ನಮಗೆ ಮತ್ತೆ ಬೆಳೆದದ್ದು ಯಾರಿಗೆ ಗೊತ್ತು? ಸಿಕ್ಕಿದ್ದು ಲಾಭ. ಹಾಗೆ ಅದನ್ನೇ ನೋಡುತ್ತಿರುವ ಕಾಲಕ್ಕೆ ಅದು ನಿಧಾನ ಯಾರೆಲ್ಲ ತೊಡಗಿತ್ತು. ಹೇಗೆ ಮೊದಲಿದ ತಾವರೆ ಅರಳಿದೆ ಅರಳಿದೆ ಮೊದಲಿದ ತಾವರೆ ಅರಳಿದೆ. ಎಂತದೆ ಯಾಕ ಅರಳಿದ್ದ ಪುರಳಿದ್ದ ಯಾರಿಗೆ ಗೊತ್ತು? ನೀನಲ್ಲಿ ಹೇಳಿದ ಅರಳಿದ ಕಮಲದ ಮಧ್ಯೆ ಕಮಲದ ಮೇಲೆ ಒಂದು ಟಿಕ್ಕ. ಟಿಕ್ಕವ ಟಿಕ್ಕ ಉಂಟು ಇಲ್ಲಿ. ಎಂತ ಟಿಕ್ಕ ಅಂತ ಹೇಳಿದ್ವಿ? ಕಿಟ್ಟ. ಕಿಟ್ಟ ಏ ಕೀಟ ಕಿಟ್ಟ. ಕಿಟ್ಟ ತಿರಸ್ಕಾರ ಬೇಡ, ತಾತ್ಸಾರ ಬೇಡ. ಬೇಡ ಬೇಡ. ಕೆಂಪು ಕೆಂಪಾಗಿ, ಕೆಂಪು ಕೆಂಪು ಉಂಟ, ಉರುಟುರುಟಾಗಿ, ಬಿಳಿ ಬಿಳಿಯಾಗಿ, ಬಿಳಿ ಬಿಳಿ ಕಪ್ಪು ಎಲ್ಲ ಒಂದೇ ಕಡೆ ಕಪ್ಪಲ್ಲ, ಎಲ್ಲ ಕಡೆ ಕೆಂಪು ಅಲ್ಲ, ಮಧ್ಯೆ ಮಧ್ಯೆ ಬಿಳಿ ಬಿಳಿ. ದುಂಡು ದುಂಡಾಗಿರುವ ಅದನ್ನು ತಿಂದ್ಯಾ? ಮತ್ತೆ ನಿನ್ನನ್ನು ಬಿಟ್ಟು ತಿನ್ನುವುದಕ್ಕಾಗುತ್ತೆ? ಹಾಗೆ ಮಾಡ್ಲಿಕ್ಕಿಲ್ಲ ನೀನು. ನಿನ್ನನ್ನು ಬಿಟ್ಟು ಕುದಿಯುವುದಕ್ಕಾಗುತ್ತೆ? ಅಯ್ಯೋ ಹಾಗೆಲ್ಲ ಮಾಡ್ಲಿಕ್ಕೆ ನೀನು. ಆದ ಕಾರಣ ಜೊತೆಯಾಗಿ ಹೋಗಿ ಒಟ್ಟಾಗಿ ಆ ಪ್ರಾಣಿಯನ್ನು ಹಿಡಿದು ತಿಂಬಾನ. ಎಲ್ಲಿ ಉಂಟು? ನಾನು ನೋಡ್ಲೇ ಇಲ್ಲ ಅದನ್ನು. ಇಲ್ವಾ? ಮತ್ತೆ ಇಲ್ಲ. ಅದು ಆಗ ನೋಡಿದ್ದಲ್ಲ ಅಲ್ವಾ? ನೀನು ಯಾವುದನ್ನೆಲ್ಲ ನೋಡಿದ್ದಿ? ಎಲ್ಲಿಯ? ಅಲ್ಲ ನಾವು ಎಲ್ಲಿ ಕಣ್ಣು ಬಿಳಿ ಬಿಳಿ, ಎದೆಡೆ ಬಡವ, ದೇಹ ಕಂಪಿಸ್ತಾ ಉಂಟು. ಹೇಗೆ? ಗಡ 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 ಗಡ. ಬಿಡಿ ಬಿಡಿ ಜಲದೊಳಡುವ ಮುನ್ನ
ಅದೆಲ್ಲ ಸಾಕು. ಯಾರ್ಯಾರವ? ತಮ್ಮ ನಾನೇ ತಮ್ಮ. ನೀನು ಇಲ್ಲಿ ಒದ್ದಾಡುದು. ಮತ್ತೆ ತಿಮ್ಮ ಅಂತ ಆಲೋಚನೆ. ಆಹಾ, ತಿನ್ನುವುದಕ್ಕೆ ಸಿಕ್ಕಿತು. ಸಿಕ್ಕಿತು, ಆಯ್ತು. ಅನ್ನೋ ಹಾಗೆ ಭಾವಿಸಿ ಪ್ರಾಣಿಗೆ ಹೊಡೆದರೆ ನಿನ್ನ ಬೊಬ್ಬೆ ಕೇಳಿತು. ಇದ್ದದ್ದೆಲ್ಲ ನನಗೆ ಪೆಟ್ಟು. ಬೇನಾಯ್ತಾ? ಮತ್ತೆ ಬೇಣೆ ಆಗತ್ತೆ, ಜೀವ ಇಲ್ವಾ ನಾನು? ಬೇಸರ ಮಾಡಬೇಡ. ಅಂದ್ರೆ ನಮಗೊಂದು ಪ್ರಾಣಿ ಸಿಕ್ಕಿದಾಗ ಅದರ ದೊಡ್ಡ ಮಾಂಸದ ತುಂಡನ್ನು ನಾನು ನಿನಗೆ ಇಟ್ಟಿ ಕೊಡ್ತೇನೆ. ಹಿಡಿಗೊಡ್ತೀಯ? ಆದ್ರೆ ಎಲ್ಲುಂಟು ಪ್ರಾಣಿ? ನೀರ ಒಳಗೆ ಹುಡುಕುವ. ಏನಿದು ವೈಪರೀತ್ಯ? ಸೃಷ್ಟಿಕರ್ತ ನಾನು, ನನ್ನ ಕಣ್ಣ ಮುಂದೆ ಎರಡು ಜೀವ. ಹೀಗೂ ಉಂಟೆ? ಬ್ರಹ್ಮ ಸೃಷ್ಟಿಯಲ್ಲಿ ಆಹಾರಕ್ಕೆ ಕೊರತೆ ಆಗ್ಲಿಕ್ಕಿಲ್ಲ, ತಿನ್ನೋ ಉದ್ದೇಶ ಬರ್ತಾ ಇದ್ದಾರೆ. ಏನು ಮಾಡುದು? ಪ್ರಾಣ ಉಳಿಸೋ ಬಗ್ಗೆ ಹೇಗೆ? ಅಮ್ಮ ಅಮ್ಮ ಮರುಗಲಿಗೆ ವಿಭಾಗ ಮಲರಲಿ ಸ್ಮರಿಸಿರುವುದ್ಯಾಕೆನ್ನರಿ ಬಲಿ ಒಲೆಯ ಬಾರದೆ ಬಂದ ಗಂಟವ ಅರಿತು ಕೊಂಬೆ. ಅನನ್ಯ ಭಕ್ತಿಯಿಂದ ನನ್ನನ್ನೇನು ತೆಗೆಯುವಂತಹ ಸಂದರ್ಭ. ಅಭಯ ಪ್ರದರಾಗಿ ಗಂಡ ಭಾಗದಲ್ಲೇ ಗೋಚರಿಸಿದ್ದೇನೆ. ಕಣ್ಣಂಚಿನಲ್ಲಿ ಕಣ್ಣೀರು. ಯಾರಿಂದ ಏನಾಯಿತು ಮಗನೇ? ಓ ಮಾತೆಯೇ, ಜಲದಲ್ಲಿ ಈರುವರು ದೂರ್ತರು ಕಾಣಿಸಿಕೊಂಡು ತಿನ್ನೋ ಉದ್ದೇಶ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ನೀವೇ ರಕ್ಷಿಸಬೇಕು. ಮರುಗಬೇಡ ಮರುಗ ಬೀಡ ವಿಧಾನ ನಾ ಶ್ರೀಹರಿಯ ಸೇರಿಹ ಕಾರಣದೋಳ್ ಅವನಿರುವ ನಿದ್ರೆಯುಳು ಇನ್ನು ಶೀಘ್ರದೋಳ್ ಅಗಲಿ ಹೋಗುವೆನು ಫಲದೊಳೆಚ್ಚರಗೊಳ್ಳು ದೈತ್ಯರ ತರಿದು ಕೊಡುವನು ಭೀತಿ ಬೇಡೆಯೇ ವರದು ದರ್ಶನ ಕೊಡುತ್ತವಗೆ ನೀ ಮರೆಯೊಳಿಹುದೆವುದು ಮರುಗಬೇಡ ವಿಧಾನ. ಮರುಗಬೇಡ ವಿಧಾತ. ಆದಿಮಾಯಿಯಾದಂಥ ನಾನು ಯೋಗಮಾಯಿಯಾಗಿ ಶ್ರೀಹರಿಯನ್ನು ಆವರಿಸಿದ ಕಾರಣ ಆತನ ಯೋಗ ನಿದ್ರೆಯಲ್ಲಿದ್ದಾನೆ. ಇದೋ ಈಗಲೇ ಅವನನ್ನು ಬಿಟ್ಟು ಹೋಗುವಳಿದ್ದೇನೆ. ಪರದೊಡು ಎಚ್ಚರಗೊಂಡಂದಾತ ತನ್ನಂತಹ ದಾನವರನ್ನು ಕೊಂಡು ನಿನ್ನನ್ನು ರಕ್ಷಿಸುತ್ತಾನೆ ಕಂದ. ವರ ಸುದರ್ಶನವನ್ನು ಆತನಿಗೆ ನೀಡು. ಅಲ್ಲಿಯವರೆಗೆ ಶ್ರೀಹರಿಯ ನಾಭೀಕಮರದ ನಾಳದಲ್ಲಿ ಮರೆಯಾಗಿರು ಮಗನೇ. ನಿನಗೆ ಶುಭವಾಗಲಿ. ಜಯ 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 ತೊಲಗಿರಿವೆಲ ಯೋಗಮಾಯೆಯೂ ನಳಿನ ನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುದ ತನ್ನ ವದನದಲ್ಲಿ ತೊಲಗಿ ನಿಲಲ ಯೋಗ ಮಾಯೆಯೂ. ಯೋಗ ನಿದ್ದೆಯಿಂದ ಎಚ್ಚೆತ್ತಿದ್ದೇನೆ. ನೋಡುವ ನೋಡುವ. ಯಾರ ಪೇಳೆಯರಿದು
ಆದ್ರೆ ಸ್ವರ ಬರ್ತದೆ. ಬಾಯಿ ಇದು ಎಲ್ಲಿಂದ ಸ್ವರ ಬಂದದ್ದು ಅಂತ ಆಲೋಚನೆ ಮಾಡಿದ್ದೀನಿ. ಬಾಯಿ ಬಿಟ್ಟೇ ಸ್ವರ, ಬಾಯ್ ಆದ್ರೆ ನಾನು ಬಾಯಿ ಬಿಟ್ಟಲ್ಲ. ಅದು ಅಲ್ಲಿ ಓ ಇಲ್ಲೊಬ್ಬ ಇದ್ದಾನೆ. ಕಣ್ಣಿಗೆ ನಿನ್ನದು ಉಪ್ಪು ನೀರು ಹಾಕಲಿಕ್ಕೆ. ಕತ್ತಲೆ ಅಲ್ವಾ, ಗೊತ್ತಾಗ್ಲಿಲ್ಲ. ಅದು ಕತ್ತಲೆ ಆಗಿ ಅಲ್ಲ, ನೀನ್ ಇಷ್ಟೊತ್ತು ಮಲಗಿದ್ದತ್ತಲ್ವ, ಮಲಗಲಿಕ್ಕೊಂದು ಜಾಗ ಸಿಕ್ಕಿದ್ದು ಸಾಕು. ಎಲ್ಲಿ ಬೇಕಾದ್ರೂ ಮಾಡಕ್ತೀವಿ. ಅಲ್ಲದ ಎಲೆ ಎಂತದ್ದೇ ಆಗಲಿ ಮಲಗಬೇಕಾದ್ರೆ ಇಲ್ಲಿಗೆ ಬರ್ಬೇಕಾ? ಹೌದು. ಒಂದು ವೇಳೆ ಎಲೆ ಸಿಕ್ಕಿತ್ತು, ಜಾಗ ಸಿಕ್ಕಿತ್ತು, ಮಲಗಿದೆ ಅಂತೆಲ್ಲ ಇಟ್ಟುಕೋ. ನಾವು ಇರುವವರೆಗೆ ಮಲಗಲಿಕ್ಕೆ ಬಿಟ್ಟೇವ ನಾವು? ಅದ್ಯಾಕೆ? ನಮಗೆ ಇಲ್ಲಿ ಮಲಗಿದವರದ್ದು ನೋಡಿದ್ರೆ ಆಗುವುದಿಲ್ಲ, ಹಾಗೆ ನಮಗೆ ಮಲಗಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ನಿಮಗಾಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಯಾಕಾಗುವುದಿಲ್ಲ? ಮೊಣಕಾಲಿನವರೆಗೆ ನೀರು. ಓ ಕಾಲಿಗೆ ನೀರು ಬಂದಿದೆ. ಬಾತ್ಕೊಂಡಿದ ಮೊಣಕಾಲು ನಾವು ಆಗಿನಿಂದ ನೋಡುದು, ಮೊಣಕಾಲದಿಂದ ಮೇಲೆ ಬರ್ತದ, ಮೊಣಕಾಲದಿಂದ ಮೇಲೆ ಬರುವುದೇ ಇಲ್ಲ ಅಲ್ಲ. ಅಷ್ಟಕ್ಕೆ ಎಲ್ಲೇ ಸುತ್ತಾಡಲಿ ಮೊಣಕಾಲಿಂದ ಮೇಲೆ ನೀರಿಲ್ಲ. ಆಗ ನೀನು ಆಲೋಚನೆ ಮಾಡು. ನಾವು ಕುಳಿತರೆ ಇಡೀ ಒದ್ದೆ ಆಗುತ್ತದೆ, ಮುಳುಗಿ ಬಿಡ್ತೇವೆ. ಮಲಗಿದರೆ ಮೂಗಿಗೆ ನೀರು ಹೋಗ್ತದೆ. ಹಾಗಾಗಿ ನಮಗೆ ಮಲಗುವ ಹಾಗೂ ಇಲ್ಲ, ಕುಳಿತುಕೊಳ್ಳುವ ಹಾಗೂ ಇಲ್ಲ. ನೀನು ಹಾಯಾಗಿ ಮಲಗಿ ನಿದ್ದೆ ಮಾಡಿದ್ವಿ, ನೋಡುವಾಗ ಹೇಸಿಯಾಗಿದೆ. ಕಪ್ಪು ಕಪ್ಪು ಕಿಂದ ಕಪ್ಪಿನದನ್ನು ನಾವು ನೋಡಲಿಲ್ಲ ಇಷ್ಟವರೆಗೆ. ಹೌದಾ? ಆದ್ರೆ ಒಂದುಂಟು, ಕಪ್ಪಾದ್ರೂ ಚಂದ ಇತ್ತು. ನನಗೆ ಯಾರು ಹೇಳಲೇ ಇಲ್ಲ. ಯಾರು ಹೇಳಿಕೆ ಇಲ್ಲಿ ಯಾರಿದ್ದಾರೆ? ಅಷ್ಟೇ. ಹಲ್ಲು ಬಿಳಿ ಬಿಳಿ ಕಾಣ್ತದೆ, ಕಣ್ಣಾಲಿಗಳೆರಡು ಬಿಳಿ ಬಿಳಿ ಹೊಡೆಯುತ್ತದೆ. ನಮ್ಮನ್ನು ನೋಡಿ ಹೆದರದೆ ನಗೆ ಬೀರುತ್ತಾರೆ. ಹೌದಾ? ಆದ ಕಾರಣ ಚೋದ್ಯ, ನೀನು ಯಾರು? ಹೊರಟ 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 ಇವ. ಇವತ್ತಾದ್ರೂ ಸಿಗ್ಬೋದ? ಸಿಗ್ಬಹುದು, ಗೊತ್ತಿಲ್ಲ. ನನ್ನ ಸಮಸ್ಯೆ ಹೇಳಿ ಪ್ರಯೋಜನ ಇಲ್ಲ ಪುಣ್ಯಾತ್ಮ. ತಿರುಗಾಟ ಆರಂಭದಿಂದ ನನಗೆ ಎಂಥದ್ದು ಸಿಗ್ಲಿಲ್ಲ ಅಂತ. ನಿನ್ನ ಅಣ್ಣ ಅಲ್ವಾ ಅವ? ಹೌದು. ಅವನಲ್ಲಿ ಹೇಳಿಲ್ವ ನಿನ್ನ ಸಮಸ್ಯೆಯನ್ನು? ಹೇಳಿದ್ದೇನೆ, ಅವನ ಸಮಸ್ಯೆ ಅದೇ, ಅವನಿಗೂ ಸಿಗ್ಲಿಲ್ಲ. ನನಗೆ ಸಿಗಲಿಲ್ಲ ಅನ್ನೋದು ಒಂದು ಸಮಸ್ಯೆ, ಮತ್ತೊಂದು ಇವ ಒಟ್ಟಿಗೆ ಇದ್ದಾನೆ ಅನ್ನೋದು ಮತ್ತೊಂದು ಸಮಸ್ಯೆ. ಅವನಿಗೆ ಏನಾದ್ರು ವ್ಯವಸ್ಥೆ ಮಾಡ್ಬೇಕು. ಮಾಡ್ಬೇಕಲ್ಲ, ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ನಾನು ಹೊರಡುವಾಗ ಹೊರಟು ನಿಲ್ತಾನ. ನಾವು ಈರುವರೆ ಏಕಕಾಲದಲ್ಲಿ ಹುಟ್ಟಿದವರು. ಹುಟ್ಟಿದ ತಕ್ಷಣದಲ್ಲಿ ಹಸಿವೆ ಆರಂಭ ಆಯಿತು. ಹಸಿವಾಗ ಏನಾಗ್ಬೇಕು? ಏನಾಗಬೇಕು? ಏನಾದ್ರೂ ತಿನ್ಬೇಕು. ಏನಾದ್ರೂ ತಿನ್ನುವುದಾ? ಏನಾದ್ರೂ ತಿನ್ಬೇಕು, ಹೊಟ್ಟೆ ತುಂಬಿಸಿಕೊಳ್ಬೇಕು. ತಿನ್ನುವಂಥದ್ದು. ಹಾಗೆ ನೀರಿನಲ್ಲಿ ಹುಡುಕುತ್ತಾ ಮುಂದುವರಿದ್ರೆ ಒಂದು ಪ್ರಾಣಿ ಕಣ್ಣಿಗೆ ಗೋಚರಿಸಿತು. ಅಣ್ಣ ಹೇಳಿದ, ಹೋಗು ತಮ್ಮ ಕೈ ಹಾಕನ್ನು. ಹಾಗೆ ದಬಕ್ಕನೆ ಹಿಡಿದೆ, ಪಸಕ್ಕನೆ ಜಾರಿದೆ, ನೀರ ಒಳ ಸೇರಿದೆ. ಅದನ್ನು ಹುಡುಕುತ್ತಾ ಇಲ್ಲಿವರೆಗೆ ಬಂದ್ರೆ ನೀನು ಕಾಣ ಸಿಕ್ಕಿದ್ದೆ. ಹಾಗಾಗಿ ಕೇಳುದಿಷ್ಟೇ, ತೋರು ಬೇಗ ಮೊದಲು ಕಂಡ ಪೋರ ಎಲ್ಲಿ ಪೋದ ಬಂಡ. ಸಮಸ್ಯೆ ಹೌದಿದು, ಇದು ದೊಡ್ಡ ಸಮಸ್ಯೆ ಇದೆ. ಈ ಹೋದ ಬಂಡನನ್ನು ಎಲ್ಲಿಂತ ಹುಡುಕು? ಹೋದ ಬಂಡ ನಿನ್ನನ್ನು ಹೇಳಿದ್ ಬಂಡ ಅಂತ. ಹೋದವಲ್ವಾ? ಹೋದಲ್ಲ ನಿನ್ನಲ್ವಾ? ಇರ್ಲಿ ಬಂಡ. ಇದು ನೀವು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ ಈಗ. ಅಯ್ಯೋ ಅವಸ್ಥೆ. ಅವ ತಮ್ಮ, ತಮ್ಮ, ಅವ ಅಣ್ಣ. ಓ ಅಣ್ಣ. ಅಣ್ಣ ತಮ್ಮ, ತಮ್ಮ. ತಾತ್ಸಾರ ಬೇಡ. ನಾವಿಬ್ಬರು ವೀರರು, ನೀವೇ
ಪ್ರಶ್ನೆ ಇದು. ನಿಜ. ನಂಬಲಾರೆ. ನೀವು ಈರುವರಿದ್ದೀರಿ, ಆಡಿಕೊಳ್ಳುತ್ತೀರಿ ಧೀರ ಶೂರ ವೀರರೆಂದು. ವಿಕ್ರಮಿಗಳು. ಅದೇ ಹೌದೆಂದಾದರೆ ಒಬ್ಬ ಸಿಕ್ಕಿದ್ದು ಅಂತ ಆಡಿದ್ದು ನೀವು. ಒಂದೇ ಸಿಕ್ಕಿದ್ದು. ಸಿಕ್ಕಿದ ಒಂದನ್ನೇ ಹೊಂದುವುದಕ್ಕಾಗಲಿಲ್ಲ ನಿಮಗೆ. ಮತ್ತೆ ನೀವು ಹೇಗಯ್ಯ ವೀರರಾಗುವುದು, ಹೇಗಯ್ಯ ಶೂರರಾಗುವುದು? ಒಳ್ಳೆ ಪ್ರಶ್ನೆ ಇದು. ಮತ್ತೆ ಉತ್ತರ ಗೊತ್ತಾಯ್ತಾ? ನಾವಿಬ್ಬರು ಧೀರರಾದರೂ ವಿಕ್ರಮಿಗಳಾದರೂ ಒಂದು ಎಳೆಯ ಪ್ರಾಣಿಯನ್ನು ಹಿಡಿಯುವಲ್ಲಿ ಯಾಕೆ ಅಸಮರ್ಥರಾದೆವು? ಯಾಕೆ? ಅದು ತೊಳುಬಲವನ್ನು ಉಪಯೋಗಿಸಿ ನಮ್ಮನ್ನು ಎದುರಿಸುವುದಕ್ಕೆ ಬರಲಿಲ್ಲ. ಜಾಣ್ಮೆಯಿಂದ ಯುಕ್ತಿಯಿಂದ ತಪ್ಪಿಸಿಕೊಂಡಿತು. ನಮಗದು ತಿಳಿದಿಲ್ಲ. ಯಾರನ್ನಾದ್ರೂ ಹಿಡಿಬಹುದು, ಈ ತಪ್ಪಿಸಿಕೊಳ್ಳುವವರನ್ನು ಹಿಡಿಯಲಿಕ್ಕೆ ಆಗುದಿಲ್ಲ ಅಂತ. ನಾವು ಸಂಗರು, ನೀವು ಸಂಗಾರ, ಸುತ್ರಾಣರು. ಆದರೆ ನಾವು ಬಿಡಲಿಲ್ಲ. ನಮ್ಮ ಕಣ್ಣು ತಪ್ಪಿಸಿ ಹೋದ ಪ್ರಾಣಿ ಎಲ್ಲಿದೆ ಅನ್ನುವುದನ್ನು ಹುಡುಕುತ್ತಾ ಈ ಕಡೆಗೆ ಬಂದಾಗ ನಾನು ಸಿಕ್ಕಿ. ಭೂರಿ ತೋಷವಾಂತ್ಯ ದಿಟ. ಆದ ಕಾರಣವೇ ನಿನ್ನನ್ನು ಎಬ್ಬಿಸಿ. ಎಷ್ಟು ಸಂತೋಷ ಆಗುತ್ತದೆ ನಿಮ್ಮನ್ನು ನೋಡುವಾಗ. ಎರಡು ಆಗ್ತದ. ಭೂರಿ ಮತ್ತು ಭೂರಿ ತೋಷ, ಬಹಳ ಸಂತೋಷ ಆಯ್ತು. ಭೂರಿ ಅಂದ್ರೆ ಬಹಳ ಅಂದ್ರೆ ಭೂರಿ ಸಂತೋಷ ಆಯ್ತು. ಯಾಕೆ? ಒಂದು ತುತ್ತು ಅನ್ನ ಸಂಪಾದನೆ ಮಾಡುವುದೆಲ್ಲ ದೊಡ್ಡ ವಿಷಯ ಅಲ್ಲ. ಸಂಪಾದನೆ ಮಾಡಿದ ಒಂದು ತುತ್ತು ಅನ್ನವನ್ನಾದರೂ ನಮ್ಮವರ ಜೊತೆಯಲ್ಲಿ ಹಂಚಿ ತಿನ್ನುವುದೇ ದೊಡ್ಡ ವಿಷಯ ಆಗುತ್ತದೆ. ಗಳಿಸಬೇಕು. ಹೌದು. ನಾನು ಅಲ್ಲಿಯೇ ಸಿಕ್ಕಿಬಿದ್ದದ್ದು. ನಾನೊಬ್ಬನೇ ಹೊಟ್ಟೆ ತುಂಬಿಸಿಕೊಳ್ಳುವ ಯೋಚನೆ ಇದ್ದಿದ್ದರೆ ಅಣ್ಣಗೆ ಕಡ ಕೂಡಲೇ ಹಿಡಿದು ಹಲ್ಲಿಗೆ ಕೊಟ್ಟು ತಿಂದು ಬಿಡ್ತಿದ್ದೆ. ನೀನು ತಮ್ಮನಿಗೆ ತೋರಿಸಿ. ತಮ್ಮನು ನಾನು ಒಟ್ಟಿಗೆ ತಿನ್ನುವ. ಅಣ್ಣ ಹಿಡಿತಾನಂತ ನಾನು ಹಿಡಿತೇನಂತ ಅಣ್ಣ. ಸೋತದ್ರಲ್ಲಿ ನಾವೀಗ. ಆದ್ರೆ ನಿಮ್ಮನ್ನು ಮೆಚ್ಚಬೇಕು. ಯಾಕೆ? ಒಂದು ಹೊಟ್ಟೆ ಪಾಡಿಗಾಗಿ ಎಷ್ಟೆಲ್ಲ ಕಷ್ಟಪಡ್ತೀರಿ. ನೀನು ಹೇಳಿದ ಮಾತು 100ಕ್ಕೆ 100 ನಿಜ. ಹೊಟ್ಟೆ ಪಾಡು ಒಂದು ಬಿಟ್ಟರೆ ಇಷ್ಟು ಹೊತ್ತಿಗೆ ಇಲ್ಲಿ ಇದೆಲ್ಲ ಬೇಕಾ? ಸತ್ಯಕ್ಕಾದ್ರೆ ಬೇಡ ಇತ್ತು ನಾವು. ಅಲ್ವಾ? ನೀರಿನಲ್ಲೇ ಇದ್ದರೂ ಮೈಯೆಲ್ಲ. ಆದ್ರೆ ಒಂದು ಬ್ರಹ್ಮ ಸೃಷ್ಟಿಯಲ್ಲಿ ಆಹಾರಕ್ಕೆ ಕೊರತೆ ಆಗ್ಲಿಕ್ಕಿಲ್ಲ. ಯಾರವ ಹೇಳಿದವ ಅವನಿಗೆ ಮೆಟ್ಟಬೇಕೀಗ. ನಾವು ಹುಟ್ಟಿದಾರಕ್ಕೆ ತಿನ್ನದೆ ಒದ್ದಾಡ್ತೇವೆ. ಅದೇ ಆಗ್ಲಿಕ್ಕಿಲ್ಲ. ಆಗ್ಲಿಕ್ಕಿಲ್ಲ. ಆದ್ರೆ
ಆದ್ರೆ ಆ ಹೇಳಿದವ ಯಾರು? ಅವನ ಹೆಸರು ಬ್ರಹ್ಮ ಬ್ರಹ್ಮ ಆ ಬೊಮ್ಮ. ಅವ ಎಲ್ಲಿದ್ದಾನೆ? ಬ್ರಹ್ಮ ಎಲ್ಲಿದ್ದಾನೆ? ಬ್ರಹ್ಮ ಬ್ರಹ್ಮ ಎಲ್ಲಿದ್ದಾನೆ? ನೀವು ಯಾರನ್ನು ನೋಡಿದ್ದೀರೋ, ಯಾವ ಬ್ರಹ್ಮನನ್ನು ಕೇಳುತ್ತೀರೋ ನನಗೆ ಗೊತ್ತಿಲ್ಲ. ಅಷ್ಟೇ. ಗೊತ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಇಷ್ಟು ಹೊತ್ತ ನಾವು ಕೇಳುವಾಗಲೇ ಹೇಳುದ ನನಗೆ ಗೊತ್ತಿಲ್ಲ, ಅದೆಲ್ಲ ಬೇರೆ ಯಾರ ಹತ್ರ ಆದ್ರೂ ಕೇಳಿ ಅಂತ ಹೇಳುದಲ್ಲ. ಹೋಗ್ಲಿ ಬಿಡು. ಗೊತ್ತಿಲ್ಲ ಅಧಿಕಾರವಾಣಿಯಿಂದ ಆಡ್ತಾ ಇತ್ತು. ಗೊತ್ತಿಲ್ಲ ಅನ್ನುವುದಕ್ಕಾದ್ರೂ ಒಂದು ಅರ್ಹತೆ ಬೇಕೋ ಬೇಡ? ಬೇಕು ಬೇಕು ಬೇಕು. ಯಾರಯ್ಯ? ಈ ಜಲದಿಗೆ ಒಡೆಯ ಅಲ್ವಾ? ಜಲದಿ ಗೋಡೆಯ ನಾನೇ. ಇದಕ್ಕೆಲ್ಲ ಇವ ಯಜಮಾನ? ನಾನೇ ನಾನೇ ಸತ್ಯ ಸತ್ಯ. ಯಾರು ಇಲ್ಲ ಇಲ್ಲಿ, ಇಲ್ಲ ಇದ್ರೆ ಕೇಳಬಹುದು. ಪಾರವೇ ಇಲ್ಲ, ಆಕ್ಷೇಪ ಇಲ್ಲ. ಅಪಾರವಾದ ಅಪಾರ. ನೀನೇ ಯಜಮಾನ ಹೌದಾದ್ರೆ ಯಾರೆಲ್ಲಿಂದ ಬರ್ತಾರೆ, ಯಾರೆಲ್ಲಿ ಇರ್ತಾರೆ, ಯಾರೆಲ್ಲಿಗೆ ಹೋಗ್ತಾರೆ, ಯಾರೆಲ್ಲಿ ಏನು ಮಾಡ್ತಾರೆ ಎಲ್ಲ ಗೊತ್ತಬೇಕು. ಗೊತ್ತಬೇಕು ಗೊತ್ತಬೇಕು. ನಾವು ಹುಡುಕಿಕೊಂಡು ಬಂದ ನಮ್ಮ ಕೈಯಿಂದ ತಪ್ಪಿಸಿಕೊಂಡು ಹೋದ ಪ್ರಾಣಿ ಎಲ್ಲಿದೆ? ಪ್ರಾಣಿ ಹೇಗಿದೆ? ನಿನಗೆ ಹಾಗಲ್ಲ, ಒಂದೇ ಶಿರ, ಅದಕ್ಕೆ 2 ಕೈ, ನಿನಗೆ 4 ಕೈ. ಅದು ಕಾಣುವುದಕ್ಕೆ ಬಿಡಿ, ನೀನು ಕಪ್ಪು ಕಪ್ಪು ಕರಿಯ. ಹಾಗಾಗಿ ಕೇಳುದಿಷ್ಟೇ, ಮೊದಲು ಕಂಡಂತಹ ಪ್ರಾಣಿಯನ್ನು ತೋರಿಸಿ. ಅದು ಅಲ್ಲ ಅಂತ ಆದ್ರೆ ತಿನ್ನುದೆ. ನಮಗೆ ಅದೇ ಆಗಬೇಕು ಅಂತ ಅಲ್ಲ, ಅದ್ರಲ್ಲಿ 5 ಉಂಟು. ಅಲ್ಲ ಅದಿಲ್ಲ ಅಲ್ಲ. ನನಗೆ ಬಿಳಿದ್ದು ಇಷ್ಟ ಆಯ್ತು. ಅದಲ್ವಾ ಬಿಳಿ, ಇದು ಕಪ್ಪ ಅಲ್ವಾ? ತಪ್ಪಿದದ್ದಾಗುತ್ತದೆ. ಈಗ ಸಿಕ್ಕಿದ್ದು ಯಾವ್ದ್ರಾಗ ಆಗ್ತದೆ? ಆಗ್ತದ? ಇಳಿದಿತ್ತಾ? ನೋಡ ಇಳಿಸಿ. ಎಂತ ಬಡಿ ಎಂತ ಬೆಡಿ ಅಮ್ಮ. ಅಣ್ಣ, ಒಂದು ಊಟ ಮಾಡಿ ಬರೋಣ. ಎಲ್ಲಿಗೆ ಹೋಗುದು? ಎಲ್ಲಿಗೆ ಊಟ ಮಾಡೋದು? ನನಗೆ ತಿನ್ಬೇಕಿದ್ದನ್ನ. ನಿನಗೆ ಇನ್ನೊಂದು ಸಿಕ್ಕುವಾಗ ಕೊಡುವ. ಅದೆಲ್ಲ ಆಗುದಿಲ್ಲ, ಇದೇ ಬೇಕು. ನೀನು ದೊಡ್ಡದಾಗಿರ್ಬೋದು, ನನಗೆ ಹಸಿವೆ ಹೆಚ್ಚು. ಇರುವ ಒಂದೇ ಪ್ರಾಣಿಯನ್ನು ಅರ್ಧ ಮಾಡಿ ತಿನ್ನುವ. ಅದೇ ಹೇಗೆ ಅರ್ಧ ಮಾಡಿದ್ರೆ ಕಡಿಮೆ ಆಗುದಿಲ್ಲ? ಸೊಂಟದಿಂದ ಮೇಲೆ ಒಂದು ತುಂಡು, ಸೊಂಟದಿಂದ ಕೆಳಗೆ ಇನ್ನೊಂದು ತುಂಡು. ಹಾಗೆ ನನ್ನ ಪ್ರೀತಿಯ ತಮ್ಮ, ನಿನಗೆ ತುಂಬಾ ಹಸಿವೆ ಆಗಿದೆ. ಹೌದು. ಆದ ಕಾರಣ ನಿನಗೆ ಅದರ ಸೊಂಟದಿಂದ ಕೆಳಗೆ ಎಂತದೆಲ್ಲ ಉಂಟು ಅದನ್ನೆಲ್ಲ ಕೊಡುವ. ನನಗೆ ಸೊಂಟದಿಂದ ಮೇಲೆ ಇರುವುದು ಮಾತ್ರ ಸಾಕು. ಅಣ್ಣ, ಸೊಂಟದಿಂದ ಕೆಳಗೆ ಎಂತದುಂಟು? 2 ಕಾಲು ಚೀಪ್ಲಿಕ್ಕ ನನಗೆ. ಕಾಲು ಸೊಂಟದಿಂದ ಕೆಳಗಿರುವುದ? ಮತ್ತೆ ಎಲ್ಲಿ? ಹಾಗಾದ್ರೆ ಅದು ಬೇಡ. ಅದರ ಎಲುಬು ಚರ್ಮ ಒಂದು ಪಾಲು, ಒಂದು ಪಾಲು, ರಕ್ತ ಮತ್ತೆ ಮಾಂಸ ಇನ್ನೊಂದು ಪಾಲು, ಇನ್ನೊಂದು ಪಾಲು. ನನ್ನ ಪ್ರೀತಿಯ ತಮ್ಮ, ನಿನಗೆ ತುಂಬಾ ಹಸಿವಾಗಿದೆ. ಆದ ಕಾರಣ ನಿನಗೆ ಅದರ ಎಲುಬು ಚರ್ಮ ಎಲುಬು ಕೊಡುವ. ನನಗೆ ಅದರ ರಕ್ತ ಮತ್ತೆ ಮಾಂಸ ಮಾತ್ರ ಸಾಕು. ಹೌದಾ? ಒಳ್ಳೆ ಅಣ್ಣ. ಮತ್ತೆ ಅಣ್ಣ, ಮಗದೊಮ್ಮೆ ಮೋಸ ಮಾಡ್ತಿದ್ದೀನಿ ನೀನು. ಎಲುಬು ಚರ್ಮ ನನಗ,
ಚರ್ಮ ಎಂತದಕ್ಕೆ ನನಗೆ ಚಳಿಯಾಗ ಹೊದಿಲಿಕ್ಕ ಅದು ಬೇಡ ಇದು ಬೇಡ ಅದು ಆಗುದು. ಹಾಗಾದ್ರೆ ಹೀಗೆ ಮಾಡುವ. ಹೇಗೆ? ಆದ್ರೆ ಒಂದು ಕಾಲು ಒಂದು ಕೈ ನಾನು ಹಿಡಿಯುದು, ಒಂದು ಕಾಲು ಒಂದು ಕೈ ನೀನು ಹಿಡಿಯುದು. ನಾನು ಹಿಡಿಯುದು. ಆದ್ರೆ ಒಂದು ಕಾಲು ಒಂದು ಕಾಲು ಒಂದು ಕಾಲು ಒಂದು ಕಾಲು ಒಂದು ಕಾಲು ಒಂದು ಕಾಲು ಸಾಕು, ಆಯ್ತು. 2.5 ಅಲ್ಲಿಗೆ 2.5 ಆಯ್ತಾ? ಮತ್ತೆ 2.5 ಆಗದೆ. ಹಾಗಲ್ಲ, ಒಂದು ಕಾಲು ಒಂದು ಕೈ ನಾನು ಹಿಡಿದು, ಒಂದು ಕಾಲು ಒಂದು ಕೈ ನೀನು ಹಿಡಿದು, ಪರಸ್ಪರ ವಿರುದ್ಧ ದಿಕ್ಕಿಗೆ ಎಳೆಯುವುದು. ನನಗೆ ಸಿಕ್ಕಿದ್ದು ನನಗೆ, ನಿನಗೆ ನಿನಗೆ ಸಿಕ್ಕಿದ್ದು ನನಗೆ. ಅದು ಹೇಗೆ ಹಾಗಾಗುತ್ತೆ? ಕಳ್ಳ ನೀನು. ಸ್ವಲ್ಪ ಆಡ್ತದೆ. ಅಲ್ಲಲ್ಲಿ ಅಲಗಾಡ್ತದೆ. ಹಾಗಾದ್ರೆ ಅದು ಸಾಯಲಿಲ್ಲ. ಸಾಯಲಿಲ್ವೋ? ಹೊಡೆದದ್ದು ಕಡಿಮೆ ಆಯ್ತಾ ನನಗೆ? ಬೇಡ, ಈಗ ಬೇಡ. ಸತ್ತ ಹೆಣ ಆಗಲಿ, ಆಮೇಲೆ ತಿನ್ನು. ಬಾ. ಷಡವಿ ಪಂಚಸಹಸ್ರ ಕಾಲದಿ ಷಡವಿ ಪಂಚಸಹಸ್ರ ಕಾಲದಿ ಧನುಜರ ವಿಜಯ ಸೇರಿರುತ್ತಿದೆ. ನಳಿನ ಲಾಭನು ಸ್ಮರಿಸೆ ಭಕ್ತಿಯೋ ಆದಿಮಾಯೆಯನು ಸ್ಮರಿಸೆ ಭಕ್ತಿಯೋ ಆದಿಮಾಯೆಯನು ಮನದೊಳರಿತನು ಧುರನು ಅದರ ಹನನಗೊಳಿಸುವೆ ಕಪಟದೊಳಗೆವುದೆನುದ ಹನನಗೊಳಿಸುವೆ ಕಪಟದೊಳಗೆಂದೆನುತಲ ದುರುಳರ ಪೊಗಳುತ್ತಲಿಯುವುದೆವುದ ಸೆಣಸಿ ಪಂಚಸಹಸ್ರ ಕಾಲದಿ ಹೋರಾಟ ಮಾಡಿ ಸಮಯ ಕಳೆದದ್ದೇ ಗೊತ್ತಾಗಲಿಲ್ಲ. ಆದರೂ ಜಯಾಪಯದ ತೀರ್ಮಾನವೇ ಆಗದೆ ಹೋಯಿತಲ್ಲ. ಜಗದಾದಿಮಾಯ ದಾರಿ ಸೂಚಿಸಿದ್ದಾಳೆ. ನೋಡೋಣ ನೋಡೋಣ ನೋಡೋಣ. ಮೆಚ್ಚಿದೆ ಮೆಚ್ಚಿದೆ ನಿಮ್ಮ ಪೌರುಷಗೆ ಬಲು ಹೆಚ್ಚಿನ ತೋಳದಾದಗೆ ಆಶ್ಚರ್ಯ ಬಂತೆನ ಉತ್ತರಿಸುವುದೇನು ಅಚ್ಚಳಿಯದ ಭಟರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಗೆ ಬಲು ಹೆಚ್ಚಿನ ತೋಳ ಸಾಹಸಗೆ ಮೆಚ್ಚಿದೆ. ಬಹಳ ಒಳ್ಳೆಯದಾಗಿದೆ. ಬೆಚ್ಚಿದೆ. ಹಾ, ಮೆಚ್ಚಿದೆ. ಸಂತೋಷ ಆದದ್ದಲ್ವ? ಸಮಯ ಎಷ್ಟಾಯ್ತು? ಯಾರಿಗೆ ಗೊತ್ತು? ದಿವ್ಯ ಪಂಚ ಸಹಸ್ರ ಕಾಲಗಳೇ ಕಳೆದು ಹೋಯಿತು. ಕಾಳಗದಲ್ಲಿ ಹಾ, ಪರಿಣಾಮ ಗೆದ್ದವರು ನೀವು ಇರುವರು, ಸೋತವ ನಾನು. ಬೋ. ಹಾಗಾಗಿ ಏನು ಬೇಕು ಕೇಳಿ ಅನುಗ್ರಹಿಸುವೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲದಿದ್ದರೆ ಎಲ್ಲಿ ಹೇಗೂ ಮಾತಾಡುವುದಕ್ಕಾಗುತ್ತದಲ್ವ? ಸಾಯುವಾಗ ನಮ್ಮ ಕೈಯಿಂದ ಪೆಟ್ಟು ತಿಂದು ಬಿದ್ದವ ನೀನು. 5,000 ಯುದ್ಧ ಮಾಡಿರಬಹುದು, 10,000 ವರ್ಷ ಏಳುವುದಕ್ಕೆ ತಗೊಂಡಿದ್ದೀನಿ, ಗೊತ್ತು ನಿನಗೆ? ನೀನು ಹೇಳ್ಬೇಕಾದ್ರೆ 10,000 ಆಗಿದೆ. ಈಗ ಎದ್ದು ಹೇಳ್ತಿ, ಸೋತವನು ನಾನು, ಗೆದ್ದವರಾದ ನಿಮಗೆ ಕೊಡ್ತೇನೆ. ನಾವು ದೊಡ್ಡವರು ಹೌದು, ಹೌದು. ನೀನು ಸಣ್ಣವ ಹೌದು, ನಾವು ಗೆದ್ದವರು ಹೌದು, ನೀನು ಸೋತವ ಹೌದು. ಹೌದು. ಅಲ್ಲಿಗೆ ಬಾ. ನಾವು ಕೊಡುವವರು, ನೀನು ಪಡಕ. ನಂಬಿಕೆ ಇಲ್ಲ. ವಿಶ್ವಾಸ ಬರಬೇಕಾದ್ರೆ ಏನ್ ಮಾಡ್ಬೇಕು? ನೀವಿರೋರು ಕೈ ತಟ್ಟಿ ಮಾತು ಕೊಡಿ. ಹೇಗೆ? ನಾನು ಕೇಳಿದ್ದನ್ನು ಕೊಡುತ್ತೇನೆ. ನೀನು ಕೇಳಿದ್ದಲ್ಲ, ನಾವಿರುವರು ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ ಸಿಕ್ಕಿದಿರಿ ಕೈಯೊಳಗೆ ನಾನಿರುವ ಬಲೆಯೊಳಗೆ ಸೊಕ್ಕಿಲಿಗಳ ಹುತ ಎನ್ನೊಳು ಬೇದಿರಿ ತನ್ನಿರಿ ನಿಮ್ಮ ವಜ್ರವ ಸಿಕ್ಕಿದಿರಿ ಕೈಯೊಳಗೆ
ಕೊಡುವುದೇ ಹೌದಾದಕ್ಕಿದ್ದಲ್ಲಿ ಹೌದುವೆ. ನಿಮ್ಮಿಬ್ಬರ ಪ್ರಾಣ ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದಲ್ಲಿ ಮನದಿಲ್ಲವೆನುವುದರಿ ಸಾನುರಾಗದಲ್ಲಿ ಮನದಿಲ್ಲವೆನುವುದರಿ ತಾನೆಂಬುಳೆಂದಂತ ಮಾದ ಏನ ಮಾಡುವುದೆಂಬ ಪ್ರಾಣವ ಕೇಳಿದ ತಮ್ಮ ಸಾಧುರಾಗದಿಂದ ವಂಚಿಸಿದ ಹೌದಣ್ಣ. ನಮ್ಮ ಪ್ರಾಣಕ್ಕೆ ಎರವಾಗಿ ಹೋದ. ಪ್ರಾಣ ಉಳಿಸಿಕೊಳ್ಳುವ ಒಂದು ಉಪಾಯ ಉಂಟು. ಕೊಡಿ 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 ಕೊಡುವುದಕ್ಕೆ ಸಿದ್ಧರಾಗಿಯೇ ಇದ್ದೇವೆ. ಸರಿ ಆದ್ರೆ ಒಂದು ಏನು ನಮ್ಮ ಶರೀರಕ್ಕೆ ಒಂದು ಹನಿ ನೀರು ಸೋಕದ ಹಾಗೆ ಕಸಿ ಪ್ರಾಣವನ್ನು ನಾನಾರೆಂಬುದನ್ನು ಜ್ಞಾನ ದೃಷ್ಟಿಯಿಂದ ನೋಡಿ. ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ಧುರಿತ ಸಂಹಾರಣ ದಿನೋಧಾರಿ ರಮಣ ನಾರಾಯಣ ಕ್ಷೀರಾಣವ ಶಯನ ನಾರಾಯಣ ಘೋರಮೃತಾಪಹಾರಕನಾದ ಕ್ಷೀರಾರ್ಣವನಾದವೋ ಕರುಣಾನಿಧಿಯೇ, ನಾವು ಮಾಡಿದ ಸರ್ವಾಪರಾಧಗಳನ್ನು ಮನ್ನಿಸಿ ನಮ್ಮನ್ನು ಉದ್ಧರಿಸು ತಂದೆ. ಓ ತಂದೆ, ಕರೆಯುವುದಕ್ಕೆ ಹೆಸರಾಗಬೇಕು. ಆ ಹೆಸರು ನಿನ್ನ ಹೆಸರಿನ ಜೊತೆಯಲ್ಲಿ ಸ್ಥಾಯಿಯಾಗಿ ಉಳ್ಳ ಹಾಗೆ ಅನುಗ್ರಹಿಸು ತಂದೆ, ಅನುಗ್ರಹಿಸು. ನಾರಾಯಣ ನಾರಾಯಣ. ಇದೋ ಭಯ ಆಹಾ, ಮೆಚ್ಚಿದೆ ನಿಮ್ಮಯ ಭಕ್ತಿ ಭಾವಕ್ಕೆ ನಾನು ಹೆಚ್ಚು ಮಾತುಗಳಿಂದಲೇನು ಉಚ್ಚರಿಸಲು ಮನ ಇಚ್ಛೆಯೇನುವುದ ನಿಶ್ಚಯವಾಗಿ ಕೊಡುವೆನು. ಮೆಚ್ಚಿದೆ ಉಭಯರಿಗೂ ಆ ಭಯವನ್ನು ನೀಡುತ್ತಾ ಇದ್ದೇನೆ. ಮೆಚ್ಚಿದೆ ನಿಮ್ಮ ಶ್ರದ್ಧಾ ಭಕ್ತಿಗೆ. ಈ ಪ್ರಪಂಚ ಮುಂದಕ್ಕೆ ಗುರುತಿಸುವುದಕ್ಕೆ ನಿಮಗೆ ಹೆಸರು ಬೇಕು. ನಿಮ್ಮ ದೇಹ ಸ್ಥಿತಿಗೆ ಅನುಗುಣವಾದ ಹೆಸರೇ ಅದಾಗಲಿ. ಎಷ್ಟು ಮೃದುವಾದ ಶರೀರ, ಮದಿರೆಯ ಕಾಂತಿ. ನೀನೇ ಮಧು. ನಾನು ಮಧು. ಮಧು ನಾನು ಇವ ಕಠಿಣ, ಹೌದು. ಹಾಗಾಗಿ ಇವ ಕೈಟಪ. ಆಹಾ, ಅವ ಕೈಟಪ್ಪ, ನಾನು ಮಧು. ಮಧು ಇವರ ಮಧು ಕೈಟಬರು. ಮಧುಗೈಟವರು ಬಂದ್ರು ಹೋದ್ರು, ಯಾರಿಗಾದ್ರೂ ನೆನಪಿರ್ಲಿಕ್ಕುಂಟ? ಇಲ್ಲ, ಒಂದು ವ್ಯವಸ್ಥೆ ಮಾಡಯ್ಯ. ನೀವೇ ಕೇಳಿಕೊಂಡದ್ದೇ ಹಾಗಲ್ಲ. ಹೌದು. ನೀರೇ ಸೋಂಕದ ಹಾಗೆ ಪ್ರಾಣ ಪಡೆಯಬೇಕು. ಹೌದು. ಅದಕ್ಕಾಗಿ ನಿಮ್ಮೀರ್ವರನ್ನು ಸಂಹರಿಸಿ ನಿಮ್ಮೀರ್ವರ ಹೆಸರನ್ನು ಮುಂದಿನ ಪ್ರಪಂಚ ತಿಳಿಯುವ ಹಾಗೆ ಮಾಡುತ್ತೇನೆ. ನಾನಿರುವಲ್ಲಿವರೆಗೆ ಆಹ್. ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ. ಅದಕ್ಕಾಗಿ ಜಂಘೆಯನ್ನು ವಿಶಾಲವಾಗಿರಿಸಿದ್ದೇನೆ. ಹೀಗೆ ಬನ್ನಿ. ಮೋಕ್ಷ ಮಧುವನ್ನು ಕೊಂದೆ ಮಧುಸೂದನನಾದೆ. ಕೈಟಬನನ್ನು ಕೊಂದು ಕೈಟಭಾಂತಕನಾದೆ. ಮಧು ಕೈಟಬರೀರ್ವರ ಮೇಧಸ್ಸನ್ನು ತೆಗೆದು ಜಲಧಿಯಲ್ಲಿ ಬಿಸುತ್ತೆ ಮೇಧಿ ನಿರ್ಮಾಣ ಮಾಡಿದ್ದೇನೆ. ನಾಭಿ ಕಮಲದ ನಾಳದಿಂದ ಹೊರಬಂದ ವಿಧಾತ ಇದೇ ಕ್ಷೇತ್ರದಲ್ಲಿ ಸೃಷ್ಟಿ ಕಾರ್ಯದಲ್ಲಿ ತೊಡಗಿಕೊಳ್ಳಲಿ. ಹರನಾದರೂ ಕೈಲಾಸವನ್ನು ಸೇರಿದ್ದಾನೆ. ಪಾಲನಾ ಕಾರ್ಯಕ್ಕಾಗಿ ವೈಕುಂಠ ಲೋಕದ ಬಂದು ಸೇರಿದಂತಹ ಕಲಾಭಿಮಾನಿಗಳಿಗೆ ವಂದಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಮಧ್ಯದಲ್ಲಿ ರಸಭಂಗ ಉಂಟು ಮಾಡಿರುವುದಕ್ಕೆ ಸಹೃದಯಿ ಪ್ರೇಕ್ಷಕರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇಂದಿನ ದಿನದ ಸೇವಕರ್ತರಿಗೆ ಮಂಡಳಿ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ಹಾಗೂ ಬಂದಿರುವಂತಹ ಸಕಲ ಯಕ್ಷ ಕಲಾಭಿಮಾನಿಗಳಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸಕಲ ಐಶ್ವರ್ಯ ಆಯುರ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ
ಬರುವ ದಿನ ಸಂಜೆ 6:15ರಿಂದ ಶ್ರೀ ಮಂಜುನಾಥ ಹಾರ್ದಳ್ಳಿ ಬಿತ್ಕಲ್ಕಟ್ಟೆ ಕುಂದಾಪುರ ಇವರ ಬಾಪ್ತು ಕಟೀಲು ಕ್ಷೇತ್ರ ಸರಸ್ವತಿ ಸದನದಲ್ಲಿ ಉತ್ತಮ ಸೌದಾಮಿನಿ ಎನ್ನುವಂತಹ ಪುಣ್ಯ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ 12/12/2025 ಶುಕ್ರವಾರ ಏಳಿಂಜೆ ಮುಗುಳಿಗುತ್ತು ಬಾಕಿಮಾರ ಗದ್ದೆಯಲ್ಲಿ ನಮ್ಮದೇ ಇನ್ನೊಂದು ತಂಡದವರಿಂದ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯ ಕಥಾನಕವನ್ನು ಶ್ರೀಯುತ ಯಶವಂತ್ ಮತ್ತು ಶ್ರೀಮತಿ ಸ್ವಪ್ನ ಶೆಟ್ಟಿ ಮತ್ತು ಕುಟುಂಬಿಕರ ಬಾಪ್ತು ಆಡಿ ತೋರಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮದ ಪರವಾಗಿ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಹಿಂದುಗಡೆ ಇರುವಂತಹ ಮನೆಯಲ್ಲಿ ಮಾಡಲಾಗಿದೆ. ಕಲಾಭಿಮಾನಿಗಳು ಶಾಂತಚಿತ್ತರಾಗಿ ಹೋಗಿ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕಾರ್ಯಕ್ರಮದ ವ್ಯವಸ್ಥಾಪಕರ ಪರವಾಗಿ ವಿಜ್ಞಾಪಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾಪ್ರಸಂಗವನ್ನು ಮುಂದುವರಿಸುವರಿ ಭಾಗವತರ ಹಾಗೂ ಸಭ್ಯ ಸಭಿಕರ ಅಪ್ಪಣೆಯನ್ನು ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಜೈ ಹಿಂದ್. ಯಕ್ಷಗಾನಂ ಗೆಲ್ಲು. ಜನನಿಯ ಗೆಳದಿ ಮಾಲಿನಿಯೂ ಬೇಸಿಗೆಯ ಕಡು ಬಿಸಿಲಿಗೆ ಕರಿಟಿ ಕಮರಿ ಹೋದಂತಹ ಬಂಜರ ಭೂಮಿಗೆ ಮುಂಗಾರಿನ ಸ್ಪರ್ಶವಾದಾಗ ಪ್ರಕೃತಿ ಮಾತೆಯು ಚುಗಿರಡೆದು ಹಚ್ಚು ಹಸಿರಾಗಿ ಕಾಣಿಸುತ್ತಾಳೆ. ಆ ದೃಶ್ಯವನ್ನು ಕಾಣುವಾಗ ಎಷ್ಟು ಸಂತೋಷ ಆಗುವುದಿಲ್ಲ, ಎಷ್ಟು ಆನಂದ ನೀಡುವುದಿಲ್ಲ. ಇನ್ನೇನು ಹಾಗೆ ಆಗುತ್ತದೆ ಎಂಬಂತಹ ನಿರೀಕ್ಷೆಯಲ್ಲಿ ಎದ್ದವಳು ಎನ್ನವ್ವೇ. ಹೇಳಿಕೊಳ್ಳುವುದಕ್ಕೆ ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯಾಕೆ ಎನ್ನವ್ವೇ ದಿತಿದೇವಿ. ನ್ಯಾಯವಾಗಿ ಸಿಗಬೇಕಾದಂತಹ ಸ್ವರ್ಗಲೋಕದಲ್ಲಿ ಚಿಕ್ಕವ್ವೆಯ ಮಕ್ಕಳಾದಂತಹ ದೇವತೆಗಳು ಆಳುತ್ತಾ ಇದ್ದಾರೆ. ಇನ್ನು ಅದನ್ನು ಪಡೆಯೋದಕ್ಕೆ ಬೇಕಾಗಿ ಗಂಡು ಮಕ್ಕಳನ್ನು ಕಳುಹಿಕೊಟ್ಟರು. ಹೋದಂತಹ ಅಗ್ರಜರು ಯಾರು ಮರಳಿ ಬರಲಿಲ್ಲವಂತೆ. ಹಾಗಾಗಿ ಗಂಡು ಮಕ್ಕಳಿಂದ ಆಗದೇ ಇರುವಂತಹ ಕಾರ್ಯವೊಂದನ್ನು ಹೆಣ್ಣು ಮಗಳಾದಂತಹ ನನ್ನಿಂದ ಸಾಧ್ಯ ಎಂಬುದಾಗಿ ಅರಿತಂತಹ ಮಾತೆ ನನ್ನನ್ನು ಕರೆದು ಆಡಿದಂತಹ ವಚನ ಹೇಗೆ? ಮಗಳೇ ಮಾಲಿನಿ, ನೇರವಾಗಿ ಘೋರವಾದಂತಹ ಕಾಂತಾರವನ್ನು ಸೇರಿಕೊಳ್ಳಬೇಕು. ಆ ವಿಧಿಯ ಕುರಿತಾಗಿ ತಪಸ್ಸನ್ನು ಆಚರಿಸಬೇಕು. ಒಲಿದು ಬಂದಂತಹ ವಿಧಾತನಲ್ಲಿ ನಮ್ಮದಾದಂತಹ ದೈತ್ಯಗುಳ್ಳವನ್ನು ಉದ್ಧರಿಸುವಂತಹ ಪುತ್ರರತ್ನನನ್ನು ವರವಾಗಿ ಸಂಪಾದಿಸಿಕೊಂಡು ಬರಬೇಕು ಎಂಬುದಾಗಿ, ಅದಕ್ಕಾಗಿ ಜನನಿಯ ಆಜ್ಞೆಯಂತೆ ಈ ದಟ್ಟವಾದಂತಹ ಕಾಡನ್ನು ಸೇರಿಕೊಂಡವಳಿದ್ದೇನೆ. ನೋಡಬಾರದೆ ಮನೋಹರವಾದಂತಹ ಪರಿಸರ, ಪ್ರಶಾಂತವಾದಂತಹ ವಾತಾವರಣ ತಪಸ್ಸಿಗೆ ಯೋಗ್ಯವಾದದ್ದು ಸರಿ. ಆದರೆ ಏಕಾಗ್ರತೆಯಲ್ಲಿ ಕುಳಿತುಕೊಂಡು ಅತಿಶಯವಾದಂತಹ ರೂಪಲಾವಣ್ಯದಿಂದ ಕಂಗೊಳಿಸುತ್ತಿರುವಂತಹ ನಾನು ಈ ರೂಪದಿಂದ ತಪಸ್ಸನ್ನು ಆಚರಿಸಿದರೆ ನೋಡುವಂತಹ ಕಾಮುಕರು ನನ್ನನ್ನು ಸುಮ್ಮನೆ ಬಿಡುತ್ತಾರೆ? ಖಂಡಿತವಾಗಿಯೂ ಇಲ್ಲ. ಮೋಹದ ಪಾಶಕ್ಕೆ ಸಿಲುಕಿಸಿ ನನ್ನ ತಪಸ್ಸಿಗೆ ವಿಘ್ನವನ್ನು ಉಂಟು ಮಾಡುತ್ತಾರೆ. ಇದರ ಬಗ್ಗೆ ನಾನು
ಕೇವಲ ಅವರೇ ಇರುವುದೇ? ತಿಳಿದರೆ ಸಾಕು, ದೇವತೆಗಳು ಭಂಗ ಉಂಟು ಮಾಡುವುದಕ್ಕೆ ಬರುತ್ತಾರೆ. ಎಲ್ಲರನ್ನು ವಂಚಿಸುತ್ತಾ ನಾನು ತಪಸ್ಸನ್ನು ಆಚರಿಸಬೇಕು. ಹಾಗಾದ್ರೆ ಇದಕ್ಕೆ ಒಂದೇ ಪರಿಹಾರ, ರೂಪವನ್ನು ಮರೆಮಾಚಬೇಕು. ಯಾವ ರೂಪ ಆದೀತು? ಆಹಾಹಾ, ಕಾಡಿನಲ್ಲಿ ಒಂದು ಮೃಗ ಇದ್ದರೆ ಯಾರಿಗಾದ್ರೂ ಸಂಶಯ ಬರ್ಲಿಕ್ಕುಂಟೆ? ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ಪ್ರಾಣಿಗಳನ್ನು ವೀಕ್ಷಿಸುತ್ತಾ ನನಗೆ ಉತ್ತಮವಾಗಿ ಕಂಡದ್ದು ಯಾವುದು? ಮಹಿಷಿಗಳ ಹುಂಡು. ಅದುವೇ ಸೂಕ್ತವಾದಂತಹ ರೂಪ ಎಂಬುದಾಗಿ ವೇದ್ಯವಾಯಿತು. ಅದಕ್ಕಾಗಿ ತಡ ಮಾಡುವುದು ಸರಿಯಲ್ಲ. ಮಹಿಷಿ ರೂಪವನ್ನಂತೂ ಆ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತೇನೆ ಅಂತೆ. ಭಂಗ ಉಂಟಾಗುತ್ತಾ ಇದೆ ಅಲ್ಲ, ಇದಕ್ಕೆ ಕಾರಣ ಏನೆಂಬುದಾಗಿ ಜ್ಞಾನ ದೃಷ್ಟಿಯಲ್ಲಿ ನೋಡಿದರೆಂದಾದರೆ ಓರೋಳು ತರುಣಿ ಮಹಿಷಿ ರೂಪದಲ್ಲಿ ಕುಳಿತು ಬ್ರಹ್ಮದೇವನನ್ನು ಪ್ರಾರ್ಥಿಸುತ್ತಾ ಇದ್ದಾಳೆ. ಇವಳ ಉದ್ದೇಶ ಏನೆಂಬುದಾಗಿ ತಿಳಿದಾಗ 3 ಲೋಕವನ್ನು ಗೆದ್ದು ಸುರಪುರವನ್ನು ಆಳುವಂತಹ ವೀರಾದಿ ವೀರ ಮಗ ತನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದಾಳೆ. ಇದು ಯಾರಿಗೆ ಅಪಮಾನ? ರೂಪದಲ್ಲಿ ಕುಳಿತು ತಪಸ್ಸನ್ನಾಚರಿಸುವ ಈಕೆ ಹೊಟ್ಟೆಯಲ್ಲಿ ಮಹಿಷನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ. ಇದಕ್ಕೆ 3 ಮೂರ್ತಿಗಳಿಂದಲೂ ಪರಿಹಾರ ಸಿಗದೆ ಹೋಗಲಿ. ನಾನಿಂದು ಇಲ್ಲಿರುವುದು ತರವಲ್ಲ, ತಪಸ್ಸಾಗಬೇಕಾಗಿದೆ. ಬೇರೆ ಕಡೆ ನಡೆಯುತ್ತೇನೆ. ಏನಿದು ಘನತರ ತಪವು ಮಾಲಿನಿ ಮಣಿಯಿನಿ ಬಳನಿಗೆ ದಿಟ್ಟವು ಏನಿದು 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 ಪೂರ್ವದಲ್ಲಿ ವಿದ್ಯುನ್ಮಾಲಿಯನ್ನು ಅನುಗ್ರಹಿಸುವಾಗ ಇಂಥ ಬದಲಾವಣೆ ಆದದ್ದಿಲ್ಲ. ಮಗಳೇ ಮಾಲಿನಿ, ಏನಮ್ಮ ನಿನ್ನ ಬಯಕೆ? ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ
ಭಾಗದಲ್ಲಿ ಪ್ರತ್ಯಕ್ಷರಾಗಿದ್ದೀರ ತಂದೆ. ಹೌದಮ್ಮ. ಧನ್ಯಳಾದೆ. ನಿಮ್ಮ ಕುರಿತಾಗಿ ಅನನ್ಯ ಭಕ್ತಿ ಭಾವಗಳಿಂದ ತಪಸ್ಸನ್ನು ಆಚರಿಸಿದೆ. ನನ್ನ ಮನದ ಇಚ್ಛೆ ಇರುವುದು ಒಂದೇ, ನಾಳೆ ನನ್ನ ದಾಂಪತ್ಯದ ಪ್ರತೀಕವಾಗಿ ಹುಟ್ಟುವಂತಹ ಮಗ ಧೀರನಾಗಬೇಕು, ಶೂರನಾಗಬೇಕು, ತ್ರಿಭುವನದಲ್ಲಿ ವಿಭುವಾಗಿ ಜನಿಸುವಂತಹ ಪುತ್ರರತ್ನನನ್ನು ಕರುಣಿಸಬೇಕು ತಂದೆ. ತಥಾಸ್ತು. ಧನ್ಯಳಾದೆ. ಆದರೆ ನಿನ್ನ ಉದರದಲ್ಲಿ ಹುಟ್ಟುವಂತ ಮಗ ಆಗುತ್ತಾನೆ ಮಹಿಷ. ಏನು ತಂದೆ, ಆಶೀರ್ವಾದವನ್ನು ಕೊಡುತ್ತೀರಾ ಎಂಬುದಾಗಿ ಭಾವಿಸಿದಾಗ ಹ. ಶಾಪದ ನುಡಿಯನ್ನೇ ಆಡುತ್ತಾ ಇದ್ದೀರಲ್ಲ. ನಿದ್ರಾ ಆಹಾರಗಳನ್ನು ತ್ಯಜಿಸಿ ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನಿಮ್ಮ ಕುರಿತಾಗಿ ತಪಸ್ಸನ್ನು ಆಚರಿಸಿದೆ. ಹ. ಹಾಗಾದ್ರೆ ನನ್ನ ಉದರದಲ್ಲಿ ಜನಿಸುವಂತಹ ಮಗ ಕೋಣನಾಗುತ್ತಾನೆ. ಹಾಗಾದ್ರೆ ಈ ಸುಟ್ಟು ಮುಖವನ್ನು ತಾಯಿಗೆ ಯಾವ ರೀತಿಯಲ್ಲಿ ತೋರಿಸಲಿ ಮರುಗುವಂತಹ ಸ್ಥಿತಿಯೊಂದಿಗೆ ಬರಲ್ಲ. ಬೇಡಮ್ಮ. ಮರುಗದಿರು ಮುನಿವರ ಬರೆದ ವಚನವು ತಪ್ಪದರಿಯದು. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಧುರಪರಾಕ್ರಮಿ ಎನಿಸಿ ತ್ರಿಜಗದಿ ವಿರೆಯುವನು ಘನ ಕೀರ್ತಿಯಿಂದಲೇ ಮರೆಯ ಮಾತಲ್ಲೆನುತ ಸಂತೈಸಿದನು ಮಾನಿನಿಯ. ಮರುಗದಿರು ಮಾಲಿನಿಯೇ. ಮಾಲಿನಿ, ಏನು ಅಪರಾಧವಾಯಿತು ತಂದೆ ನಿನ್ನ ನನ್ನಿಂದ? ಉದರದಲ್ಲಿ ಮಹಿಷ ಹುಟ್ಟುತ್ತಾನೆಂದಾಗ ದುಃಖಿಸುತ್ತಿರುವೆಯ ತಾಯಿ? ಮತ್ತೇನು ಮಾಡಲಿ? ಬೇಸರ ನಮಗೂ ಆಗ್ತದಮ್ಮ. ಹಾ. ಇದಕ್ಕೆ ಮೂಲ ಕಾರಣ ನೀನೇ ಆಗಿರುವೆಯಲ್ಲ. ಯಾವ ರೀತಿಯಲ್ಲಿ? ನಿಜ ರೂಪವನ್ನು ಮರೆಗೊಳಿಸಿದೆ. ಆ. ಮಹಿಷ ರೂಪದಲ್ಲಿ ತಪಸ್ಸಿಗೆ ತೊಡಗಿದೆ. ಸುಪಾರ್ಶ್ವಕ ಆ. ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿದ್ದ ಶಾಪ ಕೊಟ್ಟಿದ್ದಾನಮ್ಮ. ಶಾಪ ಕೊಟ್ಟಿದ್ದಾರೆ. ಹೌದಮ್ಮ. ಆ. ಆದ್ರಿಂದ ಮುನಿವರನು ವರೆದ ವಚನವು ತಪ್ಪಲರಿಯದು, ಅದರಂತೆ ಹುಟ್ಟುತ್ತಾನೆ ಮಹಿಷ. ಸಮಾಧಾನ. ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ ನೀವೇ ಇದ್ದೀರಾ. ವಾಹ್. ಪರಿಮಾರ್ಜನ್ನು ಸೂಚಿಸಬಹುದಲ್ವೇ? ಆ, ಮೂರ್ತಿತ್ರಯರ ಅಧಿಕಾರದ ಮೇಲೆ ಹಸ್ತಕ್ಷೇಪ ಮಾಡುವುದರ ಮೂಲಕ ಆ ಋಷಿ ಹಾಗೆ ನುಡಿದದ್ದು ಮಾತ್ರವಲ್ಲ, ಆ. ಮೂರು ಮೂರ್ತಿಗಳನ್ನು ಶಾಪ ಪರಿಹಾರಾಗದೆ ಹೋಗಲಿ ಎಂಬ ಬಿರುನುಡಿಯನ್ನು ಆಡಿದ್ದಾನೆ. ಹಾಗೆಂದು ಪರಿಹಾರ ಬೇರೇನೂ ಅಲ್ಲ. ನನ್ನ ಗತಿ ಹುಟ್ಟುವಂತ ಮಗ ಕೋಣನಾದರೂ ಜಾಣನಾಗ್ತಾನೆ, ಆ. ತ್ರಿಜಗದಲ್ಲಿ ವಿಕ್ರಮಿಯಾಗಿ ಬರೀತಾನೆ. ಹೌದೇ? ಶುಭವಾಗಲಿ. ಜಯ 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 ಜಯ. ಕನಕ ಗರ್ಭನ ನೇಮನನುಗೊಂಡು ಮಾಲಿನಿ ಕನಕ ವೃಷಭನೆ ತಳಿ ಕಣಗಳು ನಿಜ ರೂಪವನ್ನು ತಡೆಯುತ್ತಲಿ ಮನೆಗೈ ಜನನಿಯಲಿ ಇತರ ದಿತಿ ದೇವಿ ಪುತ್ರಾರಿ ಯಸಗಿಗ ಕೃತ್ರಿಮದಿಂದಾಗಿ ತನ್ನ ಪುತ್ರರೆಲ್ಲರೂ ದುರದಿ ಮೃತ್ಯುವಪ್ಪಿದರೆಂದು ಚಿತ್ತದಿ ವ್ಯಥೆಯ ನಂತಿರಲು ಓ ಚಿಂತೆಯಲ್ಲದೆ ಇನ್ನೇನು ಮಾಡುವುದಕ್ಕೆ ಸಾಧ್ಯ ಉಂಟು ಹೇಳಿ ದಿತಿದೇವಿ? ಯಾವ ತಾಯಿ ತಾನೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳು ತನ್ನ ಕಣ್ಣೆದುರಿನಲ್ಲಿ ವಿಲವಿಲನೆ ಒದ್ದಾಡಿ ಸಾಯುತ್ತಿರುವಂಥ ದೃಶ್ಯವನ್ನು ಕಾಣುವಾಗ ಯಾವ ತಾಯಿ ತಾನೆ ನೆಮ್ಮದಿಯಿಂದ ಇರುವುದಕ್ಕೆ ಸಾಧ್ಯ? ಈ ಹೊತ್ತಿನ ನನಗಾದುದು ಅದೇ ನೋಡಿ. ಇದಕ್ಕೆಲ್ಲ ಕಾರಣ ಯಾರು? ನನ್ನ ತಂಗಿಯ ಮಕ್ಕಳ ಅಂತ ದೇವತೆಗಳು. ಹೇಗಾದರೂ ಮಾಡಿ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕಿರುವುದ ನೆಲೆಯಲ್ಲಿ ಮಗಳಾದ ಮಾಲಿನಿಯನ್ನು ತಪಸ್ಸಿಗಾಗಿ ಕಳುಹಿಸಿಕೊಟ್ಟೆ. ಹೋದಂತ ನನ್ನ ಮಗಳು ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸಿ ವರವನ್ನು ಪಡೆದು ಬಂದಿದ್ದಾಳೆ. ಬಂದಂತ ಮಗಳಿಗೆ ಯೋಗ್ಯ ವರ ಅಂತ ವಿದ್ಯುನ್ಮಾಲಿಯೊಂದಿಗೆ ವಿಜೃಂಭಣೆಯಿಂದ ಮದುವೆಯನ್ನು ಕೂಡ ಮಾಡಿಸಿದೆ. ಅವರೀರ್ವರ ದಾಂಪತ್ಯ ಪ್ರತೀಕವಾಗಿ ಕುಮಾರನೋರ್ವ ಜನಿಸಿದ್ದಾನೆ. ಕಾಣುವುದಕ್ಕೆ ಕೋಣನಾದರೂ ಜಾಣನಾಗಿ ನಮ್ಮ ಮನೆ ಮನಗಳನ್ನು ಬೆಳಗುತ್ತಾ ಇದ್ದಾನೆ. ಆದ್ರೆ ಅದನ್ನೆಲ್ಲ ನೋಡಿ ನಾನು ಆಲೋಚನೆ ಮಾಡುವುದು, ಆ ಸ್ವರ್ಗಲೋಕದ ಕನಸು ಮಾತ್ರ ಕನಸಾಗಿ ಉಳಿಯಿತಲ್ಲ. ಯಾರಿದ್ದಾರೆ ಹೇಳಿ ಇವತ್ತಿನಲ್ಲಿ?
ಮಗ ಒಬ್ಬ ಹುಟ್ಟಿದ್ದಾನೆ. ಹಾ, ಮಹೇಶ ಅಂತ ಹೆಸರಿಸಿದ್ದೀರಿ. ಹೌದು. ಅವನ ಆಟ ಪಾಠವನ್ನು ನೋಡಿ ಸಂತೋಷವಾಗಿರಬೇಕಂತಹ ನೀವು ಹಾ, ತಲೆಯ ಮೇಲೆ ಕೈ ಇರಿಸಿಕೊಂಡು ಧಾರಾಕಾರವಾಗಿ ಕಣ್ಣೀರು ಸುರಿಸಬೇಕಾದ್ರೆ ಹಾ, ಯಾವುದೋ ಒಂದು ಸಂಕಷ್ಟ ನಿಮ್ಮನ್ನು ಬಾಧಿಸ್ತಾ ಉಂಟು. ಹೌದು. ಏನು ಕಷ್ಟ? ಹಾ. ಯಾರಿಂದ ಕಷ್ಟ? ಹಾ. ಏನಾಯ್ತಮ್ಮ? ವಿದ್ಯುನ್ಮಾಲಿ, ಓ ನೀನೇನು ಅತ್ತೇನು ಅಂತ ಅಭಿಮಾನದಿಂದ ಓಡೋಡಿಕೊಂಡು ಬಂದು ಏನಾಯ್ತಮ್ಮ ಎನ್ನುವುದಾಗಿ ಕೇಳುತ್ತಾ ಇದ್ದೀಯ. ಸರಿ, ನಾನು ಯಾವ ನಾಲಿಗೆಯಲ್ಲಿ ಉತ್ತರಿಸಲಿ ಮಗನೇ? ಯಾಕಮ್ಮ ಈ ಮಾತು? ಯಾಕೆ ಈ ಮಾತು? ನಿನ್ನಂತೆ ಬಲಿಷ್ಠ ಅಂತ ಅದೆಷ್ಟೋ ಗಂಡು ಮಕ್ಕಳನ್ನು ಹೆತ್ತವಳು ನಾನು. ಹಾ, ಆದ್ರೆ ಏನು? ಅವರನ್ನೆಲ್ಲ ಉಳಿಸಿಕೊಳ್ಳುವಂತ ಯೋಗ ಮಾತ್ರ ನನ್ನ ಪಾಲಿಗಿಲ್ಲವಾಗಿ ಹೋಯಿತು. ಏನಾಯ್ತಮ್ಮ? ಕಂದ, ಓ ಹುಟ್ಟಿದಂತ ಗಂಡು ಮಕ್ಕಳನ್ನು ಆ ಸ್ವರ್ಗಲೋಕದ ಆಸೆಯಿಂದ ಕಳುಹಿಸಿಕೊಟ್ಟೆ ಮಗನೇ. ಮುಂದೆ ಏನಾಯ್ತಮ್ಮ? ಹೋದಂತ ನನ್ನ ಮಕ್ಕಳನ್ನು ಆ ದೇವತೆಗಳು ಕೊಂದು ನಿಮ್ಮ ಸಂಕಷ್ಟ ಏನೆಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಹೌದೇ? ಸುಳ್ಳಾಗವನ್ನು ಬಯಸುವಂತ ನಿಮ್ಮ ಮಕ್ಕಳು ಪುನರಭಿಯಾನ ಬರಲ್ವೇ? ಇಲ್ಲ ಮಗನೇ, ಮೋಸವಂಚನೆಯಿಂದ ಬಡಾಸುರಪ್ಪ ನಾಶ ಮಾಡಿದ್ದಾನೆ. ನಿಜ. ಸತ್ತು ಹೋದಂತ ನಿಮ್ಮ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾನು ಸ್ವರ್ಗಲೋಕಕ್ಕೆ ಹೋಗಬೇಕು. ಸಮರದ ಮೂಲಕ ಸುರಪಣವನ್ನು ಪಡೆದು ಹೊಡಿಸ್ತೇನೆ. ಸುರಗತ್ತಿಗೆಯನ್ನು ಏರ್ತೇನೆ. ಆ ಚಂದವನ್ನು ನೀವು ನೋಡ್ಬೇಕು, ನೀವು ಸಂತೋಷ ಪಡಬೇಕು. ಕುಡಿಯನಾಗಿ ಆಚೆ ವಿದ್ಯುನ್ಮಾಲಿ, ನಿನ್ನ ಭುಜಬಲದ ಮೇಲೆ ಅಪರಿಮಿತವಾದ ವಿಶ್ವಾಸ ಎನ್ನುವುದು ಈ ಅತ್ತಗೆ ಮಗನೇ. ಆದ್ರೆ ಆಲೋಚನೆ ಮಾಡು. ಏನಮ್ಮ? ನನ್ನ ಬದುಕಿನ ಆಶಾ ಕಿರಣ ನೀನು, ನನ್ನ ಮಗಳಾದ ಮಾಲ್ಯ ಹಣೆಯ ಸಿಂಧೂರ ನೀನು, ಬಾಲ ಮಹಿಷನ ಬಾಲ ಭವಿಷ್ಯ ನೀನು. ಜಾಗರೂಕತೆಯಿಂದ ಯುದ್ಧವನ್ನು ಮಾಡಿ ಜಯ ಲಲನೆಯನ್ನು ಒರೆಸಿಕೊಂಡು ಹೋಗಿ ಬಂದನಮ್ಮ. ಸಮರದಲ್ಲಿ ಓಡಿ ಹೋಗಿದ್ದಾನೆ. ಸುರಪೀಠ ಬರಿದಾಗಿದೆ. ಸಮರದಲ್ಲಿ ದೇವತೆಗಳು ಬಡಿದು ಓಡಿಸಿ ಸುರಗತ್ತಿಗೆ ಏರಿ ಸಂಭ್ರಮದಲ್ಲಿರುವಂತಹ ಸಮಯ ಬಲವಾದಂತಹ ರೆಕ್ಕೆಯನ್ನೇ ಬೀಸುತ್ತಾ ದೇವತೆಗಳ ಪಕ್ಷವಾಗಿ ನನ್ನ ಕಣ್ಣ ಮುಂದೆ ಬಂದವ ಯಾರು?
ತಕ್ಷಣದಲ್ಲಿ ಬಂದು ಶಿಕ್ಷಿಸವೆಂದು ಏನು ಸ್ವರ್ಗಲೋಕವನ್ನು ಏರಿ ದೇವತೆಗಳನ್ನು ಬಡಿದಾಡಿಸಿ ಸ್ವರ್ಗಲೋಕದಲ್ಲಿ ಪೀಠದ ಮೇಲೆ ಕುಳಿತು ನಿನ್ನದಾಗಿರುವಂತಹ ಅಧಿಕಾರವನ್ನ ನಡೆಸಿಕೊಳ್ಬೇಕು ಅನ್ನುವ ನಿರ್ಣಯವನ್ನ ಕೈಗೊಂಡು ಬಂದೆ ಏನು ಸ್ಥಾಪಿಸಿಕೊಂಡಿದ್ದೇವೆ. ಅದಕ್ಕೆ ದೇವತೆಗಳ ಪಕ್ಷದಲ್ಲಿ ಯಾರು ಇಲ್ಲ ಅನ್ನುವ ಹಾಗೆ ಯಾರಿಲ್ಲ. ಬಂದಿದ್ದೇನೆ ಯಕ್ಷರಾಜ ಭಿನ್ನಲಾಕ್ಷ. ಯಕ್ಷಗಾನವೇನು? ನೀನು ನನ್ನ ಪಾಲಿಗೆ ನಿರ್ಲಕ್ಷ್ಯ. ನಿನ್ನ ನಿರೀಕ್ಷೆಯಲ್ಲೇ ಇದ್ದವ ನಾನು. ಬ್ರಹ್ಮದೇವರಿಂದಲೇ ವರವನ್ನು ಪಡ್ಕೊಂಡು ಬಂದವ. ಒಂದು ವೇಳೆ ಮುಂದೆ ನಿನಗೆ ಮರಣ ಬಂದ್ರೆ ಒಬ್ಬ ಯಕ್ಷನಿಂದ, ಇದು ಬ್ರಹ್ಮದೇವರು ಹೇಳಿದ ಮಾತು, ಕಣ್ಣ ಮುಂದೆ ಬಂದ ಯಕ್ಷ ನೀನೇ ಅಲ್ವಾ? ನಿನ್ನ ತಲೆ ಕಡಿದ್ರೆ ದೇವತೆಗಳೆಲ್ಲ ಈ ಹೊತ್ತಿಗೆ ಹರ್ಷವನ್ನಗೊಂಡು ಯಕ್ಷರಾಜನಿಗೆ ಜಯವಾಗಲಿ, ಯಕ್ಷರಾಜನಿಗೆ ಶುಭವಾಗಲಿ ಅನ್ನುವ ಜಯಘೋಷವನ್ನು ಹಾಕುತ್ತಾ ಇದ್ದಾರೆ. ಅರೆ ಕ್ಷಣಕ್ಕೆ ಯಕ್ಷನಿಗೆ ಒದಗಿದ ಕಾರ್ಯ ಮುಗಿಯಿತು. ಯಕ್ಷಲೋಕ
ಮಗವಲ್ಲ ಹೌದಮ್ಮ ನಮ್ಮ ಜೊತೆ. ಹೌದೌದು. ಹಾಗಾದ್ರೆ ಇಲ್ಲಿ ಬೊಬ್ಬೆ ಹುಡಿತ ಬಂದಿದ್ದೀಯಲ್ಲ, ಏನು ಕಾರಣ? ಅಮ್ಮ ಭಾರಿ ದೊಡ್ಡ ವಿಷಯ ಉಂಟಮ್ಮ. ಏನು ಬೊಬ್ಬೆ ಏನು? ಯಾಕೆ? ಹೇಗೆ ಹೇಳುದಂತ ಗೊತ್ತಾಗುವುದಿಲ್ವಮ್ಮ. ನಿನ್ನ ಬಾಯಿಂದ ಹೇಳು. ಯಾವ ಬಾಯಲ್ಲಿ ಹೇಳು? ಇದ್ದ ಬಾಯಿಂದಲೇ ಹೇಳು. ಇದ್ದ ಬಾಯಲ್ಲಾದ್ರೂ ಹೇಗೆ ಹೇಳು? ನಾಲಿಗೆ ಉಂಟಲ್ಲ, ಹೇಳಯ್ಯ ಪುಣ್ಯಾತ್ಮ. ನಾಲಿಗೆ ಎಲ್ಲಾದ್ರೂ ಹೇಗೆ ಹೇಳುದಮ್ಮ? ಇಷ್ಟರವರೆಗೆ ಹೇಗೆ ಹೇಳಿದ್ದೀಯ ಅದೇ ರೀತಿಯಲ್ಲಿ ಹೇಳು. ಅದನ್ನು ಹೇಳಿದಾಗ ಇದನ್ನು ಹೇಳಲಿಕ್ಕೆ ಆಗುತ್ತದೆ? ಆಗುವುದಿಲ್ಲ. ನನಗೆ ವಿಷಯ ಗೊತ್ತಾಗ್ಬೇಕಲ್ಲ, ಸ್ಪಷ್ಟನೆ ಬೇಕಲ್ಲ. ಅಮ್ಮ ಲಾಲಿಸಬೇಕು. ಲಾಲಿಸಬೇಕು ತಾಯೇ ಭಿನ್ನಹಗಳ ಮಾಲಿನಿ ಗುಣಮಣಿ. ಏನಯ್ಯ? ಸ್ಪಷ್ಟವಾಗಿ ಹೇಳು. ಅಳು ಬರ್ತದಮ್ಮ. ಅಳು ಬರುವಾಗ ಹೇಗೆ ಅಳದೆ ಇರುವುದು? ಅತ್ತರೆ ನನಗೆ ಅರ್ಥ ಆಗ್ಬೇಕಲ್ಲ. ಇಲ್ಲಿಂದ ನಾವೆಲ್ಲರೂ ಹೊರಟೆವು. ಹೊರಡುವಾಗಲೇ ಯಜಮಾನ್ರು ಹೇಳಿದ್ರು, ಏನಂತೆ? ನಾವಿಲ್ಲಿಂದ 4ಕ್ಕೆ ಹೋಗುವ. 4ಕ್ಕೆ ಹೋಗುವ. ಹೆಚ್ಚು ಕಡಿಮೆ 4ಕ್ಕೆ ಮುಟ್ಟಿದ್ದೇವಮ್ಮ. ತಲುಪಿದ್ದೀರ ನೀವು? ಆ ಕಡೆಯಿಂದ ಯಾರು ಬರ್ತಾರೆ ಅಂತ ಯೋಚನೆ ಮಾಡುವಾಗ ನಿರೀಕ್ಷೆಯಲ್ಲಿದ್ದಾಗ ಬಂದ್ರಲ್ಲ ಆ ಕಡೆಯಿಂದ. ಯಾರು? ಒಬ್ಬರಲ್ಲ ಇಬ್ಬರಲ್ಲ 8 ಮಂದಿ. ಅಷ್ಟದಿಕ್ಪಾಲಕರು 8 ಮಂದಿ ಬಂದ್ರು. ಅಷ್ಟ ಅಂದ್ರೆ 8. ಸುತ್ತ ಬಂದವರೆಲ್ಲ ಸುತ್ತ ನಿಂತ್ಕೊಂಡ್ರು. ಆ ದೇವತೆಗಳು ಮಧ್ಯದಲ್ಲಿ ನಮ್ಮ ಯಜಮಾನರು ಒಬ್ಬರಮ್ಮ. ಸಾಕು, ಅವರು ಒಬ್ಬರೇ. ಸುತ್ತ 8 ಜನ. ಮಧ್ಯದಲ್ಲಿ ಒಬ್ಬರೇ ನಮ್ಮ ಯಜಮಾನರು ಒಬ್ಬರೇ. ಏನಾಯ್ತು? ಎದ್ದೆರೆದುಕೊಂಡು ಚೈಕ್ 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 ಅಂತ ಬಿಟ್ಟ. ಆಯುಧ ಪ್ರಯೋಗ ಬಿಟ್ಟದ್ದೆ ತಡ. ಅಮ್ಮ ಬಾಣ ಬಿಟ್ಟದ್ದೆ ತಡ. ಸುತ್ತ ನಿಂತಿದ್ದಂತ ದೇವತೆಗಳೆಲ್ಲ ಅಮ್ಮ. ಏನು ದೇವತೆಗಳೆಲ್ಲ ವಿಷಯ ಹೇಳುವ. ಅಳದೆ ದೇವತೆಗಳೆಲ್ಲ ಓಡಿ ಹೋದ್ರಮ್ಮ. ದೇವತೆಗಳು ಓಡಿ ಹೋದರು. ಸಂತೋಷದ ವಿಷಯ ಅಲ್ಲಿ ಅಳುತ್ತಾ ಹೇಳುತ್ತೆ. ಎಂತದ್ದು ಸಂತೋಷದ ವಿಷಯ? ಯಾಕೆ ಅಳುವುದು ನೀನು? ಅಳ್ಳಿಕ್ಕೆ ಕಾರಣ ಉಂಟು. ಏನು ಕಾರಣ? ಕಾರಣ ಉಂಟು. ಅದು ಮುಂದಿನ ಭಾಗದಲ್ಲಿ ಬರ್ತದೆ. ಮುಂದಿನ ಭಾಗದಲ್ಲಿ ಬರ್ತದೆ. ಈಗ ಯಾವ ಭಾಗ ಹೇಳು? ದೇವತೆಗಳೆಲ್ಲ ಓಡಿ ಹೋದ್ರು. ಓಡಿ ಹೋದರು. ಇನ್ನು ಯಾರು ಬರ್ತಾರೆ ಅಂತ ಯೋಚನೆ ಮಾಡುವಾಗ ಒಬ್ಬ ಬಂದ. ಕೈಯಲ್ಲಿ ಗುಜಿರಿ ಹಿಡ್ಕೊಂಡು ಬಂದ. ವಜ್ರಾಯುಧನ ಹಿಡಿದುಕೊಂಡು. ಯಾರು ಅಂತ ಮೇಲೆ ನೋಡಿ ಸುರಪಾಲ. ಅವನ ಸುರಪ್ಪ. ಸುರಪಾಲ ಅವರಲ್ಲಿ ಮುಖ್ಯವಾದ ದೇವೇಂದ್ರ. ಅವನಿಗೂ ನಮ್ಮವರಿಗೂ ನಿರ್ಣಾಯಕ ಯುದ್ಧ. ಆ ಕಡೆಯಿಂದ ದೇವೇಂದ್ರ, ಈ ಕಡೆಯಿಂದ ನಮ್ಮ ಯಜಮಾನ್ರು. ಆ ಕಡೆಯಿಂದ ಅವ, ಈ ಕಡೆಯಿಂದ ನಮ್ಮ ಯಜಮಾನ್ರು. ನಮ್ಮ ಯಜಮಾನ್ರು ಹೆದರ್ಲಿಕ್ಕಿಲ್ಲ. ಎಂತ ಯುದ್ಧ, ಎಂತ ಯುದ್ಧ! ಭಯಾನಕ, ಭೀಕರ, ಘನಗಂಭೀರ, ಸಾಂಕ್ರಾಮಿಕ ಸಂಗ್ರಾಮ. ಜೋರ್ ಯುದ್ಧ ಆಗಿ ಪರಿಣಾಮ ಯುದ್ಧದ ಕೊನೆಗೆ ಅಳುವುದು ಯಾಕಯ್ಯ? ಯುದ್ಧದ ಕೊನೆಗೆ ಏನಾಯಿತು? ದೇವೇಂದ್ರ ಕೂಡ ಸೋತು ಮಾಡಿದ್ದಮ್ಮ. ನಿಂಗೆ ಅನ್ಯಾಯ
ಹಾಗಾದ್ರೆ ನೀನು ಅಳುವುದು ಯಾಕೆ? ಇದು ನಮಗೆ ವಿಜೃಂಭಣೆಯಿಂದ ಸಂತೋಷದಲ್ಲಿ ನೀನು ಹೇಳಬೇಕಾದಂತಹ ವಾರ್ತೆ. ಅಳಬಾರದು ನೀನು, ಅಳಬಾರ್ದು, ಸಂತೋಷದಲ್ಲಿ ಹೇಳ. ಅಳಬಾರ್ದು ಅಂತ ನಾನು ನಗು ನಗುತ್ತಾ ಹೇಳ. ಅಳಬಾರ್ದು ಅಂತ ನನಗೂ ಮನಸ್ಸು. ಆದ್ರೆ ಏನ್ ಮಾಡು, ಅಳ್ಳಿಕ್ಕೆ ವಿಷಯ ಉಂಟು. ವಿಷಯ ಉಂಟಾ? ಅದು ಮುಂದಿನ ಭಾಗದಲ್ಲಿ ಬರ್ತದೆ. ಸ್ವರ್ಗಲೋಕ ನಮ್ಮವರ ದೇವೇಂದ್ರ ಓಡಿ ಹೋದ, ದೇವತೆಗಳೆಲ್ಲ ಓಡಿ ಹೋದ್ರು. ಎಲ್ಲ ಹೋಗಿ ಆದ್ಮೇಲೆ ಯಾರು ಇಲ್ಲ ನಿಮ್ಮ ಗಂಡ ನೇರ ಬಂದು ಮಸಣದಲ್ಲಿ ಸಿಂಹಾಸನ ಅದು ಅವರಿಗೆ, ಅದು ನಿನಗೆ ಮಸಣ ಬಂದು ಕೂತದೆ ತಡ. ಕೈ ಚಪ್ಪಾಳೆ ಚಪ್ಪಾಳೆ ಬಡಿದ ಕೂಡಲೇ 6 ಮಂದಿ ಹೆಣ್ಣು, ಆಪು ಸೀರೆ, ನಾಯಿ ಮರಿಗಳು ಬಂತ. ಅಪ್ಸರಾಂಗನೆಯರು ಬಂದರು. ದಂಬೆ, ಊದುವತಿ, ಮೀನಕ್ಕ, ಮಂಜಲ್ ದೋಸೆ, ಮಂಜು ದೋಷೆ, ರಂಬೆ, ಊರ್ವಶಿ, ಮೇನಕೆ ಬಂದು ಅವರ ನಿತ್ರಣ ಆರಂಭ ಆಯ್ತು. ನೃತ್ಯ, ನರ್ತನ, ನರ್ತನ ಆರಂಭ ಆಯ್ತು. ಎಂತ ನಾಟ್ಯ, ಎಂತ ಬಾಯ್ತಾಳ, ಸೊಗಸಿತ್ತ. ಎಂತ ಬಾಯ್ತಾಳ. ನನಗೆ ಒಂದು ಮಾತ್ರ ನೆನಪಲ್ಲಿರುವುದು, ಕಡೆಗೆ ತೈತತ್ತ ತೈತತ್ತ ಈ ತೈತತ್ತ ಅಷ್ಟೇ ಹೇಳಿದ್ದ ಅಂತ ನೀನು ಮುಕ್ತಾಯ. ಅದು ನಾಟ್ಯ ಕಾರ್ಯಕ್ರಮ ಮುಗೀತಮ್ಮ. ಬಂದವರೆಲ್ಲ ಹೋದ್ರು. ನಿಶ್ಶಬ್ದ, ನಿಶ್ಶಬ್ದ, ನಿಶ್ಶಬ್ದ. ನಮ್ಮವರಿಗೆ ಗೌರವ. ನಿಶ್ಶಬ್ದ, ನಿಶ್ಶಬ್ದ. ಅಲ್ಲಿ ಅಷ್ಟೊತ್ತಿಗೆ ಒಂದು ಶಬ್ದ. ಯಾವುದು? ಮೇಲಿಂದ ಏನದ್ದು ಶಬ್ದ? ಹಾರಾಡಿಕೊಂಡು ಬಂದದ್ದು. ಹಾರಾಡಿಕೊಂಡು ಬಂದದ್ದು. ಜನ ಯಾರು ಅಂತ ನೋಡುವ. ಜನ ಯಾರು? ಯಾರು? ಯಕ್ಷರಾಜ, ಪಿಂಗಳಾಕ್ಷ ಬಂದವನೇ ಒಂದು ಸಣ್ಣ ದಿತ್ತ ತಗೊಂಡು ನಿಮ್ಮ ಗಂಡನ ಹತ್ತಿರ ಬಂದು ನಿಂತ್ಕೊಂಡು, ಏನ ಕೂತದ್ದೇನ, ಇಳಿಯ ಕೆಳಗಿಳಿಯ ನಾನಲ್ಲ, ಅವ ಬಂದವ ನಿಮ್ಮ ಗಂಡನಲ್ಲಿ. ಅಲ್ಲಿ ಯಕ್ಷ ಹೇಳಿದ್ದು ನಮ್ಮವರಿಗೆ. ನಿಮ್ಮ ಗಂಡ ಇಳಿಯಲಿಲ್ಲ. ಅಷ್ಟಕ್ಕೆ ಬಂದಂತ ಅವ ಬಿಡ್ಲಿಲ್ಲ ಅಮ್ಮ. ಏನು ಮಾಡಿ? ಅವನ ರೆಕ್ಕೆಯನ್ನು ಹೀಗೆ ಬಿಡಿಸಿ ನಿಮ್ಮ ಗಂಡನ ಕಪಾಳಕ್ಕೆ ಒಂದೇ ಪೆಟ್ಟು ಕೊಟ್ಟದ್ದೇ ತಡ. ಏನಾಯ್ತು? ನಿಮ್ಮ ಗಂಡ ಅಲ್ಲಿಗೆ 3 ಸುತ್ತು ತಿರುಗಿ ದೊಡ್ಡಂತ ಬಿದ್ರು. ಬಂದಂತ ಅವ ಒಮ್ಮೆ ಹೀಗೆ ನೋಡಿದ. ನೋಡಿ ಬಂದಂತ ಯಕ್ಷಗುಣ ನೇರ ಹಿಂದೆ ಹೋದಮ್ಮ. ಹಾಗಾದ್ರೆ ಅವನಿಗೆ ಹೆದರಿಕೆ ಆಗಿರಬಹುದು. ಅವ ಕೂಡ ಹೋದಮ್ಮ. ಹೆದರಿಕೆ ಆಗಿರಬಹುದು. ಅಳ್ಳಿಕ್ಕೆ ವಿಷಯ ಉಂಟು, ಈಗ ಬರ್ತದೆ. ಯಾವುದು ವಿಷಯ? ಏನಾಗಿರ್ಬೋದು ಅಂತೇಳಿ ನಾನು ಹತ್ತಿರ ಹೋಗಿ ಹೀಗೆ ನೋಡ್ತೇನಮ್ಮ. ನೋಡಿದಾಗ ಅದು ಹೇಳಕ್ಕೆ ಪುಣ್ಯಾತ್ಮ ಏನಾಯ್ತು? ಹೇಳುದಮ್ಮ, ಬಾಯಿಂದ ಹೇಳು. ನಮ್ಮ ಯಜಮಾನ್ರು 2 ಕಣ್ಣು ಗುಡ್ಡ ಹೊರಗೆ ಬಂದಿದೆ. ಇಷ್ಟು ನಾಳೆಗೆ ಹೊರಗೆ ಬಂದಿದೆ. ನಮ್ಮ ಯಜಮಾನ್ರು ಸತ್ಯ. ಪತಿಯೇ ಮಡಿದೆಯಲ್ಲ ಈ ಬಲಿಯನ್ನ ಜತೆಯ ಕನುವರೆಗೆ ಕ್ಷಿತಿಯೊಳು ನಿನ್ನ ನಗಲಿ ಜೀವಿಸಲಂತಿ ವ್ಯಥೆಯ ಆರುಡನಿನಲಿ ಈ ವ್ಯಥೆಯ ಆರುಡನಿನಲಿ ಪತಿಯೇ ವಾರ್ತೆಯನ್ನು ಕೇಳುತ್ತಾ ಇದ್ದಾನೆ ಈ ಮಾಡಿನಿ. ಕಾದ ಶೀಶಿಯನ್ನೇ ನನ್ನ ಕಿವಿಯ ಒಳಗೆ ಸುರಿಸಿದಂತ ಅನುಭವವಾಗುತ್ತಾ ಇದೆ ಅಲ್ಲ. ಅಯ್ಯೋ ಅಯ್ಯೋ, ನೀವು ಇಲ್ವೇ ಸ್ವಾಮಿ? ಸ್ವರ್ಗಲೋಕವನ್ನು ಗೆದ್ದು ಬರುತ್ತೇನೆ, 3 ಲೋಕದ ಸಾಮ್ರಾಟನಾಗುತ್ತೇನೆ ಎಂಬಂತಹ ನುಡಿಯನ್ನು ಆಡಿ ಹೋದ. ಆದರೆ ಮರಳಿ ಬಾರದಂತಹ ಕ್ಷೇತ್ರಕ್ಕೆ ನೀವು ತಲುಪಿದಿರ ಸ್ವಾಮಿ, ತಲುಪಿದಿರ. ಹಾಗಾದ್ರೆ ಇನ್ನು ನನ್ನ ಪರಿಸ್ಥಿತಿ ಹೇಗಾಯಿತು? ಮಂಗಳದ ಅಂಗಳದಲ್ಲಿ ಇಂಗಳದ ಮಳೆ ಸುರಿದಂಗೆ ಆಯಿತಲ್ವೇ? ಹೆಣ್ಣು ಮುತ್ತೈದೆ ಆಗಿ ಸಾಯಬೇಕಂತೆ. ಆದರೆ
ಆ ಭಾಗ್ಯದಿಂದಲೇ ನಾನು ವಂಚಿತಲಾದೆ. ಹಾಗಾದ್ರೆ ಯಾರಿಗಾಗಿ ಬದುಕಲಿ, ಯಾತಕ್ಕಾಗಿ ಬದುಕಲಿ? ನೀವಿದ್ದಂತಹ ಸ್ಥಳಕ್ಕೆ ಈ ಮಾಲಿನಿ ಕೂಡ ಬರುತ್ತಾಳೆ, ನಾನು ಕೂಡ ಸಾಯುತ್ತೇನೆ. ಅತ್ತು ಫಲವೇ ನಿನ್ನ ಸುಮ್ಮನೆ ಸತ್ತವರು ಜೀವಿಪನೆ ಸಮರ್ಥನಾಗಿಯ ಕರಣ ಮಹಿಷಾಸುರಗೆ ಹದನಗಳಾಗ ಬಿತ್ತರಿದೆ ಹದನಗಳ ಸುಮನದ ಮೊತ್ತವನ್ನು ಸದೆ ಬಡಿದು ನಾಕವ ಅರ್ತಿಯಲ್ಲಿ ವಶಗೈದೆ ಎನ್ನುತ್ತಲಿ ಕರೆದ ಮಗನ ನಾನು ಕೂಡ ಸಾಯುತ್ತೇನೆ. ನಾನು ಯಾಕೆ ಸಾಯಬೇಕು? ಯಾರಿಗಾಗಿ ಸಾಯಬೇಕು? ಸತ್ತವರಿಗಾಗಿ. ಅತ್ತವರು ನಾಳೆ ಸಾಯಬೇಕು. ಹಾಗಾಗಿ ನಾನು ಬದುಕಬೇಕು, ಬದುಕಿ ಸಾಧಿಸಬೇಕು. ನನ್ನದಾದಂತಹ ಈ ಸ್ಥಿತಿಗೆ ಯಾರು ಕಾರಣ? ದೇವತೆಗಳೇ, ನನ್ನ ಕುಂಕವನ್ನೇ ಒರೆಸಿ, ಕಂಕಣವನ್ನೇ ಮುರಿದು, ಮಾಂಗಲ್ಯವನ್ನೇ ಕಡಿದು, ವೈದವ್ಯ ದೀಕ್ಷೆಯನ್ನೇ ತಂದ್ಬಿಟ್ರಲ್ಲ. ನನ್ನದಾದಂತಹ ಹೀನಾಯವಾದಂತಹ ಸ್ಥಿತಿಯನ್ನು ಕಂಡಂತಹ ನೀವುಗಳು ನಗುತ್ತಾ ಇದ್ದೀರಾ. ಇದು ನಿಮ್ಮ ಶಾಶ್ವತವಾದಂತಹ ನಗುವಲ್ಲ, ಇದು ನಿಮ್ಮ ಕೊನೆಯ ನಗು. ನನ್ನ ಕಣ್ಣಿನಲ್ಲಿ ಕಣ್ಣೀರನ್ನು ಬರಿಸಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತ ಕಣ್ಣೀರನ್ನು ಬರಿಸಲು ಹೋದಲ್ಲಿ ದಿತಿ ಸುತೆಯಾದಂತಹ ಮಾಲಿನಿ ನಾನಲ್ಲ. ಯಾರು ಇಲ್ಲ ಎಂಬುದಾಗಿ ತಾತ್ಸಾರ ಭಾವದಿಂದ ನೋಡುತ್ತಾ ಇದ್ದೀರಾ. ಇದ್ದಾನೆ, ನನ್ನ ಮಗ ಮಹಿಷ ಇದ್ದಾನೆ. ರಾಜಾಂಗಣದಲ್ಲಿ ಮಕ್ಕಳೊಡನೆ ಆಟವಾಡುತ್ತಾ ಇದ್ದಾನೆ. ಕರೆದು ಸಕಲ ವಿಚಾರವನ್ನು ಹೇಳಿದ್ದೆ ಹೌದಂತಾದ್ರೆ ಈ ಬಡ ತಾಯಿಗೆ ಖಂಡಿತವಾಗಿ ಉಪಕಾರವನ್ನು ಮಾಡಿಯೇ ಮಾಡುತ್ತಾರೆ. ತಡ ಮಾಡುವುದು ಸರಿಯಲ್ಲ. ಕರುಣ ಕುಡಿಯನ್ನೇ ಕರೆಯುತ್ತೇನೆ ಅಂತೆ. ಮಗನೇ ಮಹಿಷ, ಬಾ ಮಗನೇ, ಬಾ.
ಅಮ್ಮ 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 ಕರೆದೆಯ ತಾಯೇ ಕರೆದೆಯ ಅಮ್ಮ ಕರೆದೆಯೋ ಜನನಿ ಪವಿತ್ರವಾದಂತಹ ಚರಣಗಳಿಗೆ ವಂದಿಸಿಕೊಂಡಿದ್ದೇನೆ. ರಾರಾಜಿಸುವ ರಾಜಸ್ಥಾನದ ರಾಜ ಕ್ರೀಡಾಂಗಣದಲ್ಲಿ ಅಸುರ ವೀರರ ಜೊತೆ ಆಟವಾಡುತ್ತಾ ಇದ್ದೆ ತಾಯೇ. ಒಮ್ಮಿಂದೊಮ್ಮೆಲೆ ನಿನ್ನ ದೀರ್ಘವಾದಂತಹ ಸ್ವರವನ್ನು ಆಲಿಸಿ ನೇರವಾಗಿ ಇಲ್ಲಿ ಬಂದು ನಿನ್ನ ಮುಖವನ್ನೊಮ್ಮೆ ಅವಲೋಕಿಸಿದ್ದೆ. ಏನಾಯ್ತಮ್ಮ ನಿನಗೆ? ಯಾಕಮ್ಮ ಹೀಗೆ? ಕೇಶರಾಶಿಯು ಕೆದರಿಕೊಂಡಿದೆ. ಮಲಿನವಾದಂತಹ ವಸನವನ್ನು ಧರಿಸಿಕೊಂಡಿದ್ದಿ. ಹಣೆಯಲ್ಲಿ ಸಿಂಧೂರ ಮಾಸಿ ಹೋಗಿದೆ. ಕೊರಳಲ್ಲಿ ಮಂಗಲಸೂತ್ರ ಕೂರಿಕೊಂಡಿದೆ. ಧಾರಾಕಾರವಾದಂತಹ ಕಣ್ಣೀರು ಸುರಿಯುತ್ತ ಈ ರೀತಿ ಮರುಗಬೇಕು ಅಂತ ಇದ್ರೆ ಏನಾಯ್ತಮ್ಮ ನಿನಗೆ? ಶೋಣಿತಾಪುರದ ರತ್ನಗಂಜಿತವಾದಂತಹ ಸಿಂಹಾಸನದಲ್ಲಿ ಕುಳಿತು ಸಂತೋಷವನ್ನು ಅನುಭವಿಸಬೇಕಾದಂತಹ ನೀವು ಕಣ್ಣೀರ ಕೊಡಿಯನ್ನೇ ಹರಿಸುತ್ತಾ ಮರುಗುತ್ತಾ ಇರುವಿರಲ್ಲ ತಾಯಿ. ಕಷ್ಟ ಬಂತು ನಿಮ್ಮ ಪಾಲಿಗೆ. ಯಾರಿಂದಮ್ಮ? ನಮ್ಮವರು ಏನಾದರೂ ತೊಂದರೆಯನ್ನು ಮಾಡಿದ್ರೆ ಅಥವಾ ಮೇಲಿನ ಲೋಕದವರಾದಂತಹ ಹರನೆ ಹರಿಯೇ ತರಸಿದ ತಾಯಿ ಯಾರೇನೇ ಮಾಡಲಮ್ಮ. ಚಿಂತೆಯನ್ನು ಪಡಬೇಕಾದಂತಹ ಅಗತ್ಯ ನಿಮಗಿಲ್ಲ. ಸಮರ್ಥನಾದಂತಹ ವೀರ ಮಹಿಷಾಖ್ಯ ನಿಮ್ಮ ಮಗ ನಾನಿದ್ದೇನೆ. ನಿಮ್ಮ ಕಷ್ಟವನ್ನು ನನ್ನಲ್ಲಿ ಹೇಳಿಕೊಂಡರೆ ನಾನು ಪರಿಹರಿಸಿದ್ದೇನೆ.
ಬಂದೆಯ ಮಗನೇ. ಹೌದಮ್ಮ. ಬಂದು ನೀನು ಕೇಳುತ್ತಿರುವಂತಹ ಪ್ರಶ್ನೆಗೆ ಯಾವ ರೀತಿಯಲ್ಲಿ ಉತ್ತರ ನೀಡಬೇಕು ಎಂಬುದಾಗಿ ಅರ್ಥವಾಗುತ್ತಾ ಇದೆ. ಯಾಕಮ್ಮ ಹಾಗೆ? ಕಂದ, ನಮ್ಮ ಬಾಳುವೆ ತೀರಿ ಹೋಯಿತು ಕಂದ. ನಮ್ಮ ಬಾಳುವೆ ತೀರಿ ಹೋಯಿತೆ? ಹೌದು ಹೇಗಮ್ಮದು? ಕಂದ, ಸುರಲೋಕವನ್ನು ಗೆದ್ದು ಬರುತ್ತೇನೆ, ಅಲ್ಲಿಯ ಸಿಂಹವಿಷ್ಟರವನ್ನು ನಾನು ಏರುತ್ತೇನೆ ಎಂಬಂತಹ ವಚನಗಳನ್ನು ನಿನ್ನ ಜನಕ ಆಡಿ ಹೋದಂತಹ ವಿಷಯ ನಿನಗೂ ಅರಿತಿದೆ ಅಲ್ವೇ? ನಮ್ಮವರಿಗೆಲ್ಲ ಗೊತ್ತಿದೆ. ಏನಾಯ್ತಮ್ಮ? ಹೋದಂತಹ ಸಂದರ್ಭದಲ್ಲಿ ದೇವತೆಗಳ ಜೊತೆಯಲ್ಲಿ ಯುದ್ಧವನ್ನು ಮಾಡಿ ಸ್ವರ್ಗ ಲೋಕವನ್ನು ವಶಪಡಿಸಿಕೊಂಡಿದ್ದಾರೆ ನಿನ್ನ ಜನಕ. ಅಮ್ಮ 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 ಅಮ್ಮ, ಇದು ಸಂತೋಷವಾದಂತಹ ವಿಚಾರವಲ್ವೇ? ಇದಕ್ಕೆ ಕಣ್ಣೀರು ಯಾಕಮ್ಮ ನಿನಗೆ? ಏನಾಯ್ತಮ್ಮ? ಸಂತೋಷವನ್ನು ಅನುಭವಿಸುವಂತಹ ಭಾಗ್ಯದಿಂದ ನಾವು ವಂಚಿತರಾಗಿದ್ದೇವೆ. ಯಾಕಮ್ಮ? ಗೆದ್ದಂತಹ ಸಮಯದಲ್ಲಿ ಆ ದೇವತೆಗಳು ಮೋಸದಿಂದ ಜನಕನನ್ನು ಪಾಲಿಗೆ ಇಂತಹ ಪರಿಸ್ಥಿತಿ ಬಂದೋದಾಗಿತ್ತೆ. ನಿನ್ನ ತಂದೆ ಅಳಿದು ಹೋಗಿದ್ದಾರೆ. ಇದು ಸತ್ಯವೇ ಅಮ್ಮ? ಹೌದು ಕಂದ, ಇದು ಸತ್ಯವೇ ತಾಯೇ. ಇನ್ನೊಮ್ಮೆ ಈ ಮಾತುಗಳನ್ನು ಹೇಳಬೇಡ, ನನಗೆ ಕೇಳುವುದಕ್ಕಾಗುವುದಿಲ್ಲ. ನಾಲಿಗೆಯೇ ತೊದಲುತ್ತಾ ಇದೆ, ಕೈಕಾಲುಗಳೇ ನಡುಕ ಪ್ರಾರಂಭವಾಗಿದೆ. ಅಮ್ಮ, ನನ್ನ ಅಪ್ಪ ಸ್ವರ್ಗಲೋಕದಲ್ಲಿ ಬಡಿದು ಹೋದರೆ ಹೌದು ಕಂದ, ಅತುಲ ಪರಾಕ್ರಮಿ ಅನಿಸಿದಂತಹ ನನ್ನ ತಂದೆ ಹಸುನೀಗಿದರೆ ಅಮ್ಮ, ನಿಜದ ನನ್ನ ಅಪ್ಪ ಇನ್ನು ಬರುವುದಿಲ್ವೇ? ಇಲ್ಲ ಕಂದ. ಅಯ್ಯೋ 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 ಅಯ್ಯೋ, ಈ ಪ್ರಪಂಚದಲ್ಲಿ ಅಪ್ಪನಿಲ್ಲದಂತಹ ಅನಾಥ ಮಗುನ ಅನಾಥೆಯಮ್ಮ. ಹೇಳದಿರು ಕಂದ, ನಿನ್ನ ತಾಯಿ ಇದ್ದಾಳಲ್ವಾ? ಅಮ್ಮ ಅಮ್ಮ ಅಮ್ಮ, ಕಂದ, ಕಳೆದು ಹೋದಂತಹ ವಿಚಾರಕ್ಕೆ ಪ್ರಾಜ್ಞರಾದವರು ಯೋಚಿಸಬಾರದಂತೆ. ನನ್ನ ಅಪ್ಪ ಸತ್ತಿದ್ದಾರೆ, ಸತ್ತ ನನ್ನ ಅಪ್ಪನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸುವಲ್ಲಿ ಮಗನಾದಂತಹ ನನ್ನ ಕರ್ತವ್ಯವೇ. ನನ್ನ ಅಪ್ಪನನ್ನು ಕೊಂದವರು
ನನ್ನ ಅಪ್ಪನ ಕುಟುಂಬ ಯಾರು? ಯಕ್ಷ ಗಿಕ್ಷ ಸಮರಕ್ಕೆ ಬರಲಪ್ಪ. ನನಗೆ ಲಕ್ಷ್ಯವೇ ಅಲ್ಲ. ಅಪ್ಪನ ಕೊಡು ಹೊರಟೆ. ತನಯನಾಡಿಯ ನುಡಿಗೆ ಮಾಲಿನಿ ಮನದಿ ಗರುಜವನಂತು ನುಡಿದಳು. ಮನದಿ ಗರುಜವನಂತು ನುಡಿದಳು. ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಾಲ ಮಗನೇ. ವನಜನ ಭನು ಬರುವ ಕೃತಕದಿಯೇ. ಯಾರು ವನಜನ ಭನು ಬರುವ ಕೃತಕದಿ ಅನವರತ ಸುಮನತರ ಪಕ್ಷದಿ ಬರ್ಲಿ ನಿನಗೆ ಹೇಳುವೆ ನೋಡು ವಿಧಿಯಲ್ಲಿ ಪಡೆದು ವರಗಳನ್ನು ನಿನಗೆ ಹೇಳುವೆ ನೋಡು ವಿಧಿಯಲ್ಲಿ ಪಡೆದು ವರಗಳನ್ನು ಮಗನೇ. ನನ್ನನ್ನು ಬಿಟ್ಟು ಬಿಡಮ್ಮ. ಇಲ್ಲ. ಕೈಯನ್ನು ಹಿಡಿದುಕೊಳ್ಳಬೇಡ. ನಾನು ಹೋಗಿ ಬರ್ತೇನೆ. ಇಲ್ಲ ಕಂದ. ಆ ದುಷ್ಟನ ಶಿರವನ್ನು ಕಡಿದು ನಾನು ಬರ್ತೇನೆ. ಹೋಗಿ ಬರ್ತೇನೆ ಅಮ್ಮ. ಇಲ್ಲಿ ಬಾ ಕಂದ. ಯಾಕಮ್ಮ ತಡೆದೆ? ನನ್ನ ಮಗ ಜಾನನಲ್ವೇ? ಹೌದು. ಹಾಗಾದ್ರೆ ಈ ಸಮಯದಲ್ಲಿ ನೀನು ಆಡುತ್ತಿರುವಂತಹ ಮಾತುಗಳನ್ನು ಕೇಳುವಾಗ ಸಂತೋಷವಾಯಿತು. ನಿನ್ನ ಧನ್ಯನಾದ ತಾಯಿ ನಾನು. ನಿನ್ನ ವೀರೋಕ್ತಿಯನ್ನು ಕೇಳಿದಂತಹ ನಾನೇ ಭಾಗ್ಯವಂತಳು. ಹೌದು. ನನ್ನನ್ನು ಕಳುಹಿಸಿಕೊಡು ಅತಿ ಶೀಘ್ರದಲ್ಲಿ. ಇಲ್ಲ ಕಂದ. ಯಾಕಮ್ಮ? ಹೀಗೆ ಹೋಗುವುದು ಸರಿಯಲ್ಲ. ಮತ್ತೆ ನಾವು ಹೋಗುವಾಗ ನಮ್ಮ ದೃಷ್ಟಿಯನ್ನು ಹಾರಿಸಬೇಕು. ಹೇಗಮ್ಮದು? ಎಲ್ಲಿ ಕಷ್ಟ ಬರುತ್ತದೆ ಎಂಬುದಾಗಿ ನಾವು ನಿರೀಕ್ಷೆಯಲ್ಲಿ ಇರಬೇಕು. ಕಂದ, ಸ್ವರ್ಗಲೋಕವನ್ನು ಸೇರಿದಂತಹ ನೀನು ಆ ದೇವತೆಗಳನ್ನು ಸದೆಬಡಿಯುವುದು ನಿನಗೆ ಲಕ್ಷ್ಯವೇ ಅಲ್ಲ, ಲೆಕ್ಕಾಚಾರವೇ ಅಲ್ಲ. ಅವರು ತಿನ್ನಕ್ಕೆ ಸಮಾನರಮ್ಮ. ಆದರೆ ಸೋತು ಹೋದಂತಹ ದೇವತೆಗಳು ಸುಮ್ಮನೆ ಇರುವುದಿಲ್ಲ. ಏನ್ ಮಾಡ್ತಾರೆ? ನೇರವಾಗಿ ಹೋಗುತ್ತಾರೆ ವೈಕುಂಠಕ್ಕೆ. ವೈಕುಂಠದಲ್ಲಿ ಆ ನಾರಾಯಣ ಇದ್ದಾನೆ. ಅವನಪ್ಪ ಬೇಕಾದ್ರೂ ಬರಲಿ, ಯುದ್ಧದಲ್ಲಿ ನಾನು ಜಯಿಸಿಕೊಂಡೇನು ತಾಯಿ. ಸದಾ ಅವರ ಹಿತವನ್ನೇ ಬಯಸುವಂತಹ ಆತ ವಂಚನೆಯನ್ನು ಮಾಡಬಲ್ಲ. ಮೋಸ. ಹೌದು. ಅಮ್ಮ ಅಮ್ಮ ಅಮ್ಮ, ಮುಂದಿನಿಂದ ಬಂದು ಯುದ್ಧವನ್ನು ಮಾಡಿದ್ರೆ ನಾವು ಜಯಿಸಿಕೊಂಡೇವು. ಹಿಂದಿನಿಂದ ಕಪಟವನ್ನು ಮೋಸವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರೆ ಇದರ ಬಗ್ಗೆ ನಾವು ಆಲೋಚಿಸಲೇಬೇಕು. ಪೂರ್ವ ಸಿದ್ಧತೆ ನನಗೆ ಅಗತ್ಯವಾಗಿ ಬೇಕಾಗಿದೆ. ಏನು ಮಾಡಬೇಕಮ್ಮ? ಅದಕ್ಕಾಗಿ ಒಂದು ಉಪಾಯವನ್ನು ಸೂಚಿಸುತ್ತೇನೆ. ಹೇಗಮ್ಮದು? ಅರಮನೆಯನ್ನು ಬಿಟ್ಟು ಕಾಡನ್ನು ಸೇರಿಕೊಳ್ಳಬೇಕು. ಕಾಡು? ಹೌದು. ಯಾಕಮ್ಮ? ಪ್ರಾಯ ಪ್ರಬುದ್ಧನಾಗಿ ಬೆಳೆದು ನಿಂತವನಿದ್ದೀಯ. ಇದರ ಬಗ್ಗೆ ಚೆನ್ನಾಗಿ ಯೋಚಿಸಬೇಕು. ಹೇಗೆ? ಬ್ರಹ್ಮದೇವರ ಕುರಿತಾಗಿ ನೀನು ತಪಸ್ಸನ್ನು ಆಚರಿಸಬೇಕು. ತಪಸ್ಸು? ಹೌದು. ಏನು ಪ್ರಯೋಜನ? ಒಲಿದು ಬಂದಂತಹ ವಿಧಾತನಲ್ಲಿ ದೇವರಲ್ಲಿ ಜಯವಾದಂತಹ ವರಗಳನ್ನು ನೀನು ಸಂಪಾದಿಸಿಕೊಂಡು ಬರಬೇಕು. ಹೌದೇ? ಹೌದು. ಆಮೇಲೆ ಇದೆಲ್ಲ ಮಾಡಿದ್ದೇ ಹೌದಂತಾದ್ರೆ ನಾನು ಅಳುವುದಿಲ್ಲ. ಅಮ್ಮ, ಸಂತೋಷವಾಗಿರು. ಸ್ವರ್ಗಲ ಲೋಕದ ಪೀಠವನ್ನು ನಾನು ಏರುವೆ. ಆ ಚಂದವನ್ನು ನಾನು ಕಾಣಬೇಕು. ಅಮ್ಮ, ನನ್ನ ಶ್ರೇಯಸ್ಸನ್ನು ನೀನು ಆಶೆ ಪಡುವೆ ಎಂದಾದರೆ ನಿನ್ನ ಮಾತುಗಳನ್ನು ಇಷ್ಟರವರೆಗೆ ನಾನು ವಿರೋಧಿಸಿದವನಲ್ಲ. ನನ್ನ ಮಗನಲ್ವೇ? ದೇಹ ಬಲ ಹೊಂದಿದ್ದರೆ ಸಾಲದು, ಸೇನೆ ಬಲವು ಸಾಕಾಗುವುದಿಲ್ಲ. ದೈವ ಬಲವಾಗತ್ಯವಾಗಿ ಬೇಕಾಗಿದೆ. ಸಂಪಾದಿಸಿಕೊಂಡು ಬರಬೇಕು. ಏಕಾಗ್ರತೆಯಿಂದ ಸ್ವಸಾಮರ್ಥ್ಯದಿಂದ ಕಾರಣವೇ ಹಾಕಬೇಕು. ಅದಕ್ಕಾಗಿ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಮಾಡುವುದಕ್ಕೆ ನಿನ್ನ ಮಾತಿನ ಪ್ರಕಾರ ಕಾನನಕ್ಕೆ ನಿನ್ನ ಮಗಳಾದಂತಹ ಮಹಿಷ ಹೊರಟು ನಿಂತಿದ್ದಾನೆ. ತುಂಬು ಆಶೀರ್ವಾದದೊಂದಿಗೆ ನನ್ನನ್ನು ಕಳುಹಿಸಿಕೊಡಮ್ಮ.
ಅಮ್ಮ ನಿನ್ನ ಅಂಗರಕ್ಷಣೆಗಾಗಿ. ಖಡ್ಗ ಹೌದು, ಇದರ ಅಗತ್ಯ ಇಲ್ಲ ನನಗೆ. ಇದದ ಕತ್ತಿ ಇದು. ನಮ್ಮ ವಿರೋಧಿಗಳನ್ನು, ನನ್ನ ಅಂಗರಕ್ಷಣೆಯನ್ನು, ನನ್ನ ಉಭಯ ಕೋಡುಗಳು ಶಕ್ತಿಯುಳ್ಳದ್ದು. ಇದು ಸಾಕಮ್ಮ. ಇದು ನಿನ್ನ ತಂದೆಯದ್ದು ಕಂದ. ಓಹೋ ಹೋ ಹೋ, ಅರ್ಥವಾಯ್ತು. ಇನ್ನು ಮುಂದೆ ಶೋಣಿತಾಪುರದ ಪ್ರಜೆಗಳ ರಕ್ಷಣೆಯ ಹೊಣೆಗಾರಿಕೆ ನನ್ನ ಪಾಲಿಗಿದೆ ಎನ್ನುವುದಾಗಿ ಖಡ್ಗದ ಮುಖೇನ ಸೂಚಿಸಿದೆಯೋ ಸಂತೋಷವಾಗಿ ಒಪ್ಪಿಕೊಂಡಿದ್ದೇನೆ. ಹೋಗಿ ಬಾ ಕಂದ. ಹೋಗಿ ಬಾ. ಹೋಗಲಿ ನಿನಗೆ. ಧನ್ಯವಾದ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು, ವಿಧಾನದ ಬಗೆಯ ನಿನ್ನುತ್ತಾನೆ. ತಾನೊಂದು ಕ್ಷಣ ಮುರುಳಿದನು ಮುಖ್ಯರ ಕೇಶವ ಪ್ರಭುತರಿ ಬಳಿಕ. ಉದ್ದೇಶದಿಂದ ಕೇಳಿದ್ರೆ ಹರಿಯ ಕಪಟದಿಂದ ನಮಗೆ ಈ ರೀತಿಯಾದ ಉದ್ದೇಶ ಆಯ್ತಲ್ಲ. ಇದಕ್ಕೆಲ್ಲ ಕಾರಣ ನಮಗೊಬ್ಬ ಸಮರ್ಥ ನಾಯಕನಿಲ್ಲಲ್ಲ. ಏನು ಮಾಡೋಣ ವಿಷಯ ತಿಳಿಯಿತ ಏನು ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಐಶಾಕ್ಯನೆಂಬವನು ಹುಟ್ಟಿಕೊಂಡಿದ್ದಾನಂತೆ. ಹೌದೇ? ಹುಟ್ಟಿದ್ರೆ ನಮಗೇನು ಲಾಭ? ಹುಟ್ಟಿದ್ದು ಮಾತ್ರವಲ್ಲ, ಅದರನ್ನು ಭಜನೆಯ ಮೂಲಕ ಮೆಚ್ಚಿಸಿಕೊಂಡು ಈ ಕಾಲಕ್ಕೆ ಅಜೇಯನಾಗಿ ಮೆರೆಯುತ್ತಿದ್ದಾನಂತೆ. ಹೌದೇ? ತಡ ಮಾಡುದಲ್ಲ, ಅವನ ಪಕ್ಷವನ್ನು ಸಾರಿ.
ಆಗಲಿ. ಹತ್ತಿರ ಬನ್ನಿ, ಹತ್ತಿರ ಬನ್ನಿ, ಹತ್ತಿರ ಬನ್ನಿ. ನಮಸ್ಕಾರ. ಒಬ್ಬರಲ್ಲ, ಇಬ್ಬರಲ್ಲ, 18 ಮಂದಿ ಸಾವಿರ ಸಂಖ್ಯೆಯಲ್ಲಿ ಅಸುರ ಗಣನವನ್ನೇ ಸೇರಿಸಿಕೊಂಡು ಈ ಶೋಣಿತಾಪುರವನ್ನು ಸೇರಿಕೊಂಡಿದ್ದೀರಲ್ಲ. ನಿಮ್ಮನ್ನು ನೋಡುವಾಗ ಅಂಗವಿಕಲರಾಗಿ ಕಾಣಿಸ್ತಾ ಇದ್ದೀರಿ. ಅಂಗವಿಕಲರಿಗೆ ನಮ್ಮಲ್ಲಿ ಮೊದಲ ಆದ್ಯತೆ ಉಂಟು. ಇಲ್ಲಿರುವಂತಹ ಒಂದೊಂದು ಆಸನವನ್ನು ನೀವು ಸ್ವೀಕರಿಸಿಕೊಳ್ಳಿ. ಕುಳಿತುಕೊಂಡು ಮಾತನಾಡೋಣ. ಯಾರಯ್ಯ ನೀವು? ಎಲ್ಲಿದ್ದವರು? ಇಲ್ಲಿಗೆ ಯಾಕೆ ಬಂದಿರಿ? ಎಲ್ಲವನ್ನು ಅರುಹಿ. ಈ ಹಿಂದೆ ಶೋಣಿತಾಪುರವನ್ನು ಆಳಿಕೊಂಡು ಬರ್ತಾ ಇದ್ದಂತಹ ಶಂಕಾಸುರ ನಾನು, ಅವ ದುರ್ಗಾಸುರ, ವಿಠಲಾಸುರ, ಚಾಮರ, ಚಿತ್ಸುರ, ವಾತವಿಲ್ಲವರ ಮೂಕಾಸುರ ಎಲ್ಲ ನಮ್ಮವರಯ್ಯ. ಇವರೆಲ್ಲವ ಮತ್ತೆ ಶೋಣಿತಾಪುರವನ್ನು ಬಿಟ್ಟದ್ದು ಯಾಕೆ? ಸರ್ಕಾರವನ್ನು ಪಡಿಬೇಕೆನ್ನುವಂತ ಉದ್ದೇಶದಿಂದ ನಾವೆಲ್ಲ ದಂಡೆತ್ತೇವೆ. ಹಾಗೆ ಇಂದ್ರಾದಿ ಸಮನ ಮಾಡಿದ್ದು ಸುರಲೋಕವನ್ನು ವಶಪಡಿಸಿಕೊಂಡವಯ್ಯ. ಅಲ್ಲೇ ಇರಬಹುದಿತ್ತಲ್ವ, ಮತ್ತೆ ತಿರುಗಾಟ ಯಾಕೆ? ನಮ್ಮ ಗ್ರಾಚಾರ ಸರಿ ಇರಲಿಲ್ಲ. ಯಾವ ಗ್ರಾಚಾರ? ನಮ್ಮ ಕುಲ ಪುರೋಹಿತರಲ್ಲಿ ತೋರಿಸಬೇಕಿತ್ತದ. ಇದು ತೋರಿಸಿ ಸರಿಯಾಗುವ ಗ್ರಾಚಾರ. ಏನಾಯ್ತು? ಯಾಕೆಂದ್ರೆ ಆ ಕಪಟಿ ಇಂದ್ರ ಹರಿಯಲ್ಲೇ ದೂರಿದ್ದಾನಯ್ಯ. ನಾರಾಯಣ ಏನು ಮಾಡಿದವ? ಅವ ಬರ್ಲಿಲ್ಲ, ಮತ್ತೆ ಅವ ಚಕ್ರ ಬಿಟ್ಟ. ಏನಾಯ್ತು? ಚಕ್ರ ತಿರುಗುತ್ತಾ ಬಂತಯ್ಯ. ನಾವೆಲ್ಲ ಚಕ್ರದಡಿಗೆ ಬಿದ್ದೆವು. ಓಹೋ, ಆಮೇಲೆ ಕೆಲವರ ಕೈಯಿಲ್ಲ, ಕೆಲವರ ಕಾಲಿಲ್ಲ, ಕೆಲವರು ಮುಗಿಲ್ಲ, ಕೆಲವರ ಕಣ್ಣಿಲ್ಲ, ಕೆಲವರ ಕಿವಿಲ್ಲ, ಕೆಲವರಿಗೆ ನಾಲಗಿಲ್ಲ, ಕೆಲವರಿಗೆ ತಲೆ ಇಲ್ಲ. ಚಕ್ರಾಘಾತದಿಂದ ಅಂಗಾಂಗವನ್ನು ಕಳೆದುಕೊಂಡವರಿದ್ದೀರಿ. ಅಯ್ಯೋ ಪಾಪ, ಇಲ್ಲಿಯವರೆಗೆ ಎಲ್ಲಿ ಬದುಕಿ ಕಾಲವನ್ನು ಕಳೆದಿರಯ್ಯ? ಗಿರಿ ಕಾನೂನು ಗುಹೆಗಳಲ್ಲಿ ಗೆಡ್ಡೆ ಗೆಣಸು ಮಾಂಸ ತಿಂದು ಬದುಕಿದೆವಯ್ಯ. ಗಿರಿ ಕಾನನದಲ್ಲಿ ಅದು ಅಲ್ಲೇ ಅದು ಅದೇ ಸಿಗುವುದು. ಮಾಂಸ ಉಂಟಲ್ಲ. ಆಗ ಒಂದು ವರ್ತಮಾನ ಶೋಣಿತಾಪುರದಲ್ಲಿ ಮಾಲಿಂಗ ಮಗನಾಗಿ ವಯಸ್ಸನಂತೆ, ವೀರಾಧಿ ವೀರನಂತೆ, ಬ್ರಹ್ಮನಿಂದ ಜಯತ್ವವನ್ನು ಪಡೆದನಂತೆ. ವರ್ತಮಾನ ಕೇಳಿ ಹೇಳ್ತಾ ಹೋಗಿ ಬೀಳ್ತಾ ಓಡೋರಿ ಬಂದು ನೊಂದು ಬಂದಂತ ನಿಮಗೆ ಆಶ್ರಯವನ್ನಿತ್ತಿದ್ದೇನೆ. ವಿಶ್ರಾಂತಿಯನ್ನು ಪಡೆಯಿರಿ, ಒಳಗಿಟ್ಟುಕೊಳ್ಳಿ. ಒಳಗೆ ಹಾಗೆಲ್ಲ ಹೋಗುವ ಹಾಗಿಲ್ಲ. ಯಾಕೆ? ನಮ್ಮ ಉದ್ದೇಶ ಪೂರ್ತಿ ಆಗ್ಬೇಕು. ಯಾವುದು ಉದ್ದೇಶ? ವಿಷಯ ಉಂಟಯ್ಯೋ. ಓ ಮಹಿಷಾಸುರ, ಇಂದ್ರಾದಿಗಳಿಂದ ನಮಗೆ ಮಾತ್ರ ಅನ್ಯಾಯ ಆದದ್ದಲ್ಲ. ಹಿಂದೆ ನಿನ್ನ ಎಲ್ಲಾದ ವಿದ್ಯುನ್ಮಾಲೆಯನ್ನು ಕ್ಷಣ ಮೂಲಕ ಇಂದ್ರ
ಅಲ್ಲಿರೇನಯ್ಯ ನಾಲ್ಕಲೋಕಕ್ಕೆ ಯಾರಂತ ಕೇಳಿದ್ದೀರಿ? ನಾವೇ ಸರಿ ನಾವೇ ಸರಿ. ಅನೇಕ ವಿಧ ದೇವತೆಗಳು ಬರಲಿ ನೋಡುವ. ಮಹಿಷಾಸುರ ಈ ಹಿಂದೆ ಓಡಿ ಹೋದ ಶಂಕ ದುರ್ಗಾದಿಗಳನ್ನು ಕೂಡಿಕೊಂಡು ನಾಲ್ಕಲೋಕಕ್ಕೆ ಅಭಿಯೋಗವನ್ನು ಬೆಳೆಸಿದ್ದಾನೆ. ಅವನನ್ನು ಎದುರಿಸಬೇಕು. ಆಯುಧವನ್ನು ಹಿಡಿದುಕೊಳ್ಳಿ, ವಾಹನವನ್ನು ಏರಿ ರಣಕ್ಷೇತ್ರಕ್ಕೆ ಮುಂದಾಗಿ ನಾನೇ ಬರ್ತೇನೆ. ಸ್ವರ್ಗಲೋಕದ ಸಕಲ ಸಂಪತ್ತನ್ನು ಬಯಸಿ ಬಂದಿದ್ದೀರಾ? ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಬಂದ ದಾರಿಯಲ್ಲಿ ಹೋಗಿ
ಇಲ್ಲದಿದ್ದರೆ ಇಲ್ಲಿಂದ ಓಡಿಸುವಾಗ ಯಾರು ತಡೆಯುವರು? ಸಮರಕ್ಕಾಗಿ ಮಾರ್ಮಳೆ ತುಳಿತವ ಬರುವ ಟಿವಿ ಸುರಪ್ಪನೇನು ನಾನೇ ಲೇಸಾಯ್ತು. ಯಾಕೆ ನಿನ್ನ ಯಾವ ಟಿವಿ ಇದ್ರೂ ಕೂಡ ಈಗ ನಡಿಲಿಕ್ಕಿಲ್ಲ. ಹೌದಾ? ನಿನ್ನನ್ನೇ ಹುಡುಕಿಕೊಂಡು ಬಂದಿದ್ದೇನೆ. ಏನಾಗಬೇಕು? ನನ್ನ ಅಪ್ಪನಾದಂತಹ ವಿದ್ಯುನ್ಮಾಲಿಯನ್ನು ಕೊಳಿಸಿದಂತಹ ದ್ರೋಹಿ ನೀನು. ಅದರ ಪರಿಣಾಮವಾಗಿ ಇಲ್ಲಿಯ ಪೀಠವನ್ನು ನನ್ನ ಪಾಲಿಗೆ ಒದಗಿಸಿ ನನ್ನ ದಾಸನಾಗುವ ಶತಮಕಂಗಳಗೈದು ಮಾಡಿದ ಪುಣ್ಯಾರ್ಚನೆಯಿಂದ ಪಡೆದ ಸ್ವರ್ಗದ
ಅಧಿಕಾರವನ್ನು ಓಯ್. ಅಪ್ಪನ ದ್ವೇಷವನ್ನು ಇರಿಸಿ ಇಲ್ಲಿಯವರೆಗೆ ಬರ್ತಿಂತಾದ್ರೆ ಮುಂದುವರಿತಿಂತಾದ್ರೆ ಹಿಡಿದಿರುವ ವಜ್ರಾಯುಧದಿಂದ ತಲೆಬುಡಿ ಮಾಡಿ ನನಗೆ ತಲೆಪುಡಿಯಾಗುವುದಕ್ಕೆ ಅಷ್ಟು ಸುಲಭದ್ದು ಅಂತ ಭಾವಿಸಿದ್ಯಾ? ಏನು? ಏನಿದು ಕರ್ಪೂರದ ಗೊಂಬೆ ಅಂತ ಭಾವಿಸಿದ್ಯಾ? ಅಷ್ಟು ದೃಢವಾದ ವಸ್ತು. ಇದು 3 ಲೋಕವನ್ನು ಗೆದ್ದಾಳುವಂತಹ ವರಬಲವಿರುವಂತಹ ಮಹಿಷ. ನೋಡ್ದೆಟ್ಟೆನು ಕೆಟ್ಟವನ ಬಡಿಯುವೆ. ಪಿಂಡ ವೈರಿ ಗಜ ಕೇಸರಿ ಚಾರ ಚತುರ್ದಶ ಭುವನ ದಲ್ಲಣ ಮಹಿಷಾಸುರ ಮಹಾಪ್ರಭುವಿಗೆ ಜಯವಾಗಲಿ, ಜಯವಾಗಲಿ, ಮಂಗಳವಾಗಲಿ. ನಮ್ಮವರ ಏನಾಯ್ತೀಗ? ಅಂದಾಯ್ತು. ಇಷ್ಟ ಆಗಬೇಕು ಅಂತ ಇತ್ತು, ಆಯ್ತಲ್ಲ. ಸ್ವರ್ಗದ ಪೀಠ ನಮ್ಮ ಪಾಲಿಗೆ, ಇದರ ಜೊತೆಯಲ್ಲಿ 3 ಲೋಕದ ಒಡೆತನ. ಇನ್ನು ಮುಂದೆ ನಾನೇ ಅರಸ. ನನ್ನನ್ನೇ ಒಪ್ಪಿಕೊಳ್ಳಬೇಕು, ನನ್ನನ್ನೇ ಪೂಜಿಸಬೇಕು, ನನ್ನನ್ನೇ ಗೌರವಿಸಬೇಕು. ಒಂದು ವೇಳೆ ತಪ್ಪಿದ್ರೆ ಇನ್ನು ತಪ್ಪಲಿಕ್ಕಿಲ್ಲ. ನಾನೇ ದೇವರು ಅಂತ ಹೇಳಿಬಿಡು. ಕೆಲವರೆಲ್ಲ ಭೂಲೋಕವನ್ನು ಸೇರಿಕೊಳ್ಳಿ. ನಮ್ಮ ವಿರೋಧವಾಗಿ ಆ ದೇವತೆಗಳ ಕುರಿತಾಗಿ ಯಾಗ ಯಜನಾದಿ ಪೂಜೆ ಪುರಸ್ಕಾರ ಮಾಡುವಂತಹ ಬ್ರಾಹ್ಮಣರಿದ್ದಾರೆ. ಮರ್ಯಾದೆಯಿಂದ ಮಾತನಾಡಿಸಿ. ಒಪ್ಪದ ಹೋದರೆ ಶಿರ ಕತ್ತರಿಸಿ. ಒಬ್ಬರನ್ನು ಬಿಡಬೇಡಿ. ನಿಮಗಾದರೂ ಸರಿ, 9 ದಿವಸ ಹಗಲಾದ್ರೂ ತೊಂದರೆ ಇಲ್ಲ, 3 ದಿವಸ ರಾತ್ರಿಯಾದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಮಹೇಶನ ಹೇಳಿಕೆ ಇಲ್ಲದೆ ಸಂಚರಿಸ ಕೂಡ ತಟಸ್ಥರಾಗಿದ್ದಾರೆ. ನಮ್ಮ ಅಧಿಕಾರವನ್ನು ಒಪ್ಪಿಕೊಂಡಿದ್ದಾರೆ ಎನ್ನುವುದು ಸತ್ಯ. ನಮ್ಮವರೇ ಈ ದೇವಲೋಕದಲ್ಲಿ ಅದೆಷ್ಟೋ ಸುವಸ್ತುಗಳಿವೆ ಅಂತೆ. ಎಲ್ಲವನ್ನು ನೋಡಬೇಕು. ಈ ಕಡೆ ಬನ್ನಿ. ಮಹಿಷನಿಗೆ ಒಲಿದು ವರವನ್ನಿತ್ತಿದ್ದೀರಿ. ಪಡೆದ ವರವನ್ನು ದುರುಪಯೋಗಪಡಿಸ್ತಾ ಇದ್ದಾನೆ. ಲೋಕದಲ್ಲಿ ಸಜ್ಜನರಿಗೆ ಬದುಕುವುದಕ್ಕೆ ಅವಕಾಶ ಇಲ್ಲ. ಸ್ವಾಮಿ, ದಾರಿ ದಾರಿ. ಹಣ ಬಂಗಾರ ಭೂಮಿಯನ್ನು ಕೊಟ್ಟದ್ದನ್ನು ಹಿಂದೆ ಪಡೆಯಬಹುದು, ಆದ್ರೆ ಮಹಿಷನ ಭಕ್ತಿಗಳಿದು ನೀಡಿದ ವರವನ್ನು ಹಿಂದೆ ಪಡೆಯಕ್ಕೆ ಸಾಧ್ಯವಿಲ್ಲ ಎಂಬ ದಾರಿ ಒಂದೇ. ವೈಕುಂಠವೇ ಗತಿ. ನಾರಾಯಣ
ಸುರುಳ ನಗದನದೋಳು ಯಾವುದಕ್ಕೂ ಕುಳಿತು ಆಲೋಚಿಸಿ. ಕುಳಿತವರು ಚಂದ್ರಕಾಂತ ಶಿಲೆಯೊಳೊಂದಾಗಿ ಕಳನ ವಧಿಸುವ ಯತ್ನ ಯೋಜಿಸುದ ಇರಲಿದ್ದ ನಳಿನ ಭವಸುರ ರಥ ನೊಡಗೊಂಡು ನಡೆ ತಂದು ವೈಗುಣ್ಯನವು ಕಾಣದೆ ವೈಕುಂಠದಲ್ಲಿ ಹರಿಯಿಲ್ಲ, ಕೈಲಾಸದ ಹರವಿಲ್ಲ, ಎಲ್ಲಿದ್ದಾರೆ? ಅಶರೀರವಾಣಿ. ಹೇಳಿ. ಅಲ್ಲಿಗೆ ಹೋಗೋಣ ಬಾಬು. ಬಳಿ ಬಂದು ಹರಿಹರರ ಬಂದ ಕೆರಗಿ ಸಕಲರು ಬಾಧೆಯ ಪರಿಗರಿಸುತ್ತಲೇ ನೀವೇ ಹೊರಬುದೆ ನಾನು ಸಕಲರು ವಂದಿಸಿಕೊಳ್ಳುತ್ತಾ ಇದ್ದೇವೆ. ಎದ್ದೇಳಿ, ಏನು ನೊಂದಿರಿ? ಶೋಣಿತಾಪುರದ ಮಾಲಿನಿ ವಿದ್ಯುನ್ಮಾಲಿನ ಮಗನಾದ ಕಳಮಹಿಷ ನನ್ನಿಂದ ವರವನ್ನು ಅನ್ಯಾಯವನ್ನು ಮಾಡ್ತಾ ಇದ್ದಾನೆ. ಏನು ಮಾಡುವುದು ಗೊತ್ತಾಗುದಿಲ್ಲ. ಕೇಳಿದ ಗೆಳದೊಳಗೆ ನನ್ನೊಳಗಿರುವ ದಿವ್ಯ ತೇಜಸ್ಸನ್ನು ಹೊರಗಡೆ ಇಡು. ನನ್ನೊಳಗಿರುವಂತಹ ದಿವ್ಯ ತೇಜಸ್ಸನ್ನು ಹೊರಗಡೆ ಇದ್ದೇನೆ. ಹಣವನ್ನು ಎಣ್ಣಚೇತನ ಹೊರಹೊಮ್ಮಿದ್ದೇನೆ. ಮೈಸೂರು ಮದುವೆಯಾಗಿದ್ದು ದೇವತೆಗಳ ತೇಜ. ಮುಗಲಿದ್ದ ಮೊರಳಿಗ ತೇಜ ತರುಣಿ ಕೊಲಗರ ತೇಜ ಮುಂದಾಗುವುದಲ್ಲೇ ನಾರಿಯಾಕೃತಿ ತಳೆದು ಧರಗಿಳಿಯೇ ಸುವರ್ಣ ಜಯ ಜಯವೆಂದು ನುತಿ ಗೈದರು. ಸುಮನಸರೇ, ಏಳಿರಿ, ಎದ್ದೇಳಿರಿ, ಧೈರ್ಯಸ್ಥರಾಗಿರಿ. ನೀವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಅಡಕವಾದಂತಹ ದಿವ್ಯ ತೇಜಸ್ಸನ್ನು ಹೊರಗೆಡಹಿದ್ದೀರಿ. ಆ ಶಕ್ತಿಯೆಲ್ಲವೂ ನಭದಲ್ಲಿ ಒಂದಾಗಿ ನಾರೀ ರೂಪವನ್ನಂತೂ ಅಷ್ಟಭುಜೆಯಾಗಿ ನಿಮ್ಮೆಲ್ಲರ ಕಣ್ಣ ಮುಂದೆ ಪ್ರತ್ಯಕ್ಷಳಾದವಳಿದ್ದೇನೆ. ಭಾವಶುದ್ಧಿಯ ಭಕ್ತಿಯಿಂದಲೇ ತುಷ್ಟಮಾನಸಳಾಗಿದ್ದೇನೆ. ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ದುಃಖ ತಪ್ತರಾಗಿದ್ದೀರಿ. ನಿಶಾಕಮಲದಂತಿದೆ. ಮಕ್ಕಳೇ, ಸಂಕಟ ಒದಗಿ ಬಂತೆ, ಯಾರಿಂದ ಏನು ಕಷ್ಟವಾಯಿತು, ಸಕಲ ವಿಚಾರವನ್ನು ಹೇಳಿಕೊಳ್ಳಿರಿ.
ಪರಿಹರಿಸಿಕೊಡುತ್ತೇನೆ. ಮೊದಲಾಲಿಸು ಕಳ್ಳ ಮಗಿಜನು ವಿಧಾದ ಇದೀಗ ಹೊರಬಲದಿ ಸುರರಾಜ ಎಲ್ಲ ನಿರ್ಭೀತಿ ದಿವ್ಯ ಮಂಗಳ ಸ್ವರೂಪವನ್ನು ಕಂಡು ನಾವೆಲ್ಲರೂ ಹೃಷ್ಟಮಾನಸರಾದೆವಾದರೂ ಕೂಡ ಅಂತರಂಗದಲ್ಲಿ ಭಯಭೀತರಾಗಿದ್ದೇವೆ ಅಮ್ಮ. ಇದಕ್ಕೆ ಕಾರಣವಾದುದು ಮಾಲಿನಿಜಾತನಾದ ಮಹಿಷ ವಿಧಾತನ ವರಬಲದಿಂದ ಕೊಬ್ಬಿ ದುರುಳರಾದ ಶಂಕದುರ್ಗಾದ್ರನ್ನು ಒಡಗೂಡಿಕೊಂಡು ದೇವಲೋಕಕ್ಕೆ ದಾಳಿ ಮಾಡಿದ. ಸಮರ ಮುಖದಲ್ಲಿ 3 ಲೋಕವನ್ನು ತನ್ನದಾಗಿಸಿಕೊಂಡಿದ್ದಾನೆ. ಅವನಾದರೂ ನಿರ್ಭೀತಿಯಿಂದ ವ್ಯವಹರಿಸುತ್ತಾ ಇದ್ದಾನೆ. ನಾವೆಲ್ಲರೂ ಭಯಭೀತರಾಗಿದ್ದೇವೆ. ನೀನಲ್ಲದೆ ಅನ್ಯರಾರಿಗರು ತಾಯಿ. ಅರಿತೆ ಮಕ್ಕಳೇ, ಮಾಲಿನಿಯ ಜಾತನಾದಂತಹ ಮಹಿಷಾಕ್ಯನು ವಿಧಾತನ ವರಬಲದಿಂದ ಕೊಬ್ಬಿ ತ್ರಿಜಗವನ್ನು ತನ್ನಂಕಿಯಲ್ಲಿರಿಸಿ ಪಂಚಮಹಾಪಾತಕಗಳನ್ನೆಸಗಿ ಧರೆಯ ಯಜ್ಞಯಾಗಾದಿಗಳಿಗೆ ಕಂಟಕಪ್ರಾಯನಾಗಿ ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡುತ್ತಿರುವ ಹೂಳ ಮಹಿಷನನ್ನು ಶಂಕದುರ್ಗಾದ್ಯರ ಸಹಿತ ರಣಕಣದಲ್ಲಿ ಸಂಹರಿಸಿ ನಿಮಗೆಲ್ಲರಿಗೂ ಸೌಖ್ಯಮಯಳಾಗುತ್ತೇನೆ. ಧೈರ್ಯಸ್ಥರಾಗಿರಿ. ಜಯ 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 ಎನಲು ಜಯ ಜಯ ಎನ್ನುತ್ತ ಸಕಲರು ಮಣಿಯಲಾಗಿ ಜಯ ಜಯ ವಿಶ್ವಕರ್ಮನು ಗಣಸನದಿದ ಬಿದುವ ಭೂಷಣ ವದನ ಅರ್ಪಿದರು. ಜಯ 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 ಹರ ಬ್ರಹ್ಮ ಇಂದ್ರಾದಿ ಸುಮನಸರೇ, ನಮಗೊದಗಿದ ಕಷ್ಟಗಳನ್ನೆಲ್ಲ ಜಗನ್ಮಾತೆ ದಿವ್ಯ ಸಾನ್ನಿಧ್ಯದಲ್ಲಿ ಭಿನ್ನವಿಸಿಕೊಂಡ ಕ್ಷಣ ಮಾತೆ ಒಲಿದು ಆ ಭಯವನ್ನಿತ್ತಿದ್ದಾಳೆ. ನಾವೆಲ್ಲ ಸಂತೋಷಗೊಂಡವರಿದ್ದೇವೆ. ಕಳವದೆಗೆ ಹೊರಟು ನಿಂತ ಈ ಶುಭ ವೇಳೆ ನಿರಾಭರಣ ಸುಂದರಿ ಆದರೂ ಸರ್ವಾಲಂಕಾರ ಭೂಷಿತಳಾಗಬೇಕೆನ್ನುವ ಉದ್ದೇಶದಿಂದ ವಿಶ್ವಕರ್ಮರೇ ಇಂದು ಜಗನ್ಮಾತೆಗೆ ಸೇವೆಯನ್ನು ನೀಡುತ್ತಾ ಇದ್ದಾರೆ. ಸಕಲ ವಸನ ಭೂಷಣಾದಿಗಳನ್ನು ತಂದು ಮಹಾಮಾತೆಯ ಪಾದಮೂಲದಲ್ಲಿರಿಸಿದ್ದಾರೆ. ದೇವತಾ ನಾರಿಯರೆಲ್ಲ ಮುಂದೆ ಬಂದು ಲೋಕಮಾತೆಯನ್ನು ನಾನಾ ವಿಧದಿಂದ ಶೃಂಗರಿಸುತ್ತಾ ಇದ್ದಾರಲ್ಲ, ಅವರೆಲ್ಲ ಭಕ್ತಿಯಿಂದ ತಾಯಿಯ ಸೇವೆ ಮಾಡುವಾಗ ಮಾತೆಯ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವೇನು ಮಾಡುವುದು? ಹರಿ ನಿರೂಪಣೆ ವನ ಜನಾಬಲು ಕರದ ಚಕ್ರವ ಸ್ವೀಕರಿಸಬೇಕು. ತ್ರಿನಯನಗ ತ್ರಿಜೂಲವನು ಜಗ ವೈಷ್ಣವರಿಗೆ ತಾಯಿ ಕನಕ ಗರ್ಭನು ಬ್ರಹ್ಮದವ ಇದ್ದು ವಂದಿತನು ವಿನಯದಿಂದಲೇ ಸುರಭ ಗುಣಿಜವ ಮಹಿಷನವದೆಗಾಗಿ ತಾಯಿ ಅನಿಮಿಷರು ಯಜ್ಞಯುಗಗಳ ಮಣಿದು ಮಾತೆಯ ಪದದೊಳಿದುದ ನುತಿಸಿದರು ವಯೋದಿಗೆ. ಜಯ 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 ನಮ್ಮವರೇ ಸಂಕಲ್ಪ ಮಾತ್ರದಿಂದಲೇ ಖಳ ಸಂಹಾರ ಮಾಡುವ ಶಕ್ತಿ ಜಗದಾದಿ ಮಾಯಿಗಿದೆ. ಅವಳಿಗೆ ಯಾವುದೇ ಆಯುಧದ ಅಗತ್ಯವೇ ಇಲ್ಲ. ನಮ್ಮ
ಕೈಯಾಯುಧದ ಪಾವಿತ್ರ್ಯಕ್ಕಾಗಿ ನಾವೆಲ್ಲ ಸರ್ವ ಸಮರ್ಪಣ ಭಾವದಿಂದ ಜಗನ್ಮಾತೆಗೆ ಕಾಣಿಕೆಯಾಗಿ ಅರ್ಪಿಸಿದ್ದೇವೆ. ದುಷ್ಟ ಮಹಿಷನ ವಧೆಗಾಗಿ ಅಷ್ಟಭುಜ ಪರಮೇಶ್ವರಿ ಹೊರಟು ನಿಂತಿದ್ದಾಳಲ್ಲ, ಪರ್ವತರಾಜ ಬರಬೇಕಿತ್ತು. ಸಂತೃಪ್ತಿ ಹೊಂದಿದವಳಿದ್ದೇನೆ. ನೀವಿತ್ತಂತಹ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದೇನೆ. ಸರ್ವಾಲಂಕಾರ ಭೂಷಿತಳಾಗಿದ್ದೇನೆ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ನೃಶಂಸನಾದ ಕೂಳ ಮಹಿಷನಬ್ಬದಿಗೆ ಬೇಕಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ. ಏನಾಶ್ಚರ್ಯವಿದು! ಪರಿಪರಿಯ ಉತ್ಪಾತಗಳು ಕಾಣಿಸಿಕೊಳ್ಳುತ್ತಾ ಇವೆ. ಕೆಂಡದ ಮಳೆ ಸುರಿಯುತ್ತಾ ಇದೆ. ಧೂಮಕೇತುವಿನ ಸಂಚಾರ. ಯಾರೊಬ್ಳು ನಾರಿ ಕೇಸರಿಯನ್ನು ಏರಿ ನಮ್ಮವರನ್ನು ಕೊಂಬಲಂತೆ ವಿಚಾರಿಸುವೆ.
ಉಡಲಲ್ಲ ನಾರಿಯೇ ತಟ್ಟನೆ ಕೇಸರಿಯನ್ನು ಏರಿ ದಿಟ್ಟತನದಿ ಬಂದುದು ಮಾತ್ರವಲ್ಲ ಶಂಕದುರ್ಗಾದ್ಯರನ್ನು ಕೊಂದೆಯಲ್ಲ. ಯಾಕೆ ಕೊಂದೆ? ಯಾರು ನೀನು? ನಾನೇ ಮಹೇಶ. ನಿನ್ನ ಪ್ರಭುತ್ವವನ್ನು ಸ್ಥಾಪಿಸಿದೆಯ ಸುರರ ಮೊರೆಯನ್ನಾಲಿಸಿ ನಿನ್ನ ಶಿರವನ್ನು ಸುರರ ಪೊರೆಯ ಬಂಧಗಳು ವರಬಲ ಉಂಟು ನನ್ನಲ್ಲಿ. 3 ಲೋಕದ ಅಧ್ಯಕ್ಷನಿದ್ದೇನೆ. ಕೆಳಗೆ ಬದುಕು ಬೇಕೆಂದಿದ್ದೆ. ಸಿಂಹವನ್ನು ಕಡೆಗೆ ಕಳುಹಿಸು, ಕತ್ತಿಯನ್ನು ಕೆಳಗಿರಿಸು. ನನ್ನ ವಾಮಭಾಗ ಯಾರು? ಸ್ವತಂತ್ರಳು ಅಷ್ಟಭುಜೆ ಅಯೋನಿಜೆ ಸಿಂಹವಾಹಿನಿ ನಿನ್ನ ಪರಿಣ ಮೃತ್ಯು
ಯುಗವಾಗಿನಿ ಮಗಿಜ ಮರ್ದಿನಿ ಅಗಿಜಯನ ಜಗದದಿ ಪಾರ್ವತಿ ಮಹಿಷಾಸುರ ಮರ್ದಿನಿ ನಮಾಮಿ ಶಾಂತಕಿ ಶಾಂತಳಾಗಮ್ಮ ಸುರಭವಯ ನಿನಗೆಲ್ಲ ಮುಂದಾಗಿದೆ ಹರುಷದಲ್ಲಿ ನಾಕವನ್ನು ಪಾಲಿಸು ಒಡೆಯದೆ ದುಷ್ಟ ದೈತ್ಯರನ್ನು ವಧಿಸುವಂತಹ ಸಂದರ್ಭದಲ್ಲಿ ಉಗ್ರ ರೂಪವನ್ನು ತಾಳಿದವಳು ನಾನು. ರೌದ್ರ ರೂಪವಾದ ನನ್ನನ್ನು ಶಾಂತಗೊಳಿಸುವರೇ ವಿಧ ವಿಧವಾದಂತಹ ಭಕ್ತಿಯಿಂದಲೇ ನುತಿಸುತ್ತಾ ಇದ್ದೀಯ. ಇದು ಶಾಂತಳಾಗಿದ್ದೀನಿ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಸಿದ್ಧಿರಾತ್ರಿ, ಕಾಳರಾತ್ರಿ, ಮಹಾಗೌರಿ ಹೀಗೆ 9 ದಿನಗಳಲ್ಲಿ 9 ರೂಪಗಳಿಂದ ದುರುಳರನ್ನು ನಿಗ್ರಹಿಸಿದವಳಿದ್ದೇನೆ. 10ನೇ ದಿನದಂದು ವಿಜಯವನ್ನು ಪ್ರಾಪ್ತಿಸಿಕೊಂಡವಳಿದ್ದೇನೆ. ಈ 9 ದಿನಗಳನ್ನು ನವರಾತ್ರಿ ಎಂದು, 10ನೇ ದಿನವನ್ನು ವಿಜಯದಶಮಿ ಎಂದು ಯಾರು ಆಚರಿಸಿಕೊಂಡು ಬರುತ್ತಾರೋ ಅಂತವರ ಪಾಲಿಗೆ ಕಾಮಿತಾರ್ಥ ಪ್ರದಾಯಕಿಯಾಗಿರುತ್ತೇನೆ. ಸ್ವರ್ಗದ ಪೀಠ ಬರಿದಾಗಿದೆ, ನಿನಗಿನ್ನೂ ಭಯವಿಲ್ಲ ಮಗನೇ. ಮುಂದಕ್ಕೆ ದುರುಳರಿಂದ ಕಷ್ಟ ಬದಗಿದ ಕಾಲದಲ್ಲಿ ನಾ ಏನು ಮಾಡಲಿ ತಾಯಿ? ನಿಮ್ಮ ಪಾಲಿಗೆ ಆಪತ್ತು ಒಡೆಸಿದರೆ ತುಹಿನಗಿರಿಗೆ ಬಂದು ನನ್ನನ್ನೇ ನಿಷ್ಠೆಯಿಂದಲೇ ಪ್ರಾರ್ಥಿಸಿಕೊಳ್ಳಿ. ಇದೇ ರೀತಿ ದರ್ಶನವನ್ನಿತ್ತು ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ಶುಭವಾಗಲಿ. ಜಯ 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 ಅಧಿಕ ವಿಭವದಲ್ಲಿ
ಮಾರಕ ಇರುವಂತ ಸ್ಥಳ ಶೋಣಿತಾಪುರಕ್ಕೆ ಯಾರೆಂದು ತಿಳಿತು ತುಂಬಾ ಸಲ ಅಂತ ಕೇಳಿದ್ದೇವೆ. ನಾನೇ ಸರಿ ಹೊರಡುವಂತ ವಿಚಾರ ಅನೇಕ ವಿಧ ಆಲಿಸಬೇಕು. ಕಶ್ಯಪ ಬ್ರಹ್ಮ ಹಾಗೂ ಧನುದೇವಿಗೆ ಮಕ್ಕಳಾಗಿ ಈ ಲೋಕದ ಬೆಳಕನ್ನು ಕಂಡವರು ನಾವು ಶುಂಭ ಹಾಗೂ ನಿಶುಂಭ ಸರಿ ಎಂಬ ವಿಧಾನದಿಂದ ಮೆರೆಯುತ್ತಿದ್ದೇವೆ. ಹುಟ್ಟು ಸಾವುಗಳ ಮಧ್ಯೆ ಇರುವಂತಹ ಜೀವನದಲ್ಲಿ ಸಾಧಿಸಬೇಕೆಂಬ ಛಲವನ್ನು ತೊಟ್ಟು ವಿಧಿಯ ಕುರಿತು ತಪಸ್ಸನ್ನಾಚರಿಸಿ ಧರೆಯೋ ನಿಜರಿಂದ ಹಾಗೂ 3 ಮೂರ್ತಿಗಳಿಂದಲೂ ಮರಣ ಇಲ್ಲದಂತಹ ವರವನ್ನು ಪಡೆದಂತಹ ನಾವು ಮಾಡಿರುವಂತಹ ಘನ ಕಾರ್ಯಗಳ ವಿಧಿಯಿಂದಲೇ ವರಬಲವನ್ನು ಪಡೆದಂತಹ ನಾವು ಭೂಲೋಕವನ್ನು ಸೇರಿ ಪೂಜಾರ ಕರ್ಮವನ್ನು ಮುರಿದು ಕಪ್ಪವನ್ನು ಸಂಗ್ರಹಿಸಿಕೊಂಡವರಿದ್ದೇವೆ. ಆ ಬಳಿಕ ಪಾತಾಳ ಲೋಕವನ್ನು ಸೇರಿ ಉರಗಾದಿಗಳನ್ನು ಸದಬಡಿದ್ದೇವೆ. 2 ಲೋಕ ಸ್ವಾಧೀನವಾಗಿದೆ. ಇನ್ನು ಉಳಿದಿರುವುದು ಒಂದೇ ಲೋಕ, ಲೋಕ. ಸುರಲೋಕವನ್ನು ಸ್ವಾಧೀನಪಡಿಸುವ ಉದ್ದೇಶದಿಂದ ದಾರಿ ತಪ್ಪಿ ಬಂದೆಲ್ಲ ದಾರಿ ಗೊತ್ತಿದ್ದೇ ಬಂದಿದ್ದೇನೆ. ಪೀಠವನ್ನು ಪಡೆಯುವುದಕ್ಕಾಗಿ ಬಂದವರು ಸಾಮಾನ್ಯರಲ್ಲ. ಧನುದೇವಿಯ ಕುವರ ಅಂತ ಶುಂಭ ನಿಶುಂಭರು ಬಿಟ್ಟು ನೋಡಿ ಪೀಠ ಹಂಡೆಗೆ ಬಡಿತಾರೆ.
ವೀರ್ಯವಾದ ಶೋಣಿತಾಧಿಪ ಶುಂಭ ನಾನು. ಓ ನೀನು ಅಣ್ಣನ ಶುಂಭ. ನಾಗದ ಪೀಠವನ್ನು ಬಯಸಿ ಬಂದಿದ್ದೇನೆ. ಏನಾಗಿದೆ? ಬಿಟ್ಟುಕೊಡ. ಅಲ್ಲ, ತ್ರಾಣ ಇದೆ ಎನ್ನುವ ಮಾತ್ರಕ್ಕಾಗಿ ಸ್ವರ್ಗದ ಅಧಿಕಾರ ಒದಗುತ್ತದೆ ಎನ್ನುವ ಹಾಗೆ ಖಡ್ಗವನ್ನು ಜಲಪಿಸಿ ನೀನು ಬರ್ತಿಂತಾದ್ರೆ ನಾನು ಮುಂದೆ ಆಗುತ್ತೇನೆ. ಏನು ಸಾಮಾನ್ಯವಾದ ಅಧಿಕಾರವಾಯಿತು. ಮೂರು ಮೂರ್ತಿಗಳನ್ನು ಮೆಚ್ಚಿಸಿ ಪಡೆದಂತಹ ಸ್ವರ್ಗದ ಅಧಿಕಾರ ಪಡೆಯುವುದಕ್ಕಾಗಿ ನಿನ್ನಂತವರು ಹಿಂದೆಯೂ ಬಂದಿದ್ದಾರೆ. ಅಂಬಿಗೆ ದುರನುದೆ ಶಂಭುವನು ಗದೆ ನಂಬಿದು ಚಿರದ ಕದಂಬ ತಲಗಮ ಪಾಲಯ ಜನ್ಮಾನಿ ಶಂಕರಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಜಯ 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 ಜಯ. ಏಳಯ್ಯ ದುರಬಲ ಗುಡುಗುಟು ಜಾಗೆ ಹುಡ ಮಗಿದ ನಿರ್ಮಲವಾಯ ಸೊಲಿದೇನಾಗಲ ಆಳುತ್ತಿದನು ಕಾಲದಾಲಯ ಕಟ್ಟಿದೆನು ಬಾಲ ಏಳಯ್ಯ ಸುರಪಾಲ ಎದ್ದೇಳಯ್ಯ. ಮುಕ್ಕೋಟಿ ದೇವತೆಗಳನ್ನೊಡಗೂಡಿಕೊಂಡು ಅಪರಾಜಿತೆಯಾದಂತಹ ನನ್ನನ್ನೇ ಸ್ತೋತ್ರದ ಮೂಲಕವಾಗಿ ಪ್ರಾರ್ಥಿಸುತ್ತಾ ಇದ್ದೀರ. ಚೇತನ ಸ್ವರೂಪದಿಂದ ಪ್ರತ್ಯಕ್ಷಳಾಗಿದ್ದೇನೆ. ಈ ಹಿಂದೆ ಮಹಿಷನೆನ್ನುವಂತಹ ದೈತ್ಯನು ಸ್ವರ್ಗಲೋಕವನ್ನು ವಶಪಡಿಸಿಕೊಂಡಂತಹ ಸಂದರ್ಭ ಆತನನ್ನು ಯಮನಾಲಯ ಕಟ್ಟಿ ನಿಮಗೆಲ್ಲರಿಗೂ ಭರವಸೆಯ ಮಾತನ್ನಿತ್ತವಳು. ಅಂತೇ ನನ್ನನ್ನು ಪ್ರಾರ್ಥಿಸಿಕೊಂಡಿದೆ. ಗೋಳಿಡುವುದು ಯಾಕೆ? ಇಂದ್ರ ಪದವಿಗೆ ಕುತ್ತುವಂತೆ ಎನ್ನಲ್ಲಿ ಹೇಳಿಕೋ ಮಗನೇ. ಜನರಿಗೆ ವಿನಪ ಧನುಜ ಮಗಿಜಗಿಂದ ಗಣಪರಾಗವಿ ಅನುವರದಲ್ಲಿ ಸುರದನು ಸೋಲಿಸುತ್ತ ನಾಟವನ್ನು ಪಾಲಿಸುವ ಗಳನ್ನು ಜನರೇ ಅಮ್ಮ ಸರ್ವೇಶ್ವರಿ ಪುರನಾಥ ಮುಕ್ಕೋಟಿ ದೇವತೆಗಳನ್ನು ಕೂಡಿಕೊಂಡು ಪರಿಪರಿಯಾಗಿ ನಿನ್ನನ್ನು ನುತಿಸುವುದಕ್ಕೂ ಕಾರಣ ಇದೆ ತಾಯಿ. ಮಹಿಷ ವಧೆಯ ನಂತರ ನೆಮ್ಮದಿಯಿಂದ ಸ್ವರ್ಗವನ್ನು ಆಳ್ವಿಕೆ ಮಾಡುವ ಕಾಲದಲ್ಲಿ ಧನುದೇವಿಗೆ ಮಕ್ಕಳಾಗಿ ಶುಂಭನಿಶುಂಭರೆಂಬ ದಾನವರು ಹುಟ್ಟಿದರು ತಾಯಿ. ಮಹಿಷನಿಗಿಂತಲೂ ಪರಾಕ್ರಮಿಗಳಾಗಿ ತನ್ನ ಅಪಾರವಾದ ಸೇನೆಯನ್ನು ಕೂಡಿಕೊಂಡು ನಮ್ಮದಾದ ರಾಕಲೋಕಕ್ಕೆ ಅಭಿಯೋಗವನ್ನು ಬೆಳೆಸಿದ ಕಾಲ ಎದುರಿಸುವುದಕ್ಕಾಗಿ ಮುಂದಾದವಮ್ಮ. ಆದರೆ ನಮ್ಮ ಸಾಮರ್ಥ್ಯ ಸಾಕಾಗದೆ ಹೋಯಿತು. ಬೇರೇನು ದಾರಿ ಕಾಣದೆ ಕಾನನಾಳಲ್ಲಿ ಅಲೆದಾಡುವಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು ತಾಯಿ. ನೀನಂದಾಡಿದ ಮಾತು ನೆನಪಾಯಿತು. ಮಕ್ಕಳೇ, ಮುಂದಕ್ಕೆ ಕಷ್ಟ ಬಂದ್ರೆ ನಾನಿದ್ದೇನೆ. ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಬಂದು ಒದಗಿದ ಸಂಕಷ್ಟ ದೂರ ಮಾಡುತ್ತೇನೆ. ಹಾಗಾಗಿ ಭಕ್ತಿಯಿಂದ ನುತಿಸಿದ್ದೇವೆ. ಲೋಕಕ್ಕೆ ಅನ್ಯಾಯವನ್ನೇ ಮಾಡುತ್ತಿರುವ ಕೂಳ ಶುಂಭ ನಿಶುಂಭರ ತರಿದು ನಮ್ಮನ್ನು ರಕ್ಷಿಸಮ್ಮ ಪೊರೆಯಮ್ಮ. ಕರುಣಿಸಿದ್ದೇನೆ ಅಭಯ. ಕರುಣಿದುದ ಅಭಯವನ್ನು ನುಡಿದಳು ಏನಮ್ಮ ಕಿರಿದು ಸಮಯದಿ ಸರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರದಿ ನಿಜವನು ತುಗಿನ ಗಿರಿಯನು ಇರುದ ನೋಡುವುದೆಲ್ಲ ಲೀಲೆಯ ನೀವಿಲ್ಲ ಹರುಷದೊಳಗಿಲ್ದೆನು ಶ್ರೀಧರಿಗರುಗಿಸಿ ದೇವಿಯ ದೇವಿ
ಮಹಿಷನಿಗಿಂತಲೂ ಅಧಿಕ ವರಬಲಾನ್ವಿತರೇ ಶುಂಭನಿಶುಂಭರು. ಹೌದು ತಾಯಿ. ತಾವು ಧರ್ಮಭ್ರಷ್ಟರಾದದ್ದು ಮಾತ್ರವಲ್ಲದೆ ನಿಮ್ಮನ್ನು ಸ್ಥಾನ ಭ್ರಷ್ಟರಾಗುವಂತೆ ಮಾಡಿದ್ದಾನೆ. ಇದು ಲೋಕ ನಿಯಮಕ್ಕೆ ವಿರುದ್ಧವಾದದ್ದು. ಯಾರು ಈ ನಿಯಮವನ್ನು ಧಿಕ್ಕರಿಸಿ ಮುನ್ನಡೆಯುತ್ತಾರೆಯೋ ಅಂತವರು ವದ್ಯರೇ ಸರಿ. ಕಿರಿದು ಸಮಯದ ಒಳಗಾಗಿ ದುರುಳದಾನವರನ್ನು ವಧಿಸಿ ನಿಮಗೆಲ್ಲರಿಗೂ ಸೌಖ್ಯಮಯನಾಗುತ್ತೇನೆ. ಅಮ್ಮ, ಕಿರಿದು ಸಮಯ ಎನ್ನುವ ಹಾಗೆ ಆಡಿದೆ. ಅದು ಎಷ್ಟು ಹಿರಿದಾದದ್ದು ಅನ್ನುವುದಾಗಿ ನಾನು ಅರಿತಿಲ್ಲ. ಆದರೆ ಈ ದೇವೇಂದ್ರ ಇರುವುದಕ್ಕೆ ಒಂದು ನೆಲೆ ಎನ್ನುವುದು ಬೇಡವೇ? ನಾನು ಎಲ್ಲಿರಬೇಕಮ್ಮ? ಹೇಗಿರಬೇಕು ತಾಯಿ? ಸತ್ಯದ ಸ್ಥಾಪನೆಯಾಗಬೇಕು ಅಂತಾದ್ರೆ ನಿಜ ಒಂದು ಕಾಲಕ್ಕಾದ್ರೂ ಮರೆಯಾಗಬೇಕು. ನಿಮ್ಮ ನಿಜ ರೂಪವನ್ನು ಮರೆಮಾಚಿ ತುಹಿನಗಿರಿಯೊಳಗಿದ್ದು ಎನ್ನ ಲೀಲಾ ವಿನೋದವನ್ನು ಕಾಣುವಿರಂತೆ. ಶುಭವಾಗಲಿ. ಜಯ 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 ಜಯ. ಅಳುವ ಸುಮನದರಿಗೆ ಧೈರ್ಯವತಿಳುಗೆ ಬಳಿಗೆ ಶಕ್ತಿ ರೂಪಿಣಿಯೇ ಕಳರ ಬಳಿಗೈದುದ ಗೆಲುವಡೆ ಅಸಾಧ್ಯ ಎಂದೆನ್ನುತ್ತ ತಿಳಿದಳ ಕ್ಷಣದೊಳಗೆ ಮೋಗದ ಬಲೆಗೆ ತಿರುಗಿದೆಯೇ ನಮಗೆಲ್ಲದ ಕೊಡುವ ಕಾರ್ಯ ಏನು ತಲೆ ತನ್ನ ಮನದೊಳಗೆ ತಿಳಿದ ಆಲೋಚಿಸಬೇಕಲ್ಲ ಎಂದು ಯೋಚಿಸಿ ಮಗಮಾಯ ಯೋಚಿಸಿ ಮಗಮಾಯ ಕಿರಿದು ಸಮಯದ ಒಳಗಾಗಿ ದುರುಳರನ್ನು ತೆರೆದುಕೊಡ್ತೇನೆ ಎಂಬ ಹಾಗೆ ಶಕ್ತಿ ರೂಪಿಣಿಯಾದಂತಹ ನನಗೆ ದುರುಳರನ್ನು ವಧಿಸುವುದೇನು ಕಷ್ಟವಲ್ಲ. ಸಂಕಲ್ಪ ಮಾತ್ರದಿಂದಲೇ ದುರುಳರನ್ನು ತೆರೆಯಬಹುದಾದರೂ ವರಬಲಾನ್ವಿತರಿದ್ದಾರೆ. ಖಳರ ಬಳಿಗೆ ಇದು ಗೆಲುವಡಿಯದು ಅಸಾಧ್ಯ. ಶಕ್ತಿಯಿಂದಾಗದೇ ಇದ್ದದನ್ನು ಯುಕ್ತಿಯಿಂದ ನಾ ಮಾಡಬೇಕು. ಮೋಹದ ಬಲೆ ಒಂದನ್ನು ಬೀಸಿ ಧನುಜರನ್ನು ಅದಕ್ಕೆ ಸಿಲುಕಿಸಿ ಕೊಲ್ಲುವ ಕಾರ್ಯವದು ಅತಿ ಸುಲಭ. ದೇವತೆಗಳು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಪಾರ್ವತಿಯಲ್ಲೇ ಕೆಳಾಗಿದ್ದೆ. ಆಕೆ ಹೃದ್ಘೋಷ ಸಂಭವೆಯಾದೆ ಪಾರ್ವತಿಯ ಕಾಯಕೋಶದಿಂದಲೇ ಹೊರಬಂದಂತಹ ಕಾರಣಕ್ಕಾಗಿ ಕೌಶಿಕಿ ಎನ್ನುವಂಥ ಅಭಿಧಾನದಿಂದ ದೇವತೆಗಳು ನನ್ನನ್ನು ಪ್ರಾರ್ಥಿಸುವುದಕ್ಕೆ ತೊಡಗಿದರು. ಇರಿಸಿಕೊಳ್ಳುವುದಕ್ಕೆ ನಾಮವೇನೋ ಆಯಿತು. ಕಳರ ಆಧೀನಕ್ಕೆ ಒಳಪಟ್ಟಂತಹ ಕದಂಬ ವೃಕ್ಷಗಳಿಂದಲೇ ಆವೃತವಾದಂತಹ ಕಳ ಕದಂಬವನ್ನು ವಧಿಸಲೋ ಸುಖವಾಗಿ ಕದಂಬ ಕಾಂತಾರದಲ್ಲಿ ನಾನಿರಬೇಕು. ನನ್ನದಾದ ಮೈಕಾಂತಿಯನ್ನು ದಿನಕರ ಕೋಟಿ ತೇಜದಿಂದ ಹೆಚ್ಚಿಸಿಕೊಳ್ಳಬೇಕು. ತನ್ನ ಗಂಧವನ್ನು ಪರಿಸರದಲ್ಲಿ ಪಸರಿಸಿಕೊಳ್ಳಬೇಕು ಎನ್ನುವ ಹಾಗೆ ಆಲೋಚಿಸುತ್ತಿರುವ ವೇಳೆ
ಅಂಬರ ಪದದಿಂದಲೇ ಕನಕದ ಉಯ್ಯಾಲೆಯನ್ನು ಹಿಡಿದು ಬರುತ್ತಾಳೆಯಲ್ಲ. ಸನುಮತದಿಂದಲೇ ಅದನ್ನು ಏರಿಕೊಂಡು ವಿಧ ವಿಧವಾದಂತಹ ರಾಗಗಳನ್ನು ಹಾಡುತ್ತಾ ಕಳ್ಳರನ್ನು ನನ್ನತ್ತ ಆಕರ್ಷಣೆಗೊಳಿಸಬೇಕು ಅಂತಾದ್ರೆ ಏರಿಕೊಳ್ತೇನೆ. ವಿಧಿಯ ಕುರಿತ ತಪವನ್ನಾಚರಿಸಿದೆವು. ಉಳಿದ ಬ್ರಹ್ಮದೇವ 3 ವರಗಳನ್ನು ಕೊಟ್ಟ. ಅಖಂಡವಾದ ಬ್ರಹ್ಮಚರ್ಯ, ಮನೋವೇಗ, ಕೇಳದ
ಪಾತಾಳವನ್ನು ಸೇರಿದೆ ಊರಗಾದಿಗಳನ್ನು ಬಡಿದೆವು. ನಿಜ. ಕರುಣೆ ಬಾಲಕರ ಧರ್ಮವನ್ನು ಎನಿಸಿದೆವು. ಹೌದು. ಏರಿದೆವು ಲೋಕವನ್ನು. ನಿನ್ನ ಮೊದಲ ಶುಂಭದಾನವ ಸರ್ವಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದ. ನಿಜ. ಶುಂಭನಾಗಲಿ ವಿಶ್ವನಾಗಲಿ ಬರಲು ಸಭೆಕಂಬುದಾಗಿ ಬಂದ ಆಹ್ವಾನ. ಕಾರದ ಬಂದ ಸಂದೇಹ ಸಿಗಿದ. ಎಸಗಿದ. ಆಮೇಲೆ ಸಾಬಾಸ್, ಅಷ್ಟು ಬೇಕು. ಧನುಕುಮಾರಕ ಶುಂಭದಾನವ ಕರೆದು ಆಜ್ಞೆಯನ್ನು ಹೊರಡಿಸಿದ. ಅವನ ಆಜ್ಞೆಯನ್ನು ಶಿರಸಾವಹಿಸಿದಂತಹ ನಾವು ತ್ರಿಲೋಕ ಸಂಚಾರವನ್ನು ಕೈಗೊಂಡೆವು. ಹೊಗಳಿದವರೆಲ್ಲ ಜೊತೆ ಸೇರಿಸಿದೆವು. ತೆಗಳಿದವರ ಶಿರವನ್ನು ಕತ್ತರಿಸಿದೆವು. ಏಯ್! ಅದೆಲ್ಲ ಯೋಚನೆ. ಏನು? ತಿರುಗಾಟದ ಪರಿಣಾಮ ಆ ಶಿವ ಬಹಳ ತಿರುಗಾಟ ಮಾಡಿದ್ದೇವೆ. ನಿಜ. ನಮಗೆ ಹಸಿವೆ. ಹಸಿವೆ. ಇವಾಗಬೇಕಾದ್ರೆ ಮಾಂಸ ತಿನ್ನಬೇಕು. ಎಲ್ಲಿ ಹೋಗುವ? ರಕ್ತ ಕುಡಿಬೇಕು. ಎಲ್ಲ ಇರ್ಪುದು. ಎಲ್ಲಿರ್ಪುದಲ್ಲ, ಕದಮ್ಮ ಕಾಂತಾರವನ್ನು ಸೇರುವ ಮೃಗಬೇಟೆಯಾಡುವ. Come on.
ಕಳರು ಮೃಗ ಮರ್ದವನು ಮೆಲುತಲೆಗೆ ಎಲ್ಲರಿಗೊಡುದ ತನುವ ಕಳವೆಂದೆನುಗ ಆಗ ಬರನು ಕದಂಬವನದೆಡೆಗೆ ಆಗ ಬರನು ಇವ ಎಲ್ಲಿ ಹೋದ ಇವ ಹೆಚ್ಚಿನ ಅಂಶ ತಿಂತ ಕುಡಿತಾ ಇರ್ಬೇಕು ಎಲ್ಲಿಯೋ ಮೂಲೆಯಲ್ಲಿ. ನಾನು ಅಲ್ಲಿಗೆ ಒಂದು ಹೀಗೆ ಮಾಡ್ತಿರ್ತಾ ಇದ್ದೇನೆ. ಹೌದೌದಾ ನೀನ್ ಅಲ್ಲೇ ಕುಳಿತು ತಿಂದ್ರೆ ನನಗೆ ಆಗ ಗೊತ್ತಾಗುದು ಎಲ್ಲಿದ್ಯೋ ಇಲ್ಲವಲ್ಲ ತಮ್ಮ ತಮ್ಮ ಅದು ತಮ್ಮ ಅಲ್ಲ ಓ ನೀ ಇಲ್ಲಿ ಇರ್ಪೇಯ ನನ್ನ ಕೆಲಸವೇ ನಿನಗೆ ಇಲ್ಲಿ ಏನು ಮಾಡ್ತಾ ಇದ್ದೆ? ಇಲ್ಲೇನು ಮಾಡ್ತಾ ಇದ್ದ? ಮಾಂಸವನ್ನು ತಟ್ಟಿ ಅಲ್ಲಿ ಇಡುದು. ಅಲ್ಲಿ ಇಡುದು ಯಾಕೆ? ಹೆಪ್ಪಾವಿನ ತುಪ್ಪಕ್ಕೆ ಬಿಡ್ಬೇಕು. ಇಲ್ವಲ್ಲ ಬೇಟೆ ಆಡ್ಬೇಕೆಂಬ ಉದ್ದೇಶದಿಂದ ಬೇರೆ ಬೇರೆ ಪಥದಲ್ಲಿ ಹೋದವರು. ಯಾವೆಡೆಗೆ ಹೋದೆ, ಯಾವ ಪ್ರಾಣಿಯ ಕೊಂದೆ, ಎಷ್ಟು ತಿಂದೆ ಹೇಳುವೆಯಾ? ಈ ದಾರಿಯಲ್ಲಿ ಮುಂದೆ ಹೋಗುವಾಗ ಕಣ್ಣಿಗೆ ಒಂದು ಬಿತ್ತು ನನಗೆ. ಒಂದೇ ಬಿತ್ತದೆ? ಆ ಕಣ್ಣಿನ ಒಳಗೆ ಬಿದ್ದರೆ ಏನು ಸಿಗ್ಲಿಕ್ಕಿಲ್ಲ. ಕಣ್ಣ ಒಳಗೆ ಅಲ್ವಾ ಮತ್ತೆ ಕಾಣಿಸಲಿಕ್ಕೆ ಸಿಕ್ಕಿತ್ತು. ಜಿಂಕೆ ಮರಿನೋ ಇದು ಜಿಂಕೆ ಮರಿನೋ ಎಂಬಂತ ಪ್ರಶ್ನೆ ನನಗೆ. ಹೌದೌದು. ಆಗ ನಾನು ಅದಕ್ಕೆ ಹೇಳಿದ್ದು ಹೌದು ಹಿಡಿ 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 ಹಿಡಿ. ಹೌದೌದು. ಕೇಳುವಾಗ್ಲೇ ಗೊತ್ತಾಯ್ತು. ಹಾಗಾಗಿ ಒಂದೊಂದು ಕಿವಿಯಲ್ಲಿ ಹಿಡಿದು ಗರ ಗರನೆ ಗರ ಗರನೆ ಗರ ಗರನೆ ತಿರುಗಿಸಿದೆ ಜಿಂಕೆ ಮರಿ ನನ್ನ ನೋಡಿ ಹೆದರಿ. ಹೌದೌದೌದು ಇನ್ನೇನೆ ಹೆದರಿ. ಹೌದೌದು. ಅಲ್ಲಿಗೆ ಬಡ್ದೆ ಮಾಂಸ ತಿಂದ ರಕ್ತ ಕುಡಿದ. ಅಬ್ಬ ಹೊಟ್ಟೆ ತುಂಬಿತ್ತು. ಹೌದಾ ಅಣ್ಣ ತಮ್ಮ ಎಲ್ಲಿ ಬೇಟೆ ಆಡಿದೆ? ಇದರಲ್ಲಿ ಮುಂದುವರಿಯುವಾಗ ಕಂಡದ್ದು ಕಾಡುಕೋಣ ಒಂದಲ್ಲ ಹಿಂಡಾಗಿ ಕಾಡುಕೋಣಗಳ ಹಿಂಡು ಒಂದೊಂದನ್ನು ಹಿಡಿದು ನೆಲಕ್ಕೆ ಬಡಿದು ರಕ್ತ ಕುಡಿದು ಮಾಂಸ ತಿಂದೆ. ಎಲುಬನ್ನ ಕಟಕಟನೆ ಜಾಗಿದೆ. ಸತ್ತು ಕೇಳ್ತದೆ ನನಗೆ. ñರ್ಕು 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 ñರ್ಕು. ಹೌದೌದು. ತಮ್ಮ ಇಬ್ಬರ ಬೇಟೆಯು ಭರ್ಜರಿಯಾಗಿ ಖಂಡಿತ. ಅದರ ಪರಿಣಾಮವಾಗಿ ಸಮಾಜ ಎಲ್ಲ ಇಳಿತಾ ನಿಲ್ಲುವುದಕ್ಕೆ ಕೇಳುವುದಿಲ್ಲ. ಒಂದು ಕೆಲಸ ಮಾಡು, ಇದನ್ನು ನಿಲ್ಲಿಸುವುದು ಹೇಗೆ ಬಲ್ಲೆಯ? ನಮ್ಮವನಿದ್ದಾನಲ್ಲ ಮಾರುತ, ಕರೆದು ಆಚೆ ಹೊರಡಿಸು. ಓಯ್ ಅವನನ್ನು ಕರಿಬೇಡ, ಅವ ಕರೆದು ನಮಗೆ ಜಾಗ ಇಲ್ಲ ಅಂತ ಆದಿತ್ತು. ಮಾರುತ್ತಾನೆ. ಅವನೇನೋ ನಮ್ಮ ಜೊತೆಗೆ ಬರುವುದಕ್ಕೆ ಯಾವತ್ತೂ ಸಿದ್ಧಾನೆ. ಅವ ನಮ್ಮ ಜೊತೆಗೆ ಬರುವುದಿಲ್ಲ ಅಂತ ಹೇಳುವುದೇ ಇಲ್ಲ. ಹಾಗೆಂದು ಅವನಿಗೆ ಒಂದು ಅವಕಾಶ ಕೊಡಬೇಡುವ? ಅದಕ್ಕೊಂದು ಜಾಗ ಉಂಟು. ಈ ಶ್ರೀರಾತ್ರಿಯ ತುದಿಯನ್ನು ನಾವು ಏರಿದೆವು ಅಂತಾದ್ರೆ ಮಾರುತರಿಗೆ ಬೇಕಾದಾಗಿ ಬಿಸ್ಲಿಕ್ಕೆ ಆಗ್ತದೆ. ಅದಕ್ಕಾಗಿ ಆರ್ಜಿಸಿ ಮನೋವೇಗದಿಂದ ಮಯದಲಿಗೆ
ಮಲವಿನು ಮಲವಿನು ದೇವಿಯು ಮಾಡುತ್ತಿಗ ಗಾಯನವ ಕುಳಿತು ಮಾಡುವ ಗಾಯನ ಇದು ಕುಳಿತು ಮಾಡುವ ಗಾಯನ ಆಲಿಸುತ್ತ ನೀನು ಈರ್ವರು ಆಲಿಸುತ್ತ ಹಾಗಾದ್ರೆ ಹಾಡಿದ್ದು ಯಾರು? ವೀಣೆಯ ಬಿಡಿದ
ಮಾರುತರ ಸೇವೆಗಾಗಿ ತಲೆದು ಹೋಗಿದಂತಹ ನಾವು ತಯಾದರಿಯಿಂದ ಎಳೆದು ಏನಿರಬಹುದು ಎನ್ನುವುದಾಗಿ ಆಲೋಚನೆಗೊಳ್ಳಿದವರು. ಖಂಡಿತ ಆಲೋಚಿಸಿದ ನನ್ನ ಆಲೋಚನೆಗೆ ಒಳ್ಳೆಯಲಿಲ್ವಾ? ಹೊಳಿಲಿಲ್ಲ. ಯಾವುದಂತ ಗೊತ್ತಾಗಲಿಲ್ಲ. ಇಲ್ಲ. ಸ್ವರ ಬಿಡಿದು ಸ್ವರ. ಹೌದು, ಸ್ವರ ಬಿಡಿ ಬಿಡಿ. ಇದು ಅವಳಲ್ವೇನೋ? ವೀಣಾಪಾಣಿ, ಪುಸ್ತಕ ಪಾಣಿ, ಫಣಿವೇಣಿ, ಕಲ್ಯಾಣಿ, ಆ ಬ್ರಹ್ಮನ ರಾಣಿಯ ಬಂದು ಹಾಡ್ತಾ ಇದ್ದಾಳೆ. ಸುಮ್ಮನೆ ಯಾಕೋ ವಾಣಿ ಬರೋದಕ್ಕೆ ಸಾಧ್ಯ ಉಂಟಾ? ಯಾಕಿಲ್ಲ? ಖಂಡಿತವಾಗಿ ಇಲ್ಲ. ಗುಂಡಾರಣ್ಯವಿದು ಎಲ್ಲ ಕಡೆ ಕತ್ತಲೆ ಆವರಿಸಿದೆ. ಎಂಟದೇ ಉಳ್ಳಂತಹ ಬಂಟನು ಬಿಡಿ ಯಾರನ್ನು ಪ್ರವೇಶ ಮಾಡೋದಕ್ಕೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಾರೆ. ನೋಡ್ಲೇಬೇಕಲ್ಲ. ಅಂತದ್ರಲ್ಲಿ ವಾಣಿ ಬರೋದಕ್ಕೆ ಸಾಧ್ಯ ಉಂಟು. ವಾಣಿ ಬರ್ಲಿಕ್ಕಿಲ್ವೇನೋ? ಸೃಷ್ಟಿಕರ್ತಾನಂದ ಬ್ರಹ್ಮದೇವನ ಸೃಷ್ಟಿಕಾರ್ಯ ನಡಿಬೇಕಾದ್ರೆ ವಾಣಿ ದೇವ ಜೊತೆಗೆ ಬೇಕು. ಎತ್ತುವಲಿ ಕೆತ್ತಿ ಮೆತ್ತುವಲಿ ಮೆತ್ತಿ ವಿನೂತನವಾಗಿ ತಯಾರಿಸಿ ಭೂಲೋಕಕ್ಕೆ ಕಳುಹಿಕೊಡ್ತಾನೆ. ಸರಿ. ಹಾಗಾಗಿ ಇದು ವಾಣಿದೇವಿ ಖಂಡಿತವಾಗಿ ಅಲ್ಲ. ಅವಳಲ್ಲ ಅಂತಾದ್ರೆ ಮತ್ಯಾರು? ಇದು ಅವ ತುಂಬುರ. ಅವ ಕುದುರೆ ಮುಖದವ ಅಲ್ವೇನೋ? ಇಷ್ಟು ದೂರ ಬಂದಾನ? ಯಾಕೆ ಬರ್ತಾರೆ? ಹಾಗಾದ್ರೆ ಇದು ನಾರದ. ನಾರದ ನೀರದ ಕರದಲ್ಲಿಗೆ ಬಾರದ ನಮ್ಮಲ್ಲಿ ದಯ ತೋರದ ಗಾನ ವಿಶಾರದ ಅವನವ್ಯ ಆಶಾರದ. ಆ ನಾರದ ಅಲ್ವಾ? ನಾರದ ಅಲ್ವಾ? ನಾರದಲ್ಲ. ನಾರದನು, ತುಂಬುರನು, ಶಾರದೆಯು, ಚಿತ್ರಸೇನನು. ತಿಳಿಬೇಕಾದ್ರೆ ಏನ್ ಮಾಡುದಾ? ಏ ತಮ್ಮ, ಕೇಳುವ ಸ್ವರವೇ ಉಂಟಲ್ಲ. ಕಂಚಿನ ಕಂಠಕ್ಕೆ ಶಿರವಾಗಿ ವಂದಿಸಿದ. ಅದು ಬೇಕು, ಈಗಲಾದ್ರೂ ಗೊತ್ತಾಯ್ತಲ್ಲ. ಕಂಠ ಅಂದ್ರೆ ನನ್ನ ಕಂಠ. ಸುಮಧುರ ಗಾಯನ. ಅದು ಕಂಠಕ. ಪಿಡಿ 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 ಅದು ನನಗೆ ಕಂಠಕ. ಇದು ಸುಮಧುರ ಗಾಯನ. ಅದನ್ನೇ ಹಿಡಿ. ಅದನ್ನೇ ಹಿಡಿ.
ಇವಳು ಎಲ್ಲ ಬಿಟ್ಟಗ ಇಗಳು ಸರವನ್ನೇ ಹಿಡಿದು ಮುಂದತ್ತಿ ಬಂದವರು ನಾವು ಬಂದ ಕಾಲಕ್ಕೆ ಕೋಟಿ ಸೂರ್ಯನ ಪ್ರಭೆ ಕಣ್ಗಳಿಗೆ ರಾಚಿದ ಅನುಭವ. ಓಯ್ ಬೆಳಕು 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 ಈ ಕಾಡಿನ ಮಧ್ಯೆಯಲ್ಲಿ ಬೆಳಕು ಬರುವುದಕ್ಕೆ ಹೇಗೆ ಸಾಧ್ಯವೋ ಹೇಗೆ ಸಾಧ್ಯ ಎನ್ನುವುದನ್ನು ತಿಳಿಯಬೇಕೆನ್ನುವಂತಹ ಕೌತುಕದಿಂದಲೇ ಬೆಳಕನ್ನು ಹಿಡಿದು ಮುಂದತ್ತಿ ಬಂದೆ. ಮುಂದೆ ಮುಂದೆ ಮುಂದೆ
ನನ್ನನ್ನೇ ನಾನು ಮರೆತು ಹೋದೆ. ಯಾಕೆ ಬಲ್ಲೆ? ಯಾಕೆ? ಬೆಳಕಿನ ಮೂಲವನ್ನು ನೋಡುತ್ತಾ ಬಂದ ಹಾಗೆ ನನಗೆ ಗೋಚರಿಸಿದ್ದು ಚಂದ್ರಕೋಟಿ ಪ್ರಭೆಯಿಂದ ಪ್ರಜ್ವಲಿಸುತ್ತಿರುವಂತಹ ಮುಖ, ಅರವಿಂದದಳ ನಯನದಂತೆ ಪರಿಶೋಭಿಸುತ್ತಿರುವಂತಹ ತರುಣಿಯನ್ನು ಕಂಡೆ. ಮಾತ್ರವಲ್ಲ ಹಲ್ಲು ಹಲ್ಲು ನೋಡಿ ಹೇಗುಂಟಾ? ಹಲ್ಲಿನ ಆ ನಗುವಾಗ ಅವರ ಹಲ್ಲು ಬೆಳ್ಳಗೆ ಕಾಣ್ತಾ ಉಂಟು. ಕುಂದರದಲೆ ಖಂಡಿತ ಕುಟಿಲ ಕುಂತಾಳೆ. ಹಾಗಾಗಿ ನಗುವನ್ನು ಚೆಲ್ಲಿ ಬೆಳಕಿನ ರೂಪದಲ್ಲಿ ಮನವೆಲ್ಲ ಬೆಳಗ್ತಾ ಇದೆ. ಆ ಹಲ್ಲಿನಿಂದ ಬಂದಂತಹ ಬೆಳಕು ನಮ್ಮನ್ನು ಕರೆದದ್ದು ಅಂತ ಭಾವಿಸಿದೀಯ ಅಲ್ವಾ? ಆ ಮುಖದಿಂದಲೇ ಹೊರಟ ಕಾಂತಿ ನಮ್ಮನ್ನು ಆ ಕಡೆಗೆ ಸೆಳೆದದ್ದು. ಆ ಮುಖವನ್ನು ನೋಡಿದೀಯ? ಅವಳನ್ನು ಸರಿಯಾಗಿ ಕಂಡೆಯ? ಈ ತನಕ ಕಾಣದ ಸೊಬಗನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಮಂದ ಗಮನೆಯ ಮಂದಹಾಸ ದಂದಮಂ, ವಕ್ರ ಕುಂತಳೆಯ ವಕ್ರಾವಲೋಕನದ ಬಂದುಗೆ ತುಟಿಯಳ ಬಂದುರದ ಸಿಂಗಡವ ನಾ ಏನು ಅಂತ ಬಣ್ಣಿಸುವುದು? ಅಮ್ಮಮ್ಮ ಅಂತಲೇ ಹೇಳಬೇಕಷ್ಟೇ. ಯಾಕೆ? ಯಾವ ಶಬ್ದವು ಬಾಯಿಗೆ ಬರದ ವೇಳೆಗೆ ಅದು ಬರುದು ಅರ್ರೇ. ಈ ಶಬ್ದ ಬರುವುದಕ್ಕೆ ಕಾರಣ ಇದು ಯಾವ ಉಪಮೆಗೂ ನಿಲುಕದಂತಹ ಸೌಂದರ್ಯ. ಇಲ್ಲದಿದ್ರೆ ಚಂಡಮುಂಡರ ಬಾಯಿಯಿಂದಲೂ ಇಂಥ ವರ್ಣನೆ ಬರ್ತದೆ ಎಂಬುದಾಗಿದ್ರೆ ಒಂದು ಆಲೋಚನೆ ಮಾಡು. ನಮಗೆ ವಿಶೇಷವಾದಂತ ಶಕ್ತಿ ಇಲ್ಲಿ ತನಕ ನಮ್ಮ ಬಾಯಿಂದ ಬರದಂತಹ ಪದಗಳೆಲ್ಲ ಈ ಕ್ಷಣಕ್ಕೆ ಬರ್ತಾ ಇದೆ ಎಂಬುದಾಗಿದ್ರೆ ಕಾರಣಿ ಸ್ಥಾನದಲ್ಲಿ ಇವಳೇ ಆಗಿದ್ದಾಳೆ. ಬಿಸಿ ರಕ್ತ, ಖಂಡಿತ ಹುಳಿ ಹೆಂಡ, ಹಸಿ ಮಾಂಸ ಇದನ್ನು ತಿನ್ನುವವರ ಬಾಯಲ್ಲಿ ಒಂದು ಹೆಣ್ಣಿನ ವರ್ಣನೆ. ಮಾತ್ರವಲ್ಲ, ಚಂಡಮುಂಡರ ಮಾತು ಕಡಿಮೆ ಕೆಲಸ ಹೆಚ್ಚು ಎಂಬುದಾಗಿ ಹೇಳುವವರು. ಚಂಡಮುಂಡರಿಗೊಂದು ಸೂಚನೆಯನ್ನು ಮಾಡಿದ್ರೆ ಆ ಕೆಲಸವನ್ನು ಪೂರ್ತಿ ಮಾಡಿ ಬರುವವರು. ಹಿಂದೆ ತಿರುಗಿ ಮತ್ತೆ ನೋಡುವವರಲ್ಲ. ಆದ್ರೆ ಈ ಜಾಗದಲ್ಲಿ ಹಿಂದೆ ತಿರುಗಿ ನೋಡುವಂತ ಪರಿಸ್ಥಿತಿ ಬಂದಿತ್ತು ಎಂಬುದಾಗಿದ್ರೆ ಕಾರಣಿ ಸ್ಥಾನದಲ್ಲಿ ಅವಳೇ ಆಗಿದ್ದಾಳೆ. ಹಾಗಾದ್ರೆ ಇವಳ ರೂಪ ಎನ್ನುವುದು ಯಾವ ರೀತಿ ಕಾಣ್ತಾ ಇದೆ? ಅಪರೂಪವೇ ಹೌದು. ಗಿರಿಜಯವೋ ಸೌಂದರ್ಯವೋ, ರಮೆಯ ಸೌಂದರ್ಯವೋ, ವಾಣಿಯ ಸೌಂದರ್ಯವೋ? ಅವರಿಗಿಂತಲೂ ಮೆಗಿಲೆನಿಸಿದಂತಹ ಚೆಲುವೆ ಇವಳಾಗಿದ್ದಾಳೆ. ಗಿರಿಜ ರಮೆ ವಾಣಿಯರಿಗಿಂತಲೂ ಮೆಗಿಲೆನಿಸಿ ಬರೀತಾ ಇದ್ದಾಳೆ ಅಂತಾದ್ರೆ ಈ ತರುಣಿ ಯಾರು? ನಾಕದ ಸತಿಯೋ? ಅಲ್ಲ, ನಾಕದ ಸತಿಯರ ನೂಕಲ್ಲಿ ಬಡಿವಿಗೆ ಈಕೆಯ ನೋಟದ ನೇತ್ರಿಗಳು ಏತಕ್ಕೆ? ಹೌದೌದೌದೌದು. ಹಾಗಿದ್ರೆ ಇವಳನ್ನು ನೋಡಿದ ವೇಳೆ ನನ್ನ ಮನಸ್ಸು ಇಲ್ಲಿ ನಿಲ್ಲುವುದೇ ಇಲ್ಲ, ಚಂಚಲಗೊಂಡಿದೆ ತಮ್ಮ. ಖಂಡಿತವಾಗಿ. ಏನು ಮಾಡುವ ಅಣ್ಣ? ಇಷ್ಟರವರೆಗೆ ಚಂಚಲಗೊಳ್ಳದಂತ ನಾವು ಈ ಕ್ಷಣದಲ್ಲಿ ಚಂಚಲಗೊಂಡಿದ್ದೇವೆ ಎಂಬುದಾಗಿದ್ರೆ ಇದರಲ್ಲಿ ಏನೋ ಒಂದು ವಂಚನೆ ಇದೆ ಎಂಬುದಾಗಿ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ನಾವು ಯಾರು? ಗಂಡುಗಲಿಗಳು. ಅಖಂಡವಾದಂತ ಬ್ರಹ್ಮಚಾರ್ಯ ವೃತ್ತವನ್ನೇ ಪಾಲಿಸಿಕೊಂಡು ಬಂದಂತ ಚಂಡಮುಂಡರು ಹೆಣ್ಣನ್ನು ಕಂಡ ಕ್ಷಣ ತಮ್ಮನ್ನು ತಾವು ಮರೆತು ಬಿಟ್ರು. ಆಗ್ತದೇ ಇಲ್ವಾ? ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದ್ರೆ ಏನೋ ಅದು? ಯಾವುದೇ ಆಕರ್ಷಣೆಗೆ ಒಳಗಾಗದೆ, ಯಾವುದೇ ಆಮಿಷಕ್ಕೆ ಒಳಗಾಗದೆ ನಮ್ಮ ನಿಲುಮೆಯನ್ನು ನಾವೇ ಸ್ಥಾಪಿಸಿಕೊಂಡು ಹೋಗುವವರನ್ನು ಬ್ರಹ್ಮಚಾರಿಗಳು ಎನ್ನುತ್ತೇವೆ. ಆದ್ರೆ ಬ್ರಹ್ಮಚರ್ಯ ವ್ರತ ಕೆಟ್ಟದ್ದು ಹೇಗೆ? ಕೇಳಿದ ಸ್ವರದಿಂದ ಆ ಸ್ವರಕ್ಕೆ ನಮ್ಮನ್ನು ಮಾರು ಹೋಗದೆ ನಾವು ಸುಮ್ಮನೆ ಕುಳಿತುಕೊಳ್ತಿದ್ದೆವು ಅಂತಾದ್ರೆ ನಮಗೆ ಈ ರೀತಿಯಲ್ಲಿ ಆಗುತ್ತಾ ಇರಲಿಲ್ಲ. ಮತ್ತೊಂದು ಹೇಳ, ನಮಗೆ ಆದ ಆಸೆ ಯಾವುದು? ಮಾರುತನ ಸೇವನೆ. ಮಾರುತನ ಸೇವನೆ ಇಲ್ಲದೆ ಬದುಕುವುದಕ್ಕಾಗುವುದಿಲ್ವಾ? ಯಾಕಾಗುವುದಿಲ್ಲ? ಬ್ರಹ್ಮಚರ್ಯವನ್ನು ಪಾಲಿಸ್ತಾ ಇದ್ದೇವೆ, ಆದ್ದರಿಂದ ಆಗಲೇಬೇಕಿತ್ತು. ಮಾರುತನಿಗಾಗಿ ಹಂಬಲಿಸಿ ಸ್ವರವನ್ನು ಕೇಳಿ ಇಲ್ಲಿವರೆಗೆ ಬಂದಿದ್ದೇವೆ ಅಂತಾದ್ರೆ ನಾವು ನಮ್ಮ ಗತಿಯನ್ನು ತಪ್ಪುವುದಕ್ಕೆ ಹೊರಟಿದ್ದೇವೆ ಎನ್ನುವುದೇ ಸ್ಪಷ್ಟ. ಬೇಡ, ಗತಿ ತಪ್ಪದಲ್ಲಿದ್ದೇವೆ ಎಂಬುದಾಗಿದ್ರೆ ಅದನ್ನು ಮಿತಿಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ಮತಿಯುತರಾದ ನಾವು ಸರಿಯಾದ ಕಡೆಗೆ ಲಕ್ಷ್ಯವನ್ನು ಕೊಡಬೇಕು. ಹಿತವಾಗಿ ಕೇಳುವವರಿಗೆ ಈ ವಿಷಯವನ್ನು ಹೇಳಬೇಕು. ಯಾರಿಗೆ? ಅಣ್ಣನಿಗೆ. ನಾನು ಮುಂದೆ ಬೇಟೆಗಾಡಿದ್ರ ಆದದ್ದು ಆಯಾಸ ತೀರಾದ್ರೆ ಏರಿದ ಒಂದು ಸ್ವರ ಕೇಳಿತಣ್ಣ. ಯಾವ ಸ್ವರ? ಮೂಲ ಎಂಬುದಾಗಿ ಎಲ್ಲಿಂಬುದಾಗಿ ಮುಂದುವರಿಯುವಾಗ ಹೆಣ್ಣು ಬೆಳಚಿನದು ವ್ಯಾಲಿ ನಾಡುತ್ತಾ ಇದ್ದಾಳೆ. ಅಲ್ಲಿಂದ ಹೆಣ್ಣು ಅವಳೆಲ್ಲ ಅವಳನ್ನು ನಿಲುವೆ ಈ ಪ್ರಪಂಚದಲ್ಲಿ ಯಾರು ಇರಬೇಕಂತ ಸಾಧ್ಯವೇ ಇಲ್ಲ. ಅವಳನ್ನು ನೋಡಿದ ಮೇಲೆ ಒಂದು ತೀರ್ಮಾನ ಮಾಡಿಕೊಂಡು ಬಂದಿದ್ದೇವೆ. ಅವಳಿಗೆ ತಕ್ಕವರೇ ಎಂಬುದಾಗಿ ಪ್ರಶ್ನೆ ಇದ್ರೆ ತಾವೇ ಸರಿ ಮದುವೆ ಆಗ್ಬೇಕಣ್ಣ. ಮನದಿ ಜನ ಸರಗದಿಗೆ ಕಿಲುವುದು ಮನಜನೇತ್ರೆಯ ವರ್ಣಿಸದಿರೆ ಎಂದೆನುದೆ ನಿರ್ಧರಿಸಿ ತಮ್ಮಂದಿರೇ, ನೀವು ನೋಡಿದಂತ ತರುಣಿ ಅಷ್ಟು ರೂಪವತಿ, ಬಹಳ ಚಂದ ಇದ್ದಾಳೆ, ಸೌಂದರ್ಯವತಿ. ಹೌದಣ್ಣ.
ನಾನು ಮದುವೆ ಆಗಲೇಬೇಕು. ಹೋಗಿ ಕರೆತರಲೆ. ನೀವು ಹೋಗುದು ಬೇಡ, ಮತ್ತೆ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಅಪ್ಪಣೆ. ಬೇಕಾದಾಗ ಕಲಿಸಿಕೊಂಡೇನು. ಸುಗ್ರೀವ ಬಾರಯ್ಯ, ಕೇಳಿದೆಯಾ? ಕೇಳೆಯ ಸುಗ್ರೀವ ಬೆಳ್ಳುವುದೆಲ್ಲದ ಜೀವ ಜಾಲ ಬಲ್ಲೊಂದು ವಾರ್ತೆಯನ್ನು ಕೇಳಿದೆನು ಬೆರೆಬಾಟದೊಬ್ಬ ಮನದೊಳಗೆ ಉಯ್ಯಾಲೆ ಎಲಿದದಿ ಬೆರೆಬಳುತ್ತೆ. ಜ್ಞಾನವೃದ್ಧನು ಹೌದು, ವಯೋವೃದ್ಧನು ಹೌದು. ಈ ಹೊತ್ತಿಗೆ ನಿನ್ನನ್ನು ಕರೆಸಿಕೊಡಬೇಕಾದ್ರೆ ಬಲವಾದ ಕಾರಣವಿದೆ. ಏನು? ನಮ್ಮವರೇ ಆದಂತಹ ಚಂಡಮುಂಡರು ಕದಂಬಾಕಾಂತಾರದಲ್ಲಿ ಬಂಗಾರದ ಹುಯ್ಯಾಲಲ್ಲಿ ತರುಣಿ ಓರ್ವನನ್ನು ಕಂಡು ಬಂದು ವಿಚಾರವನ್ನು ತಿಳಿಸಿದ್ದಾರೆ. ಆಕೆಯನ್ನು ನಾನು ಮದುವೆ ಆಗುವುದಕ್ಕಾಗಿ ಮನ ಮಾಡಿದ್ದೇನೆ. ನೇರವಾಗಿ ನೀನು ತೆರಳಬೇಕು. ಆಕೆಯಲ್ಲಿ ನನ್ನ ಸಕಲ ವಿಚಾರವನ್ನು ತಿಳಿಸಿ ಸಂಧಾನ ಮುಖನ ಕರೆದಾರೆ. ಇದು ಶುಂಭನಾಜ್ಞೆ. ಕದಂಬವನ ಮನೆ ಪೊರುತೆ ಕೈಗೆಯ ನಂಬಿಕೆಯ ಲಾವಣ್ಯವನ್ನು ನೆರೆ ಕಂಡು ಸುಗ್ರೀವ ಶುಂಭನಿಗೆ ಮದುವೆ ಎನ್ನುವಂತ ವಿಚಾರವನ್ನು ಕೇಳಿದಂತ ರಕ್ಕಸ ವೀರರೆಲ್ಲ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸಂತೋಷದ ವಿಚಾರವನ್ನು ಸಡಗರದಿಂದಲೇ ಶುಂಭನ ಆಜ್ಞೆಯನ್ನು ಶಿರದಲ್ಲೇ ಹೊತ್ತಂತ ನಾನು ನೇರವಾಗಿ ಕದಂಬಕಾಂತಾರಕ್ಕೆ ಬಂದು ನೋಡಿದ್ರೆ ಇದೇನು ಅಚ್ಚರಿ! ಪರಸ್ಪರ ಬದ್ಧ ವೈರಿಗಳಾದಂಥ ಪ್ರಾಣಿ ಪಕ್ಷಿ ಜಾತಿಗಳೆಲ್ಲ ಅನ್ಯೋನ್ಯ ಭಾವದಿಂದ ಮೆರೆದಾಡ್ತಾ ಉಂಟಲ್ಲ. ಇಂತಹ ವಿಚಿತ್ರ, ಇಂತಹ ವಿಸ್ಮಯ, ಇಂತಹ ಒಂದು ಅದ್ಭುತ ಇಲ್ಲಿ ನಡೆಯಬೇಕು ಅಂತ ಇದ್ರೆ ಸಾವಿರ ವರ್ಷಗಳಷ್ಟು ಕಾಲ ತಪಸ್ಸು ಮಾಡಿದ ಋಷಿಮುನಿಗಳಿಂದ ಮಾತ್ರ ಸಾಧ್ಯವಂತೆ. ಆದರೆ ಈ ವ್ಯತ್ಯಾಸ ಇಲ್ಲಿ ಹೇಗಾಯಿತು, ಯಾಕಾಯಿತು? ಬಹುಶಃ ಶುಂಭ ಹೇಳಿದ ತರುಣಿಯಿಂದ ಇಲ್ಲ ಆಗಿರ್ಬೇಕು. ಹಾಗಾಗಿ ಬೆಳಕಿನ ಪಥ ತೋರ್ತಾ ಉಂಟಲ್ಲ. ಮುಂದೆ ಸಾಗ್ತದೆ. ಶಿವ ಶಿವ ಮರಣ ಬಿಗುರೆ ತಿಳುಕುದಲೆ ನಮ್ಮಯ್ಯ ಶುಂಭ ಕೆಟ್ಟನು ತಿಳಿದು ನೋಡಲು ಹೀಗೆ ಮಾನಿನಿಯೇ ಶಿವನೇ. ಶಿವ 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 ಏನನ್ನು ನೋಡ್ತಾ ಇದ್ದೇನೆ? ಇದು ಕನಸು ನನಸು ನನಗೊಂದು ಅರ್ಥವಾಗುವುದಿಲ್ಲ. ಇವಳು ನಿಜವಾಗಿಯೂ ಹೆಣ್ಣೆ? ಖಂಡಿತವಾಗಿಯೂ ಅಲ್ಲ. ಆದಿಯಲ್ಲಿ 3 ಮೂರ್ತಿಗಳ ಜನ್ಮಕ್ಕೆ ಕಾರಣೀಕರ್ತಳಾದಂತಹ ಆದಿಮಾಯ ಈಕೆ ಅಲ್ವೇ? ತ್ರಿಜಗವನ್ನೇ ತನ್ನ ಖುಷಿಯೊಳಗಿರಿಸಿ ನಿತ್ಯದಿ ಸಲಹುತಿ ಮಾತೆ. ಅಯ್ಯೋ, ಮಕ್ಕಳಾಟಿಕೆಯಾಗಿ ಹೋಯ್ತಲ್ಲ. ಶುಂಭ ತಿಳಿದು ಹೇಗೆ ಮಾಡಿದನೋ ತಿಳಿಯದೇ ಮಾಡಿದನೋ ಒಂದು ಅರ್ಥವಾಗುವುದಿಲ್ಲ. ಇಹವನಿತೆಯನ್ನು ಬಯಸಿದನೆ, ಇವಳು ಪರವನಿತೆ ಎನ್ನುವಂತ ಅರಿವು ಅವನಿಗಿಲ್ಲವಾಗಿ ಹೋಯ್ತೆ. ಅಯ್ಯೋ, ನಾವು ಮಾಡಿದಂತಹ ಪಾಪ ಕರ್ಮವೆಲ್ಲ ನಮಗೆ ತಿರುಗುಬಾಣವಾಗುವಂತಹ ಸಂದರ್ಭ ಒದಗಿವಂತೆ. ಈ ವೃದ್ಧಾಪ್ಯ ಕಾಲದಲ್ಲಿ ರಕ್ಕಸಾನ್ವಯವೆಲ್ಲ ಯಮಸದನಕ್ಕೆ ಹುಗುವಂತಹ ದೃಶ್ಯವನ್ನು ನೋಡುವಂತಹ ದೌರ್ಭಾಗ್ಯ ನನ್ನ ಪಾಲಿಗಾಗಿ ಹೋಯ್ತೆ. ಅಯ್ಯೋ, ಏನು ಮಾಡುವನು? ಶುಂಭನ ಆಜ್ಞೆ ಪಾಲಿಸಬೇಕಾದ ನನ್ನ ಧರ್ಮ. ಅದಕ್ಕಾಗಿ ಅಮ್ಮನಲ್ಲಿ ಮಾತನಾಡ್ತೇನೆ. ಹೊಲದಲ್ಲಿ ಕುಳಿತಿರ್ಬೋದು ಸಲುಮದಲ್ಲಿದು ನಿನಗೆ ಬೇಡುವೆ ಒಂದು ಸಂಜೆ ಜೂಬನ ಬಯಕೆ ಲೋಕದ ದೇವ ಎಂದು ಕರೆಸಲ್ಪಡುವಂತ ಶುಂಭ ಅವನ ಅಮಾತ್ಯನಾದ ಸುಗ್ರೀವನ ಪ್ರಣಾಮಗಳನ್ನು. ಅಮ್ಮ, ಇದೇನಮ್ಮ? ಸೂರ್ಯರಶ್ಮಿ ಧರೆಗೆ ಸೋಕದ ಈ ಗೊಂಡಾರಣ್ಯದಲ್ಲಿ ನೀನು ಹೊರವಳೆ ಇದ್ದೀಯಲ್ಲ, ನಿನಗೆ ಭಯವಿಲ್ವೇನಮ್ಮ? ಅಮ್ಮ, ಶುಂಭನನ್ನು ಹೊಗಳಲು ನನಗೆ ನಾಲಿಗೆ ಒಂದಾಗಿ ಹೋಯ್ತಮ್ಮ. 3 ಲೋಕವನ್ನು ಗೆದ್ದುಕೊಂಡ, ಬ್ರಹ್ಮನಿಂದ ವರವನ್ನು ಪಡೆದ, ಸುರ ನರವರಗೆ ಕಿನ್ನರ ಕಿಂಪುರುಷ ಮೃಗ ಸಿದ್ಧ ಸಾಧ್ಯ ಗರುಡ ಗಂಧರ್ವಾದಿಗಳೆಲ್ಲ ಅವನ ಆಜ್ಞಾನುವರ್ತಿಗಳು ತಾಯಿ. 3 ಮೂರ್ತಿಗಳೇ ಅವನಿಗೆ ಹೆದರ್ತಾರಮ್ಮ. ಅಮ್ಮ, ಸಣ್ಣ ಮುಂಡರು ಇಲ್ಲಿ ಬೇಟೆಯಾಡಲು ಬಂದರಂತೆ. ನಿನ್ನ ಅತಿಶಯವಾದ ಸೌಂದರ್ಯವನ್ನು ನಮ್ಮ ಒಡೆಯನಲ್ಲಿ ಹೊಗಳಿದಾಗ ಅವ ಮೋಹಗೊಂಡು ನಿನ್ನನ್ನು ಮದುವೆಯಾಗಬೇಕು ಅಂತ ಬಯಸಿ ನನ್ನನ್ನು ಪ್ರೀತಿಯಿಂದ ನಿನ್ನಲ್ಲಿಗೆ ಅಟ್ಟಿದ್ದಾನಮ್ಮ. ಚಿನ್ನದ ದಂಡಿಗೆ ಏರಿ ಬರಬೇಕಂತೆ. ಇದರಲ್ಲಿ ಎನ್ನಗದ ನಮ್ಮ
ಜಲದಿರಯ್ಯ ಬೆಳುವುದನ್ನೆಲ್ಲ ಲಾಲಿಸು ಅಧಿಕ ಶುಂಭಾಗಿರನು ಅದನವ ಎಲ್ಲವ ಮೊದಲೇ ತಿಳಿದಿದೆ ಈ ವಿಧ ಬೆಳಲೆಗೆ ಒಂದು ಬೆದರಬೇಡ, ಮತ್ತೊಮ್ಮೆ ಕಿರುಣಗೆ ಬೀರುವುದಿಲ್ಲ. ಹೌದೇ? ಕಿರುಣಗೆ ಬೀರಿದರೂ ನೀ ಸಾಯುವುದಕ್ಕಿಲ್ಲ. ಶುಂಭನ ದೂತನಾಗಿ ಬಂದವನು ನೀನು. ಹೌದಮ್ಮ. ಇಲ್ಲಿಂದ ತೆರಳುವಾಗ ದೇವಿ ದೂತನಾಗಬೇಕು. ಉತ್ತರವನ್ನ ಆತನಿಗೆ ತಿಳಿಸಬೇಕು. ಏನಮ್ಮ? ಯೋಮಾಂಬಿಯತಿ ಸಂಗ್ರಾಮಿ ಯೋಮೇ ಧರ್ಮಂ ವ್ಯಪೋಹತಿ ಯೋಮೇ ಪ್ರತಿಫಲೋ ಲೋಕೆ ಸಮಯ ಬರ್ತಾ ಭವಿಷ್ಯತಿ. ಯಾವ ಆತನ ಯುದ್ಧದಲ್ಲಿ ನನ್ನನ್ನು ಜಯಿಸುತ್ತಾನೆ, ಯಾರು ನನ್ನ ಧರ್ಮವನ್ನು ಹೋಗಲಾಡಿಸುತ್ತಾನೆ, ಯಾರು ನನಗೆ ಪ್ರತಿದ್ವಂದ್ವಿ, ಅವನಿಗೆ ಸುಮಮಾಲೈಕ್ಕೆ ವಿವಾಹವಾಗ್ತೇನೆಂಬ ಹಾಗೆ ಬಾಲ್ಯದಲ್ಲಿ ನಾ ಕೈಗೊಂಡಂತಹ ಪಣ ನಿನ್ನ ಶುಂಭ ವೀರನೇ, ಶುಂಭ ವಲಾಟ್ಯನೇ, ಪ್ರತ್ಯಕ್ಷ ಶಂಭು ಹಿಡಿದು ಬಂದರೂ ಕೂಡ ಅಳುಕುವವಳು ನಾನಲ್ಲ. ಯುದ್ಧ ಮುಖೇನವಾಗಿ ಗೆಲ್ಲಲಿ ಹೋಗಿ ಹೇಳು ನಿನ್ನ ಶುಂಭ. ಅಮ್ಮ, ನನಗೆ ಗತಿ ಇಲ್ಲ ತಾಯಿ, ಮೋಕ್ಷ ಕರುಣಿಸಮ್ಮ. ನಿನಗೆ ಮತಿಯಾಗಿ ನಾನೇ ಇರ್ತೇನೆ. ಶುಭವಾಗಲಿ. ಇತ್ತಡೆಗೆ ಬರುವಂತಹ ದೀರ್ಘ ಕರೆ ಮೊರನ್ನಾಡಿಸಿ ಒಂದೇ ಇಲ್ಲಿ ನಿಂದೆ ನೇಳು ಮುಂದೆ ಕದಂಬ ಕಾಂತಾರದಲ್ಲಿದ್ದರು ನಿಂತಾಳೆ ಎಳೆದುಕೊಂಡು ತಾವು ಉತ್ತಮವಾದ ರಥವನ್ನು ತಂದಿರಿಸಿದ್ದೇನೆ. ತಂದವ ಸಾಮಾನ್ಯದವನಲ್ಲ. ಕ್ಷಿಪ್ರಂತಹ ನೇತ್ರ ಜ್ವಾಲ ಪ್ರವಾಹದಿಂದ ಪ್ರಪಂಚವನ್ನು ಸುಡಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದವ ಧೂಮ್ರಾಕ್ಷ.
ಚಂಡಮಂಡರನ್ನು ಚಂಡಲಿದ್ದಾಳೆ. ಆಕೆ ಅದನ್ನು ಮುರಿಯುವುದಕ್ಕಾಗಿ ಹೋರಾಡುವ. ವಿಸ್ಮಯಾವಹವಾದಂತಹ ಬಗೆಯಿಂದ ನಿನ್ನದಾದಂತಹ ಕಾರ್ಯವನ್ನು ವೀಕ್ಷಿಸುತ್ತಾ ಇದೆ. ಮಣಿಮಯ ಪಾದದಿವ್ಯ ಭೂತವನ್ನೊಡರಿರುವೆ, ಆಯುಧಗಳನ್ನು ಧರಿಸಿರುವೆ, ಮೂಲ ಬಲಹಟ್ಟು ಸಿದ್ಧವಾಗಿದೆ. ಪ್ರಭು ಎಂತ ಕಡೆಗೆ ಪ್ರಯಾಣ. ನಮ್ಮವರೇ ಆದಂತಹ ಚಂಡಮುಂಡರು ಕದಂಬ ಕಾಂತಾರದಲ್ಲಿ ಬಂಗಾರದ ಉಯ್ಯಾಲಲ್ಲಿ ತರುಣಿಯೋರ್ವಲನ್ನು ಕಂಡು ಬಂದು ವಿಚಾರವನ್ನು ತಿಳಿಸಿದ್ದಾರೆ. ಏನಂತ? ಆಕೆಯನ್ನು ನಾನು ಮದುವೆ ಆಗ್ಬೇಕು. ನೀನೇ ನಿರ್ಣಯ ಮಾಡಿದೆ? ಮದುವೆ ಆಗುವುದಕ್ಕಾಗಿ ತೀರ್ಮಾನ ಮಾಡಿಕೊಂಡಂತಹ ನಾನು ಸುಗ್ರೀವನನ್ನು ಕಳುಹಿಸಿದೆ. ಯಾಕಾಗಿ? ಸಂಧಾನ ಮುಖೇನ ಕರೆತರುವುದಕ್ಕಾಗಿ. ಸಾಧ್ಯ ಆಯಿತೆ? ಸಂಧಾನವನ್ನು ಮುರಿದು ಸಂಗ್ರಾಮವನ್ನು ಬಯಸಿದ್ದಾಳೆ. ಓ, ಸಾಮಾನ್ಯ ಹೆಣ್ಣಲ್ಲ. ನೀನೇನು ತಗೊಂಡೆ? ಕಳುಹಿಸಿದೆ ಧೂಮ್ರಾಕ್ಷನನ್ನು. ಯಾಕಾಗಿ? ಎಳೆ ತಂದಿರಬೇಕಲ್ಲ ಅಮ್ಮ. ಹೂಂಕಾರದಿಂದಲೇ ಸುಟ್ಟು ಭಸ್ಮವಾಗಿಸಿದ್ದಾಳೆ ಧೂಮ್ರಾಕ್ಷನನ್ನು. ಮುಂದೆ ಚಂಡಮುಂಡರನ್ನೇ ಕಳುಹಿಸಿದೆ. ಏನಾಯ್ತು? ಚಂಡಮುಂಡರ ರುಂಡವನ್ನು ಚಂಡನಾಡಿದ್ದಾಳೆ. ಶಿವನೇ ಶಿವ ಶಿವನೇ. ಮತ್ತೆ ನೀನೀಗ ಆಕೆ ಅದಟ್ಟನ್ನು ಮುರಿದು ಎಡೆಮೊಡಿ ಕಟ್ಟಿ ಎಳೆದುಕೊಂಡು ತರುತ್ತೇನೆ. ಪ್ರಭೋ ಪ್ರಭೋ, ಆವೇಶದಿಂದ ಹೊರಟು ನಿಂತಿದ್ದಿ. ಆಡುವುದನ್ನಾದರೂ ಅವಧರಿಸುವಷ್ಟು ವ್ಯವಧಾನವನ್ನು ತಡೆಯಲಾರೆಯ? ಓ ಧನುಜೇಶ ಗೆಳನ್ನ ಮಾದ ಗೆಳನ್ನ ಮಾದ
ಕಾರ್ಯಾವಸರವನ್ನು ತಳೆದ ನೀನು ರಣಕ್ಷೇತ್ರಕ್ಕೆ ಸನ್ನದ್ಧವಾದ ಸ್ಥಿತಿಯಲ್ಲಿ ವಿಜಯಂಗೈಯುವುದನ್ನು ಅರ್ಥ ಮಾಡಿ ಇದರದ್ದಾದಂತಹ ಅಂತರ್ಯ ಏನು ಅನ್ನುವುದನ್ನು ಅರಿಯುವಂತಹ ಉದ್ದೇಶಕ್ಕಾಗಿ ನಾನು ಆಗಮಿಸಬೇಕಾಗಿ ಬಂತು. ಪ್ರಭು, ನೋಡಿದೆ ಆ ನಮ್ಮ ಸಭಾಸದರನ್ನು ಪ್ರತಿಯೊಬ್ಬರು ಹುಬ್ಬು ಮೇಲೇರಿಸಿದ್ದಾರೆ. ತೆರೆದಂತಹ ಕಣ್ಣನ್ನು ಮುಚ್ಚುವುದಕ್ಕೆ ಮರೆತು ನಿಜವಾದ ಅನಿಮಿಷ ವ್ರಾತಕ್ಕೆ ಸೇರಿದವರ ಹಾಗೆ ಕಂಗೊಳಿಸ್ತಾ ಇದ್ದಾರೆ. ಒಬ್ಬ ಧೂಮ್ರಾಕ್ಷನೋ ಚಂಡಮುಂಡರನ್ನೋ ನೀನು ಯುದ್ಧಕ್ಕೆ ಕಳುಹುವ ಕಾಲಕ್ಕೆ ಯಾರಿಗೂ ಅಷ್ಟು ಬೆರಗು ಹುಟ್ಟಲಿಲ್ಲ. ಆದರೆ ಯಾವಾಗ ನೀನೇ ಆಯುಧ ಹಸ್ತನಾಗಿ ಸಮರ ಕಣಕ್ಕೆ ಸನ್ನದ್ಧನಾದೆಯೋ ಆ ಕ್ಷಣಕ್ಕೆ ನಮ್ಮವರಿಗೆ ವಿಸ್ಮಯ ಮಾತ್ರ ಅಲ್ಲ, ಪರಿಣಾಮದ ಕುರಿತಾದಂತಹ ಆತಂಕ ಎರಡು ಏಕಕಾಲದಲ್ಲಿ ಮೇಳೈಸಿ ಬಂದು ಹೋಯಿತು. ಪ್ರಭು, ಯುದ್ಧ ನಿನಗೆ ಹೊಸತೇನೂ ಅಲ್ಲ. ಜೀವನ ಸಂಗ್ರಾಮದಲ್ಲಿ ಬದುಕಲ್ಲಿ ಎಷ್ಟೆಷ್ಟೋ ಹೋರಾಟಗಳನ್ನು ನೀನು ಸಾಗಿಸಿದವು. ನಿಜ. ಎಲ್ಲ ಯುದ್ಧಗಳಲ್ಲಿ ಗೆಲುವನ್ನು ಸಂಪಾದಿಸಿದವ. ಆದ್ದರಿಂದಲೇ ಲೋಕೋತ್ತರ ವೀರನಾಗಿ ವರ್ತಮಾನ ಕಾಲದಲ್ಲಿ ಸ್ಥಾಪಿತನಾಗಿದ್ದಿ. ಶೋಣಿತಾ ನಗರದ ಕೀರ್ತಿಯ ವಿಸ್ತಾರವನ್ನು ನೀನು ಒದಗಿಸಿಕೊಟ್ಟಿದ್ದಿ. ರಾಕ್ಷಸ ಸಾಮ್ರಾಜ್ಯದ ನೇತೃತ್ವವನ್ನು ವಹಿಸಿ ಅದಕ್ಕೊಂದು ಸುಭದ್ರವಾದಂತಹ ನೆಲೆಗಟ್ಟನ್ನು ಒದಗಿಸಿಕೊಡುವಲ್ಲಿ ಅವ್ಯಾಹತವಾಗಿ ನಿನ್ನದ್ದಾದಂತಹ ಸುಖವನ್ನು ಮರೆತು ಧನುಜರ ಅಭ್ಯುದಯಕ್ಕಾಗಿ ಸದಾ ಕಾಲ ನೀನು ಮುಂದಾದ ಯಾವಂತಹ ನಿರ್ಣಯಗಳನ್ನು ನೀನು ಕೈಗೊಂಡಿದ್ಯೋ ಅಂತಹ ಎಲ್ಲ ನಿರ್ಧಾರಗಳಲ್ಲಿ ಸೋಲಬೇಕಾದ ಸ್ಥಿತಿ ನಮಗೆ ಈ ತನಕ ಬರಲಿಲ್ಲ. ಕನಸನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ನಿನ್ನ ಸಾಧನೆಯನ್ನು ಇನ್ನೊಬ್ಬ ಊಹಿಸುವುದಕ್ಕೂ ಬರಲಿಕ್ಕಿಲ್ಲ. ಒಬ್ಬ ಶುಂಭ ತಮ್ಮನಾದ ನಿಶುಂಭನನ್ನು ಸೇರಿಸಿಕೊಂಡು ಏರಿದ ಎತ್ತರ ಎಷ್ಟು ಪ್ರಭು! ಕೇವಲ ರಾಕ್ಷಸ ಯೋನಿ ಸಂಜಾತನಾದ ನೀನು 14 ಲೋಕಗಳಲ್ಲಿ ಅಗ್ಗಳೆಯನಾಗಿ ಸ್ಥಾಪಿತನಾಗಬೇಕೆಂದಾದರೆ ನಿನ್ನಲ್ಲಿದ್ದ ಸಂಯಮ, ನಿನ್ನಲ್ಲಿರಬಹುದಾದಂತಹ ಏಕಲಕ್ಷ್ಯ ಗಮನ, ಅದನ್ನು ಸಾಧಿಸುವಲ್ಲಿ ನಿನಗಿರುವಂತಹ ಹಠ, ಅದು ಸಕಾಲದಲ್ಲಿ ಕಾರ್ಯಪ್ರವೃತ್ತವಾದಂತಹ ಸ್ಥಿತಿ, ಇದೆಲ್ಲದರ ಮೂಲಕವಾಗಿ ಅಷ್ಟು ಔನ್ನತ್ಯವನ್ನು ಹೊಂದುವುದಕ್ಕೆ ನಿನಗೆ ಸಾಧ್ಯ ಆಗಿದೆ. ಆದರೆ ಇಷ್ಟೆಲ್ಲವನ್ನು ಹೊಂದುವಲ್ಲಿ ಸಾಧ್ಯವಾದದ್ದು ಏನು? ಯಾವ ಕಾಲಕ್ಕೆ ಯಾವ ದಾರಿಯಲ್ಲಿ ಕ್ರಮಿಸಿ ಯಾವ ಲಕ್ಷ್ಯವನ್ನು ಹೊಂದಬೇಕು ಅನ್ನುವುದರ ಕುರಿತು ಸರಿಯಾದ ಒಂದು ಲೆಕ್ಕಾಚಾರದಲ್ಲಿ ನೀನು ಈ ತನಕ ಸಾಗಿದವು. ಆದರೆ ಪ್ರಥಮವಾಗಿ ನಿನ್ನ ಆಯ್ಕೆಯಲ್ಲಿ ಲೆಕ್ಕ ತಪ್ಪಿದ್ದು ನಮಗೆ ಈಗ ಕಾಣಿಸ್ತಾ ಇದೆ. ಕದಂಬ ಇರುವಂತಹ ಹೆಣ್ಣಿನ ಕುರಿತಾಗಿ ನೀನು ತಳೆದಂತಹ ಭಾವ, ಚಂಡಮುಂಡರ ವಚನವನ್ನು ಆಧರಿಸಿ ಆಕೆಯ ಕೈ ಹಿಡಿಯುವುದಕ್ಕಾಗಿ ನಿರ್ಣಯಿಸಿದ್ದು. ಮನ್ಮಥನ ಶರಕ್ಕೆ ತನ್ನನ್ನು ವಿಕ್ರಯಿಸಿಕೊಳ್ಳಬಹುದಾದ ಒಬ್ಬಾತ ದುರ್ಬಲನಾದವ ಹೆಣ್ಣಿನ ಸೌಂದರ್ಯದ ಕುರಿತಾಗಿ ಯಾರಿಂದಲೋ ಕೇಳಿ ತಿಳಿದ ಕ್ಷಣದಲ್ಲಿ ತನ್ನನ್ನು ತಾನು ಮರೆತು ವ್ಯವಹರಿಸುವುದೋ ಭ್ರಮೆಗೆ ಒಳಗಾಗುವುದೋ ಇದ್ದದ್ದೇ. ಆದರೆ ಯಾವನು ಬುದ್ಧಿಯ ಬಲದಿಂದ ಈ ತನಕ ಸ್ಥಾಪಿತನಾದನು ಅಂತಹ ಶುಂಭದರೆ ಇಂದಿನ ದಿನ ವಿವೇಕವನ್ನು ವಿನಿಯೋಗ ಮಾಡದೆ ಕೇವಲ ಭ್ರಮಿತವಾದಂತಹ ಒಂದು ಸ್ಥಿತಿಯಲ್ಲಿ ಕಾಮಿನಿಯ ಕೈ ಹಿಡಿಯುವಂತಹ ಕಾಯಕದಲ್ಲಿ ಇಷ್ಟೆಲ್ಲ ಕಷ್ಟ ನಿಷ್ಠೂರಗಳು ಒದಗಿ ಬಂದರೂ ಹಠ ಹಿಡಿದು ಕತ್ತಿ ಬೀಸಿಕೊಂಡು ಮುಂದಕ್ಕೆ ಸಾಗುತ್ತಿ ಎಂದಾದರೆ ಏನು ಪ್ರಭೋ ಇದಕ್ಕ? ಎಷ್ಟಾದರೂ ಆಕೆ ಸಾಮಾನ್ಯ ತರುಣಿ ಅಲ್ವೇ? ಯಾರು ಆಕೆ ಅಲ್ಲ ಪ್ರಭೋ, ಮತ್ತೆ ಯಾರು? ತರುಣಿಯ
ನೆರೆ ಗೋಚರಿಸುವಳು ದೊರೆಯ ನೆರೆ ಗೋಚರಿಸುವಳು ದೊರೆಯ ಸರ್ವೇಶ್ವರಿಯಲ್ಲಿ ಮೋಗ ಬೀರುವುದು ಇದು ಸರಿಯೇ ಸರ್ವೇಶ್ವರಿಯಲ್ಲಿ ಮೋಗ ಬೀರುವುದು ಇದು ಸರಿಯೇ ಗೌಜೇಯ ಕೇಳಲ್ಲ ಮಾದಯ ಧನುಜಾಗ್ರೇಸರ ರಕ್ತ ಬೀಜ ನಾವೆಣಿಸಿದಂತಿಲ್ಲ ಪ್ರಭು. ಯಾವುದೇ ಒಂದು ವಸ್ತುವನ್ನಾಗಲಿ ಇನ್ನಾವುದೇ ಒಂದು ವಿಷಯವನ್ನಾಗಲಿ ಸಾಧ್ಯಂತವಾಗಿ ಪರಿಭಾವಿಸದೆ ಒಂದು ನಿರ್ಣಯವನ್ನು ಕೈಗೊಳ್ಳುವುದು ಬುದ್ಧಿವಂತನ ಮತವಲ್ಲ. ಮೇಧಾವಿ ನೀನು ಚಂಡಮುಂಡರ ವಚನವನ್ನು ಅವಧರಿಸಿ ಒಂದು ಕ್ಷಣಕ್ಕೆ ಅವಳನ್ನು ಸಾಮಾನ್ಯ ಹೆಣ್ಣೆಂದೇ ತರ್ಕಿಸಿದೆ. ಸರಿಯೇ ಅನ್ನು. ಯಾಕೆ ಬಹಳ ಆಕ್ಷೇಪಿಸುವುದಕ್ಕೆ ಅವಕಾಶ ಇಲ್ಲ. ಯಾವುದು ಲೋಕದಲ್ಲಿ ಅಸಹಜವಾದದ್ದು ಅದು ಯಾವನೂ ನಿರೀಕ್ಷಿಸುವುದಕ್ಕಾಗುವುದಿಲ್ಲ. ಏನು ಪ್ರಕೃತಿಯಲ್ಲಿ ಸಹಜವಾಗಿ ನಾವು ಕಾಣ್ತೇವೆ ಅದನ್ನೇ ಪಕ್ಕನೆ ನಾವು ಯೋಚಿಸ್ತೇವೆ. ತಂದೆ ತಾಯಿಗಳ ಉದರದಿಂದ ಪ್ರಪಂಚದ ಬೆಳಕನ್ನು ಕಂಡುಕೊಂಡ ಯಾವಳೋ ಒಬ್ಬಳಾಕೆ ಕುಲವಧುವಾಗುವ ಅರ್ಹತೆಯನ್ನು ಹೊಂದಿದಂತಹ ಸುಶೀಲೆ ಹೀಗೆ ನೀನು ಭಾವಿಸಿ ಮುಂದಾಗಿರಬೇಕು. ಆದರೆ ಯಾವಾಗ ಸುಗ್ರೀವನ ಸಂಧಾನ ನಿನ್ನ ಉದ್ದೇಶಕ್ಕಾಗಿ ನಿರ್ವಹಿಸಲ್ಪಟ್ಟಿತು ತತ್ಪರಿಣಾಮದಲ್ಲಿ ಒದಗಿ ಬಂದಂತಹ ಉತ್ತರ ಸಕಾಲದಲ್ಲಿ ನಾವು ಎಚ್ಚೆತ್ತುಕೊಳ್ಳುವುದಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಿತ್ತು. ಬಂದವಳು ಚೆನ್ನಾಗಿ ಆಡಿದು ತಾನೇನು ತನ್ನ ಹಿನ್ನೆಲೆ ಎಷ್ಟು ಅನ್ನುವುದನ್ನು ಭಾವಿಸುವುದಕ್ಕೆ ಅವಳು ಕೊಟ್ಟಂತಹ ಒಂದು ವಾಕ್ಯದ ಉತ್ತರ ನಮಗೆ ಸಾಕಾಗುತ್ತದೆ. ಕೈ ಹಿಡಿಯುವಂತಹ ಉದ್ದೇಶದಿಂದ ಮುಂದಾಗಬೇಕಾದವು ಕಾಳಗದ ಕಣದಲ್ಲಿ ಆಕೆಯನ್ನು ಸೋಲಿಸುವವನಾಗಿರಬೇಕು. ಆಕೆಯ ದರ್ಪವ್ಯಪೋಹರಣಕ್ಕೆ ಯಾವನು ಕಾರಣನಾಗುತ್ತಾನೆಯೋ ಅಂತವನ ಕೈ ಹಿಡಿಯುತ್ತೇನೆ. ಹೀಗೆ ಆಡಿದಂತಹ ಹೆಣ್ಣನ್ನು ಕೇವಲ ಸದರದಿಂದ ನಾವು ಭಾವಿಸುವುದು ಸಲ್ಲದು. ಅದಕ್ಕೆ ಒಪ್ಪಬಿಟ್ಟಂತೆ ಒತ್ತು ಕೊಟ್ಟಂತೆ ಧೂಮ್ರಾಕ್ಷನ ಮರಣ, ಚಂಡಮುಂಡರ ಸಾವು, ಆಕೆಯದ್ದಾದಂತಹ ಯೋಗ್ಯತೆಯ ಹಿರಿತನವನ್ನು ನಮಗೆ ಮತ್ತೆ 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 ಸಾರುತ್ತಾ ಇದೆ. ಹಾಗಿದ್ರೆ ಏನು ಒಬ್ಬಳಾಕೆ ತಂದೆ ತಾಯಿಗಳ ಬಸಿರಿನಿಂದ ಶುಕ್ಲ ಶೋಣಿತ ಸಮ್ಮಿಶ್ರವಾದ ಸಂತಾನವಾಗಿ ಸಂಜನಿಸಿ ಈ ಇಳೆಯಲ್ಲಿ ಕಾಣಿಸಿಕೊಂಡಂತಹ ಹೆಣ್ಣೆಂದು ನಾವು ಭಾವಿಸುವುದಕ್ಕಿಲ್ಲ. ಧೂಮ್ರಾಕ್ಷ ಚಂಡಮುಂಡರಂತವರ ಸಾವಿಗೆ ಕಾರಣರಾಗಬೇಕಾದರೆ ಸಾಮಾನ್ಯ ಹೆಣ್ಣಿಗೆ ಸಾಮರ್ಥ್ಯ ಸಾಲದು ಪ್ರಭೋ. ಅದು ಮರೆಯ ಮಹಾಚೇತನವೇ ಆಗಿರಬೇಕು. ದೇವತೆಗಳ ಮರೆಯನ್ನು ಅವತರಿಸಿ ಅವರ ಕಣ್ಣೀರನ್ನು ಪರಿಹರಿಸುವಂತಹ ಉದ್ದೇಶಕ್ಕಾಗಿ ಆ ಆದಿಮಾಯಾದೇವಿ ಸಾಮಾನ್ಯ ಹೆಣ್ಣಿನಂತೆ ಮೈ ತಡೆದು ತನ್ನದ್ದಾದಂತಹ ರೂಪ ಸೌಂದರ್ಯದ ಬಲೆಯನ್ನು ನಮ್ಮತ್ತ ಎಸೆದು ನಮ್ಮ ಬುದ್ಧಿಯನ್ನು ಭ್ರಮೆಗೆ ಒಳಗು ಮಾಡಿ ಆಕೆಯ ಕೈ ಹಿಡಿಯುವಂತಹ ಕಾರಣದಿಂದ ನಾವು ಕಾರ್ಯಪ್ರವೃತ್ತರಾದರೆ ನಮ್ಮ ಕಾಯವನ್ನೇ ಕತ್ತರಿಸಿ ಇಳೆಯ ಕ್ಷೇಮವನ್ನು ಸಾಧಿಸುವಂತಹ ಉದ್ದೇಶಕ್ಕೆ ಬದ್ಧಳಾಗಿ ಬಂದವಳಿರಬೇಕು. ಬೇಡ ಪ್ರಭು, ಯಮನ ಮನೆಗೆ ಹೋಗುವ ಯೋಚನೆ ಬೇಡ. ಆಕೆಯನ್ನು ನಾನಾ ರೀತಿಯಾಗಿ ಹೊಗಳುತ್ತಾ ಬಂದೆ. ಆ ವಿಚಾರವೆಲ್ಲ ಬದಿಗೆಳಿತು. ನಿನ್ನ ಕೊನೆಯ ಅಭಿಪ್ರಾಯವೇನು? ಏನನ್ನು ಮನದ ಮೂರ್ಖತೆಗೆ ಬಿಡು, ಮನದ ಮೂರ್ಖತೆಯನ್ನು ಜಗದೊಡ್ಡದೆ ಚರಣಗೆ ಭಕ್ತಿಯೂರಲೇ ಪೊಡ ಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ದಾತ್ರಿಯಲಿಗೆ ಜಡಜ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳೋ ಸುಖವಾಗಿ ಬಾಳೋಣ. ಮನದ
ಬಿಡೋ ಪ್ರಭು ಪ್ರಭೋ ಬಿಡೋ ಪ್ರಭೋ 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 ರಕ್ತಬೀಜ ಕರಗಳೆರಡನ್ನು ಜೋಡಿಸಿ ನಡುಬಗ್ಗಿಸಿ ತಲೆ ಬಾಗಿಸಿ ನಿನ್ನ ಮುಂಭಾಗದಲ್ಲಿ ನನ್ನ ಅಂತರಂಗದ ವಿಚಾರವನ್ನು ವಿನಂತಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದೇನೆ, ಅನ್ಯಥಾ ಭಾವಿಸಿದ್ದೇನೆ. ಇದು ಮೂರ್ಖತನದ ತೀರ್ಮಾನ ಆಯಿತು ಪ್ರಭು. ಪ್ರತ್ಯಕ್ಷವಾಗಿ ನಮಗೆ ಅಡಿಗಡಿಗೆ ಬಂದು ಅಡಸುತ್ತಿರುವಂತಹ ಅವಸಾನವನ್ನು ಸೋಲನ್ನು ಕಂಡು ಕೂಡ ಮತ್ತೆ ಮತ್ತೆ ಹಠ ಹಿಡಿದು ಅದೇ ದಾರಿಯಲ್ಲಿ ಪ್ರವೃತ್ತನಾಗುವುದು ಯಾವ ಬುದ್ಧಿವಂತನಿಗೂ ಹೇಳಿಸಿದ ಕೆಲಸ ಅಲ್ಲ. ಲೋಕ ಸಹಜವಾಗಿ ಸೋಲು ಗೆಲುವುಗಳು ವ್ಯಕ್ತಿಯಾದವರಿಗೆ ಒದಗುವುದು ಸ್ವಾಭಾವಿಕ. ಯಾವಾಗ ಸೋಲು ಸಮನಿಸ್ತದೆ ಅದಕ್ಕೆ ನಮ್ಮ ಪರಾಕ್ರಮದ ವಿಹೀನತೆಯ ಪ್ರಧಾನ ಕಾರಣ ಅನ್ನೋ ಹಾಗೆ ನಾವು ತರ್ಕಿಸುವುದಕ್ಕಿಲ್ಲ. ಒಬ್ಬಾತ ಯುದ್ಧದಲ್ಲಿ ಗೆಲುವನ್ನು ಸಾರ್ವಕಾಲಿಕವಾಗಿ ಒದಗಿಸಿಕೊಳ್ಳಬೇಕೆಂದಾದರೆ ರಟ್ಟೆಗಟ್ಟಿ ಇದ್ರೆ ಮಾತ್ರ ಸಾಕಾಗುವುದಿಲ್ಲ, ಅದೃಷ್ಟವೂ ಚೆನ್ನಾಗಿರಬೇಕು. ಏನು ನಮ್ಮ ಅದೃಷ್ಟ ಸ್ವಲ್ಪ ಈಗ ಓರೆಯಾಗಿದೆ ಕಾಣ್ತದೆ. ವಿಧಿ ಬರೆದದ್ದನ್ನು ಓದುವುದಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ, ಆದರೆ ವಿಧಿ ಹೇಳಿದ್ದನ್ನಾದ್ರೂ ನೆನಪಿಟ್ಟುಕೊಳ್ಳಬೇಕೋ ಬೇಡ. ನಮಗೊಂದು ವರವನ್ನು ನಮ್ಮ ಕೊಡುವ ಕಾಲಕ್ಕೊಂದು ನಿಯಮವನ್ನು ಹೇರಿದ. ನನಗೀಗ ಕಾಣಿಸ್ತದೆ ಆ ನಿಯಮದಂತೆಯೇ ನಮಗೀಗ ಸಾವು ಬಂದು ನಮ್ಮ ಮನೆಯ ಬಾಗಿಲನ್ನು ತಟ್ಟುವುದಕ್ಕೆ ಮುಂದಾಗಿದೆ. ಈಗ ನಾವು ಮುಂದೆ ಹೋದೆವು ಅಂತಾದ್ರೆ ಸಾವನ್ನೇ ಸ್ವಾಗತಿಸಬೇಕಾಗುತ್ತದೆ. ಅದಕ್ಕಾಗಿ ಬೇಡ, ಅವಳ ಕಾಲು ಹಿಡಿಯುವುದೇ ಹೋದೆ. ಅರಿಯದೆ ಶುಂಭದೊರೆ ತಪ್ಪು ದಾರಿಯಲ್ಲಿ ಕ್ರಮಿಸುತ್ತಾ ಇದ್ದಾನೆ. ಈ ಭಾವ ನಮ್ಮವರಲ್ಲಿ ಅನೇಕರಲ್ಲಿ ಇದ್ದಂತೆ ನನಗೂ ಇದ್ದದ್ದರಿಂದಲೇ ಬಂದು ಆಡಿದನೆ ಹೊರತು ಅರಿತರಿತು ಅವಸಾನದ ದಾರಿಯೇ ನಿನಗೆ ಪಥ್ಯವಾದರೆ ನಿನ್ನ ಸಾವಿಗಿಂತ ಮೊದಲು ನನಗೆ ಸಾವು ಬರಲಿ. ಇವಳನ್ನು ತಿಳಿಯದೆ ಇನಿದಾಯ
ಪೊಂದಿಗೆ ಇವಳು ಬದ್ಧ ಆದರೂ ಮಾಡಿದನು ನಮನಗಳೋ ಹೇಳಿದನು ಪಿಡಿದು ಕೊಂಡರಿದನು ನಮೋ ನಮಃ ನಮೋ ನಮಃ ನಮೋ ನಮಃ. ನೋಡಿದನು ಬೇಡಿದನು ಕೊಂಡಾಡಿದನು ಅಬ್ಬಬ್ಬ, ಎಂತಹ ವಿಶಿಷ್ಟವಾದ ಅನುಭವ ಇದು. ನಮ್ಮವರ ಜಯಘೋಷ ಸ್ತಬ್ಧವಾಗಿ ಹೋಯಿತು. ರಕ್ತಬೀಜನ ಕಲಿತನ ಪ್ರಶ್ನಾರ್ಹವಾಗಿ ಪರಿಣಮಿಸಿತು. ನಮ್ಮವರ ಅಂತರಂಗದಲ್ಲಿ ತುಂಬಿದ್ದ ರಕ್ತಬೀಜನ ವಿಕ್ರಮಾತಿಶಯದ ಕುರಿತಾದಂತಹ ವಿಶ್ವಾಸ ಕುಸಿದೇ ಹೋಗಿರಬೇಕು. ಅವರಿವರೇನು, ನನ್ನ ಆತ್ಮಸ್ಥೈರ್ಯವೇ ಕುಸಿದು ಹೋಗಿದೆ. ಶಿವನೇ, ಕದಂಬವನವೇ ಇದು. ನಾವು ಕಾಣದೇ ಇದ್ದ ಪ್ರದೇಶ ಅಲ್ಲ. ಆದರೆ ಇಂದು ವ್ಯತ್ಯಸ್ತವಾದ ಸ್ಥಿತಿಯಲ್ಲಿ ಗೋಚರಿಸ್ತದೆ. ಹಾಗಿದ್ರೆ ಏನು? ಪ್ರಕೃತಿಯನ್ನೇ ತನ್ನ ಅಂಕೆಯಲ್ಲಿರಿಸಿ, ಪ್ರಕೃತಿಯನ್ನು ಮೀರಿ ತಾನು ಕರ್ತವ್ಯವನ್ನು ನಿರ್ವಹಿಸಬಲ್ಲವಳು ಅನ್ನುವುದನ್ನು ತೋರಿಕೊಡುವುದಕ್ಕಾಗಿ ತಾನಿದ್ದಂತಹ ಪರಿಸರವನ್ನು ತನ್ನ ಪ್ರಭಾವದ ಮೂಲಕವಾಗಿ ಪರಿಶುದ್ಧವನ್ನಾಗಿಸಿದಳೆ. ಇಲ್ಲದಿದ್ದರೆ ಏನಿದಕ್ಕರ್ಥ? ಒಂದು ವೇಳೆ ನಾನು ಊಹಿಸಿದ ಹಾಗೆ ಲೋಕಾತೀತವಾದಂತಹ ಸಾಮರ್ಥ್ಯ ಸಂಪನ್ನಳು ಒಳಹುದಾದರೆ ನಮ್ಮ ಮನಸ್ಸನ್ನು ಪರಿವರ್ತಿಸಬಹುದಿತ್ತಲ್ಲ. ಅದಕ್ಕೆ ಬದಲಾಗಿ ಜಡ ಪ್ರಕೃತಿಯನ್ನಿಸಿದಂತಹ ಈ ವನದಲ್ಲಿ ಇಂತಹ ಒಂದು ಬದಲಾವಣೆಯನ್ನುಂಟು ಮಾಡಿದ್ದಾಳೆ. ಯಾಕೆ? ಅಹುದಲ್ಲ, ನಮ್ಮಲ್ಲಿರುವಂತಹ ಬೌದ್ಧಿಕವಾದಂತಹ ಒಂದು ಸ್ಥಿತಿಯನ್ನು ಗಮನಿಸಿ ಅದಕ್ಕೊಂದು ಮೌಲ್ಯವನ್ನು ಕಲ್ಪಿಸುವುದಕ್ಕಾಗಿಯೇ ಹೀಗೆ ಮಾಡಿರಬೇಕು. ಯಾವುದು ಸ್ವಯಂ ತನ್ನ ಬುದ್ಧಿಯ ಬಲದಿಂದ ತನ್ನನ್ನು ತಾನು ನಿರ್ವಹಿಸಿಕೊಳ್ಳಲಾರದೋ ಅದಕ್ಕೆ ತನ್ನದ್ದಾದಂತಹ ನಿರ್ದೇಶನವನ್ನು ನಿಯಂತ್ರಣವನ್ನು ಕಾಣಿಸಿ ತನ್ನ ನಿಯತಿಯಲ್ಲಿ ಅವಳು ಇರಿಸಿಕೊಂಡಿದ್ದಾಳೆ. ಆದರೆ ತನ್ನದ್ದಾದಂತಹ ಸ್ವತಂತ್ರವಾದ ಬುದ್ಧಿಯ ಬಲದಿಂದ ಯಾವನು ತನ್ನ ಬದುಕನ್ನೋ ಗತಿಯನ್ನೋ ರೂಪಿಸಿಕೊಳ್ಳಬೇಕಾದವನು ಅವನಿಗೆ ಅವನ ಬೌದ್ಧಿಕವಾದಂತಹ ಸ್ತರಕ್ಕೆ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟಿದ್ದಾಳೆ ಎನ್ನುವುದು ನಿರ್ಣಯವೇ. ಆದ್ದರಿಂದಲೇ ಇರಬೇಕು. ಚಂಡಮುಂಡರಿಗೆ ಕಂಡ ಹಾಗೆ ಸುಗ್ರೀವನಿಗೆ ಕಾಣಲಿಲ್ಲ. ಧೂಮ್ರಾಕ್ಷ ಹೇಗೆ ಕಂಡಿದ್ದಾನೆ ಅನ್ನುವುದು ನಮಗಿನ್ನೂ ತಿಳಿದು ಬಂದಿಲ್ಲ. ಯಾಕಂದರೆ ಅವನ ಬೂದಿ ಮಾತ್ರ ಸಿಕ್ಕಿದ್ದು. ಹಾಗಿದ್ರೆ ಏನು ನೋಡೋಣ. ರಕ್ತಬೀಜನ ಅಂತರಂಗಕ್ಕೆ ಕೇವಲ ತರ್ಕ ಮಾತ್ರದಿಂದ ಎಟಕಿದಂತಹ ಹೆಣ್ಣು ಆಕೆಯದ್ದಾದಂತಹ ಸ್ವರೂಪ ವೀಕ್ಷಣೆಯಿಂದ ಏನು ಪರಿವರ್ತನೆಯನ್ನು ಒದಗಿಸಿಕೊಡುವಲ್ಲಿ ಮುಂದಾಗುತ್ತಾಳೆ. ಆಕೆಯ ಪರೀಕ್ಷೆ ಅಂತ ಅರ್ಥ ಅಲ್ಲ. ನಮ್ಮ ಅಂತರಂಗದ ಸ್ವಚ್ಛತೆಯ ಕುರಿತಾಗಿ ಮತ್ತೊಮ್ಮೆ ನಿಕಷ ಬೇಕು. ಎಲ್ಲಿ? ಬೆಳಕಿನ ಮೂಲವನ್ನೇ ಆಧರಿಸಿ ಎಂತಹ ದಿವ್ಯ ಮಂಗಳ ಸ್ವರೂಪ ಇದು. ಶಿವೆ ಮಂಗಳಪ್ರದಳು ಅಂತಲೇ ಅರ್ಥ. ಅವಳು ಶಿವೆಯಾಗಿ ಕಾಣಿಸಿಕೊಂಡದ್ದು ಸುಮ್ಮನೆ ಅಲ್ಲ, ನಮ್ಮ ಇರವನ್ನು ನಮಗೆ ಎಚ್ಚರಿಸುವುದಕ್ಕೆ. ಅವಳು ಶಿವೆ, ನಾವೆಲ್ಲ ಶವ ಅಷ್ಟೇ ಇರುವುದು. ಸತ್ತೇ ಹೋಗುವುದಕ್ಕಿದ್ದವರು ಅಥವಾ ಸಾಯುವುದಕ್ಕಾಗಿ ಹುಟ್ಟಿದವರು. ಹುಟ್ಟು ಸಾವುಗಳನ್ನು ಜಂಜಡಕ್ಕೆ ಸಿಲುಕದೆ ಕೇವಲ ತನ್ನದ್ದಾದಂತಹ ಇಚ್ಛಾ ಮಾತ್ರದಿಂದಲೇ ಪ್ರಪಂಚ ಸರ್ವಸ್ವವನ್ನು ನಿರ್ವಹಿಸಬಲ್ಲ, ನಿಯಂತ್ರಿಸಬಲ್ಲ ದಿವ್ಯ ಸಾಮರ್ಥ್ಯವನ್ನು ಹೊಂದಿದ ಮಾಯಾ ಸ್ವರೂಪಿಣಿ ಈಕೆ ಎನ್ನುವುದು ನಿರ್ವಿವಾದ. ಶಿವನೇ ಶಿವನೇ ಶಿವನೇ,
ಜಗದಬ್ಬೆಯನ್ನೇ ಕಾಣುವಂತಹ ಸೌಭಾಗ್ಯ ಬಂತು ಅನ್ನುವುದಕ್ಕಾಗಿ ಹರ್ಷಿಸೋಣವೇ? ಅಲ್ಲ, ಆ ಜಗದ ತಾಯಿಯಾದರೂ ಒದಗಿ ಬರುವುದಕ್ಕೆ ಕಾರಣವಾದದ್ದು ನಮ್ಮನ್ನು ಹಿತಭಾವದಿಂದ ಅನುಗ್ರಹಿಸುವ ಉದ್ದೇಶಕ್ಕಾಗಿ ಅಲ್ಲ. ಈ ತನಕ ನಾವು ಬದುಕಿನಲ್ಲಿ ಸಾಧಿಸಿದ ಏನು ದೋಷಗಳಿವೆಯೋ ಅದಕ್ಕೆ ತಕ್ಕುದಾದ ಫಲವನ್ನು ನಮಗೆ ಉಣ್ಣಿಸುವುದಕ್ಕಾಗಿ ಒದಗಿ ಬಂದಿದ್ದಾಳೆ ಅನ್ನುವುದು ಸ್ಪಷ್ಟ. ಅಹುದಲ್ಲ, ಹಸಿದ ಮಗುವು ಅತ್ತು ಕರೆದಂತಹ ಕಾಲಕ್ಕೆ ತಾಯಿಯಾದವಳು ಹೊಸೆದು ಅಮೃತೋಪಮವಾದಂತಹ ಹಾಲನ್ನೇ ಉಣ್ಣುವುದಕ್ಕೆ ಕೊಡ್ತಾಳೆ. ಆದರೆ ಅದೇ ಮಗು ರೋಗಗ್ರಸ್ತವಾದರೆ ಆಗ ಅಮೃತೋಪಮವಾದ ಹಾಲು ಕೊಡುವುದಕ್ಕೆ ಬರುವುದಿಲ್ಲ ತಾಯಿಯಾದವಳು. ತಾಯಿ ಮಮತೆಯಿಂದ ಹೊರತಾಗಿದ್ದಾಳೆ ಅಂತ ಅದಕ್ಕೆ ಧ್ವನಿಯಲ್ಲವಲ್ಲ, ಕಟುವಾದ ಕಷಾಯವನ್ನೇ ಕುಡಿಸ್ತಾಳೆ. ಹೌದು, ನಮ್ಮ ಆರೋಗ್ಯವನ್ನು ನಾವೇ ಕೆಡಿಸಿಕೊಂಡಿದ್ದೇವೆ. ಆ ಮೂಲಕವಾಗಿ ಲೋಕದ ಸ್ವಾಸ್ಥ್ಯವನ್ನು ನಾವು ಹಾಳು ಮಾಡಿದ್ದೇವೆ. ಆದ್ದರಿಂದ ಸಮಸ್ತ ಸಜ್ಜನರ ಸಂಕಟವನ್ನು ದೂರ ಮಾಡುವುದಕ್ಕಾಗಿ ನಮಗೊಂದು ಕಟುವಾದ ಕಷಾಯವನ್ನು ಕೊಡುವ ಉದ್ದೇಶಕ್ಕಾಗಿ ಬಂದಿದ್ದಾಳೆ ಅನ್ನುವುದು ಸ್ಪಷ್ಟ. ಶಿವನೇ ಮಾಡಲೇನು? ನಮ್ಮೊಡೆಯನಿಗೆ ಈ ತನಕ ಹೆಣ್ಣು ಬೇಕು, ಸಂಸಾರ ಬೇಕು, ಮದುವೆ ಆಗಬೇಕನ್ನುವ ಭಾವವೇ ಹುಟ್ಟಲಿಲ್ಲ. ಅಂಥವನಿಗೆ ಕಾಣದೇ ಇದ್ದ ಕಾಮಿನಿಯ ಕುರಿತಾಗಿ ಕಾಮ ಹೆಚ್ಚುತ್ತದೆ ಅಂತಾದರೆ ಅದಕ್ಕೆ ಕಾಮ ಅಂತ ಹೆಸರಲ್ಲ, ಕಾಲ ಅಂತ ಹೆಸರು. ಸಾಯುವ ಕಾಲ ಸನ್ನಿಹಿತವಾಗಿದೆ. ಆದ್ದರಿಂದಲೇ ಅಂತಹ ಅಪೇಕ್ಷೆ ಅವನಿಗೆ ಮೂಡಿದೆ ಅನ್ನುವುದು ನಿರ್ಣಯ. ಆದ್ದರಿಂದಲೇ ಯಾರನ್ನು ದೂರಿಯೂ ಪ್ರಯೋಜನ ಇಲ್ಲ. ಕಾಲೋಹಿ ದುರತಿಕ್ರಮ, ಅನುಭವಿಸಲೇಬೇಕಾಗುತ್ತದೆ. ಹಾಕಿದ ಗೆರೆಯನ್ನು ದಾಟುವುದಕ್ಕೆ ನಾವು ಸಾಮರ್ಥ್ಯವನ್ನು ಹೊಂದಿದವರಲ್ಲ. ಭಾವಿಸಬಹುದು ನಾವು ಲೋಕಾತೀತರಾಗಿದ್ದೇವೆ ಅಂತ. ಲೋಕಾತೀತರೂ ಅಲ್ಲ, ಪ್ರಶ್ನಾತೀತರೂ ಅಲ್ಲ. ಆದ್ದರಿಂದಲೇ ಪ್ರಶ್ನಿಸುವುದಕ್ಕೆ ಬಂದಿದ್ದಾಳೆ. ಆದರೆ ಏನು ಮಾಡೋಣ? ಕೇವಲ ನಮ್ಮ ಬದುಕನ್ನು ಇದಮಿತ್ತಮ್ಮನ್ನು ಹಾಗೆ ನಮಗೆ ತೀರ್ಮಾನಿಸಿಕೊಳ್ಳುವ ಸ್ವಾತಂತ್ರ್ಯ ನಮಗಿಲ್ಲ. ಒಡೆಯನ ಆಳಾಗಿ ತನಕ ಬದುಕಿದವ, ಒಡೆಯನ ಆಶ್ರಯವನ್ನು ಸಾಕಷ್ಟು ಅನುಭವಿಸಿದವ. ಆದ್ದರಿಂದಲೇ ಅವನ ಅಪೇಕ್ಷೆಗಾಗಿ ಒದಗಿ ಬರಬಹುದಾದ ಅವಸಾನವನ್ನಾದರೂ ಸ್ವೀಕರಿಸುವುದಕ್ಕೆ ಸಿದ್ಧನಾಗಬೇಕಾದದ್ದು ನನಗೆ ಬದ್ಧತೆ, ಕರ್ತವ್ಯ ಅನ್ನುವಂತಹ ನಿರ್ಣಯದಿಂದ ಅವನಿಂದ ಅಪ್ಪಣೆಯನ್ನು ಕೈಕೊಂಡು ಇತ್ತ ಕಡೆಗೆ ಬಂದಾಗಿ ಹೋಗಿದೆ. ಹಾಗೆಂದು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಅದರ ಅರ್ಥ ಅಲ್ಲ. ನಮ್ಮವರ ಒಳಿತಿಗೆ, ನಮ್ಮವರ ಉಳಿವಿಗೆ ನಾನೊಬ್ಬ ಶರಣಾಗತಿಯನ್ನು ಹೊಂದುವುದರಿಂದ ಕಿಂಚಿತ್ ಪ್ರಮಾಣದ ಪರಿಣಾಮವಾದರೂ ಒದಗುತ್ತದೆ ಎಂದಾದರೆ ನನಗದು ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಹೋಗಿ ಅಡಿಗೆರಗೋ.
ಮಹಾತಾಯಿ ರಕ್ತ ಬೀಜಾಖ್ಯನ ಅಭಿವಾದನೆಗಳನ್ನು ಎದ್ದೇಳು ಅಮ್ಮ. ದರಜಕುಲ ತಿಲಕನಾದಂತಹ ಶುಂಭಧರೆ, ಕದಂಬವನ ವಾಸಿನಿಯಾದಂತಹ ನಿನ್ನದ್ದಾದಂತಹ ಕಾಯಕಾಂತಿಯನ್ನು ಕೇಳಿ ತಿಳಿದು ನಿನ್ನನ್ನು ಕೈ ಹಿಡಿದು ಕಾಯದ ಆಟದಲ್ಲಿ ತೃಪ್ತಿಪಡಿಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶಕ್ಕೆ ಬದ್ಧನಾಗಿ ಕರ್ತವ್ಯ ಮುಖನಾದದ್ದನ್ನು ನಿನಗೆ ಮತ್ತೆ ವಿವರಿಸಬೇಕಾದ ಅನಿವಾರ್ಯತೆಯನ್ನು ಉಳಿದಿಲ್ಲ. ನಾನೇ ಬಂದಿದ್ದೇನೆ. ಕುಂದಣದ ಅಂದಣದ ಒಂದಿಗೆ ಬಂದಿರುವೆ. ಬಂದ ಶರದೆಯನ್ನು ಮುಖಿಯಾದ ನೀನು ಅನವರತ ಶುಂಭಧರೆಯ ವಾಮಭಾಗವನ್ನು ಅಲಂಕರಿಸಿ ನಮ್ಮೆಲ್ಲರನ್ನು ಅನುಗ್ರಹಿಸಿ ಧನುಜಕುಲದ ಮಾತೆಯಾಗಿ ಭವಿಷ್ಯತ್ತಿನಲ್ಲಿ ಈ ಪ್ರಪಂಚದಲ್ಲಿ ಪ್ರತ್ಯೇಕವಾದಂತಹ ಒಂದು ಸ್ಥಾನದ ಘನತೆಯನ್ನು ಹೊಂದುವುದಕ್ಕೆ ಮನಸ್ಸು ಮಾಡಬೇಕು ಅನ್ನುವುದು ನನ್ನ ಪ್ರಾರ್ಥನೆ. ಬರಬೇಕಮ್ಮ. ರಕ್ತಬೀಜ ಓ ಏರುವುದಕ್ಕೆ ವಿನಂತಿ ಮಾಡ್ತಾ ಇದ್ದು. ಹೌದು. ಒಡಂಬಡಿಕೆ ಮದುವೆಯ ಕುರಿತಾಗಿ ಹಿರಿಯರಾದವರು ಹಿರಿಯರಿಗೆ ಒಡಂಬಡಿಕೆ ಮಾಡುವುದಕ್ಕೆ ಎಷ್ಟು ಸಾಧ್ಯವಾದೀತು? ಹಿರಿಕಿರಿಯಂತ ವ್ಯವಸ್ಥೆ ಏನು? ಈ ಕಾಲ ಕೇವಲ ವಯಸ್ಸಿನಿಂದ ಅಳೆಯುವುದಲ್ವಲ್ಲ. ವಯಸ್ಸಿನಿಂದ ಅಳೆಯದಿದ್ದರೂ ಕೂಡ ಶುಂಭ ಮಾಡಬೇಕಾದಂತಹ ಕಾಲ ಇದಲ್ಲ. ಅರಸನಿಗೆ ಬೇಕಾದ ಕೆಲಸ ಮಾಡುವುದಕ್ಕೆ ಆಳುಗಳೇ ಹೊರಡುತ್ತಾನೆ. ಚತುರ್ಯುಗ ಪರ್ಯಂತರವಾಗಿ ನೀವು ಆಳುವುದಕ್ಕೆ ತೊಡಗಿದ್ದೀರಿ. ಹಾಗಾದ್ರೆ ಕಾಲ ಎನ್ನುವುದು ಮೀರಿದ ಹಾಗಾಯ್ತಲ್ವೋ? ಮಾಡಬೇಕಾದಂತಹ ಕರ್ಮ ಇದಲ್ವಲ್ಲ. ಸಮಯ ಮೀರಿತು. ಆದರೂ ಬಯಸಿದ್ದಾನೆ ಅಂತಂದ್ರೆ ಅವನ ಅರ್ಥ ಏನು? ಕಾಲ ಕಾಮ ಕರ್ಮ ಇವುಗಳನ್ನು ಅರಿಯದಂತಹ ಶುಂಭನೋರ್ವ ಮೂರ್ಖ. ಇನ್ನು ರಣಹೇಳಿ ದೇಹವನ್ನೊಮ್ಮೆ ಅಳುಗಿಸಿ ಸಪ್ತ ಮಾತೃಕೆಯನ್ನು ಕೊಡ. ಕೋಟಿ ಸಂಖ್ಯೆಯಲ್ಲಿ ಬೀಜಾದಿಗಳ ಉತ್ಪನ್ನ. ಬೀಜಾದಿಗಳ ಪಾನಕ್ಕೆ ಬೇಕಾಗಿ ನೀಳವಾದ ರಸನೆಯನ್ನು ಚಾಚಿ ರಕ್ತ
ಮಾಡುವೆ ಆ ನೆತ್ತಿರಬಾರ್ದು ರಕ್ತೈಶ್ವರ್ಯ ಜೊತೆ ಬತ್ತಿರಂಚಿನ ಅಂಶ ಆವಡ ಅಮ್ಮರ ಬುಡಿಯ ಭೂಮಿಗೆ ಬತ್ತದು 4 4 ರಾಜ್ಯ 4 ದೇಶದ ಉಪ್ಪಿನಂಚಿನ ಬರ್ತು ಇನಿಕ್ಕಾನಗ ಕೊರ್ನಂಚಿನ ಸೇವೆ ಸೇವಾ ಕರ್ತಾರೆ ಆವಡ ಪರಕ್ಕೆ ಪಣಿಯರಂಜು ಕಾಲಗೆ ಬೂಟರಂಜು ಕಾಲಗೆ ಇನಿಕ್ಕಾನಗಲಿ ಕೊರ್ಪಿನಂಚಿನ ಯೋಗ ಬತ್ತನೆ ಎತ್ತನಂಚಿನ ಹೊರ್ತು ಬರ್ತದೆ ಆವಡ ಕೊರ್ನಂಚಿನ ಸೇವಡು ಒವ್ವೇ ರೀತಿ ತಪ್ಪು ತಾಂಗ್ ದೋಷ ಇಂತಿನೆತ್ತಂದಾಣಲ್ಲ ಐರನ್ನ ಹೊಟ್ಟೆಲಿಗೆ ಮಾಡೊಂದು ಪೋಯಿಲ್ಪ ಬತ್ತಿನ ಹಪ್ಪಕಾದ್ರು ಭಾರಿ ಫಲ ಬಂಡರು ಆವಡು ಇಂಚನೆ ಶುದ್ಧ ಮನಸ್ಸರ ಒಪ್ಪನ ಸೇವೆ ಮತ್ತೊಂದು ಬತ್ತರ ಬಣ್ಣನಾಡ ಅಮ್ಮ ಅಂಟಿನ ಸರ್ವೇಶ್ವರನ ದುರಿಪು ಒಡೆಮುಟ್ಟೆನ ಓಡಾಲ್ದೊಲೆ ಉಂಡ ಅಡೆಮುಟ್ಟ ಪೋಯಿನಲ್ಪ ಬತ್ತಿನಲ್ಪ ಹಪ್ಪಕಾದ್ರು ಚಂಡ ಇಳಿಯರೆ ಈರು ಮುಡಿಜಾರೆ ಈರಿನ ಜೀವನ ಇಳಿಯರೆ ಯಾನ ಮುಡೆ ಚಂಡದ ನಿನಾದ ಸುನಾದ ಓಡೆಮುಟ್ಟ ಕೇನೊಂದು ಪುಂಡ ಅಡೆಮುಟ್ಟ ಇರ್ನ ಜೀವನ ವಿನೋದನೆ ದಿಂಜಿದೊಂದಿಗೆ ಅಪ್ಪಕಾ ದೃಷ್ಟಿ ಬಿಡ್ತದೆ ಈರು ಭಾತ್ಯರು ಇರ್ನ ಮದ್ದಲ ಭಾತ್ಯರನ್ನು ಆವಡು ಲೋಕಮುಖಡ್ಲ ಅಂಚನೆ ನಮ ಭಾತ್ಯರನ್ನತ್ತು ನಮಾಲ್ತಿರಂಚಿನ ಸಾಧನ ಭಾತ್ಯರಡು ನಮಾಲ್ತಿರಂಚಿನ ಕೀರ್ತಿ ಭಾತ್ಯರಡು ಆವಡು ಇಂಚನೆ ಶುದ್ಧ ಮನಸ್ಸು ದೇವನ ಮಲ್ತದು ಬತ್ತರ ಬಣ್ಣನ ಅಲ್ಲ ಇರ್ನ ಮದ್ದಲದ ಶಬ್ದ ಓಡೆಮುಟ್ಟ ಕೇಂಡ ಅಡೆಮುಟ್ಟ ಜೀವನ ಗದ್ದಲ ಹೆಜ್ಜಿಗೆ ಉದ್ದಾಗಲ ಅಪ್ಪಕಾ ದೃಷ್ಟಿ ಬಿಡ್ತದೆ ಮುಂಬಾಲ್ ಬರ್ಪೆ ಆವಡು ಅಪ್ಪನ ಸೇವನ ಪಂಚ ಒಂಜಿ ಕಾರಣದ ರಾತ್ರದ ನಿದ್ರೆಯನ್ನು ಬಿಡುದು ಮತ್ತು ಒವೇದಿಸಿದ ಅವಶ್ಯದಂತೆ ಮಲ್ತದು ಬತ್ತಿನಿತ್ಯನ ಸೇವೆ ಇಂಜನೆ ಶುದ್ಧ ಮನಸ್ಸಿನ ಸೇವನೆ ಮತ್ತೊಂದು ಬತ್ತರ ಬಣ್ಣದನ್ನ ಪೋಯಿನಲ್ಪ ಬತ್ತಿನಲ್ಪ 4 ಮೇಟ್ಲು ಅಪ್ಪನ ಸೇವನೆ ಬರ ಅವಕಾಶ ಉಂಡಿಗೆ ಆರೋಗ್ಯ ಗೌಡು ಒವೇರಿಸಿದ್ದು ದುರಿತ ಬೈದಿಗೆ ಅಪ್ಪಕಾ ತೃಕ್ಷಣ ಅಂಚನೆಯನ್ನ ಪುಣ್ಯಕತೆನ ತೀಯರ ಅಕೇರೆ ಮುಟ್ಟ ಕುಲ್ದಿನಂಚಿನ ಕಲಾಭಿಮಾನಿ ಸುರುಕು ಬತ್ತದು ಪೋಪಿನತ ಅರ್ಧ ತೂದು ವಿಮರ್ಶೆ ವಲ್ಪುನ ತಕ್ಕೇರೆ ಮುಟ್ಟ ಕುಲ್ದು ಪೂರ್ಣ ಕಥೆಯನ್ನು ಪೂರ್ಣ ಸತ್ವನ ತೆರೆಯುಣಂಚಿನ ಕಲೆ ನಿಜವಾನಂಚಿನ ಕಲಾಭಿಮಾನಿ ಅಪ್ಪನ ಪುಣ್ಯಕಥೆನ ತೆರೆಯುಣ ಉದ್ದೇಶ ಅವೇತ ಚಳಿ ಗಾಳಿ ಎಂಚಿನ ಎತ್ತಂದಾಣಲ್ಲ ಅಪ್ಪನ ಪುಣ್ಯಕಥೆನ ತೆರೆಯುಣ ಉದ್ದೇಶ ಕುಲ್ದಿನಂಚಿನ ಬಂಗಾರದಂಚಿನ ಕಲಾಭಿಮಾನಿಗಳಿಗೆ ಹೋಯ್ನಲ್ಪ ಬತ್ತಿನಲ್ಪ ಕಿನ್ನಿದ ಬೀರ ಫೆರಡ ಬೈ ಇತ್ತಿಲಾಗ ಗಂಜಿದ ಬೀರ ಬೆತ್ತ ಬತ್ತಿಲಾಗ ಅವಳ ಅಮೃತಗಳಿಗೆ ಪೋಂದನ ವಿಷಗಳಿಗೆ ಬರೋದನ್ನ ವಿಷಗಳಿಗೆ ಬರ್ಪುಣಿಯೋದು ಮೂಲ ಸ್ಥಾನ ಸೇರೋಣ ಇರೇಗಿತ್ತದ ನಮ್ಮ ಸರ ಅವಳೇನ ಕೊಡ್ತೀರ ಅಸರ್ ಆವಡು ಅಮ್ಮ ಮನ್ಪಿನ ಅಂಚಿನ ಮುಲಿಪು ಓಡೆಮುಟ್ಟ ಇರ್ನ ಅವಳೆಲ್ಲ ಉಂಡ ಅಡೆಮುಟ್ಟ ತೋಜಿಂದನ ಕೈಯನ್ನು ಕೊಡ್ದು ಅಪ್ಪೆ ರಕ್ಷಣೆ ಕೊಡ್ತಲಿಗೆ ಗೊಂಡದ ನೀರು ಏತಿ ಚೀಪೆ ಉಂಡ ಜೀವನ ಆತೆ ಚೀಪೆ ಅಪ್ಪೆ ಕೊಡ್ತಲಿಗೆ ಬಣ್ಪ ಆದ್ ಕೊಡ್ಪೆ ಅಸರದ ತುರುವೆ ಮುಂದುವರಿದು ಬಂದೆಯ ನಿನ್ನ ಮುಂದೆ ನಿಂತ ವರ್ಣಾಸುರ ಮಾಡಿದರೆ ಚಂಡಿಕೆಯಾಗಿ ಬಂದಳೆ. ಈ ಅರುಣಾಸುರ ಏನು ಎಷ್ಟು ಎಂಬುದನ್ನು ಈ ಪ್ರಪಂಚಕ್ಕೆ ತಿಳಿಸಬೇಕಾದರೆ ನಾವು ಬದುಕಿರಬೇಕು. ಅದಕ್ಕೆಲ್ಲಿರುವುದಲ್ಲ ಗುರುಗಳ ಶುಕ್ರಾಚಾರ್ಯರು.
ಸುರನಾದ ದೈತ್ಯದ ಗಂಧರ್ವರಾಜನ ಹಾಡಿನಿಂದಲೂ ಅಪ್ಸರಾಂಗನಿಯರ ನೃತ್ಯದ ಮೂಲಕವಾಗಿ ಮಹರ್ಷಿಗಳನ್ನೊಳಗೊಂಡು ಎನ್ನನ್ನೇ ನುತಿಸಿದೆಯ ಶಾಂತಳಾಗಿದ್ದೇವೆ ಕಂಡೆಯ ನಿನಗಿತ್ತಂತಹ ಮಾತಿನಂತೆ ದುರುಳದಾನವರನ್ನು ಅವರ ಶಿಲೆಗಳನ್ನು ಚೆಂಡಾಡಿದವಳಿದ್ದೆ ಸ್ವರ್ಗಲೋಕ ಪುನರಪಿ ನಿನಗೆ ಪ್ರಾಪ್ತಿಯಾಗಿದೆ ನಿಶ್ಚಿಂತೆಯಿಂದಲೇ ನಾಕವನ್ನಾಳು ಮಗನೇ ಮುಂದಕ್ಕೆ ನಿನ್ನನ್ನು ಕಾಣುವ ಬಗೆ ಹೇಗೆ ತಾಯಿ ಈ ರೂಪದಿಂದ ನಾ ಕಾಣ ಸಿಗುವುದಿಲ್ಲ ಮುಂದೊಂದು ದಿನ ದ್ವಾಪರಾಯುಗದಲ್ಲಿ ಶ್ರೀಹರಿಯ ಸಹಭವೆಯಾಗಿ ಮಾಯೆ ಎನ್ನುವಂತಹ ಹೆಸರಿನಿಂದ ಅರೆಕ್ಷಣದಲ್ಲಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ ನನ್ನ ಕ್ಷೇತ್ರದಿಂದ ಓಡಿ ಹೋದಂತಹ ಅರುಣ ದೈತ್ಯ ಮುಂದೊಂದು ದಿನ ವರಬಲಾನ್ವಿತನಾಗಿ ಬಂದಾನು ಕಲಿಯುಗದ ಆದಿಭಾಗದಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಿಮಗೆಲ್ಲರಿಗೂ ಕಾಣುವುದಕ್ಕಿದ್ದೇನೆ ಅದುವರೆಗೂ ಮಣಿದ್ವೀಪದಲ್ಲಿ ನೆಲೆಯಾಗುತ್ತೇನೆ ಲೋಕಕ್ಕೆ ಮಂಗಳವಾಗಲಿ ಭದ್ರಂ ಶುಭಂ ಮಂಗಳಂ ಲೋಕಕ್ಕೆ ಕಲ್ಯಾಣವನ್ನು ಒದಗಿಸಿಕೊಟ್ಟವಳು ತಾಯಿ ನಮ್ಮವರೆಲ್ಲರೂ ಸುಮವೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರೆ ಇದುವಲ್ವೇ ದೇವಿ ಮಹಾತ್ಮೆ ದೇ ಅಂದ್ರೆ ದೇಹಶುದ್ಧಿ ವಿ ಎನ್ನಲು ವಿದ್ಯಾಪ್ರಾಪ್ತಿ ಮಾ ಎನ್ನಲು ಮಹಾಲಕ್ಷ್ಮಿಯರ ಸಾಕ್ಷಾತ್ಕಾರ ಹಾ ಎನ್ನಲು ಹರಿಹರರು ವಶವಿಹರು
ತೇ ಎನ್ನಲು ತ್ರೈಲೋಕ್ಯ ಸಿದ್ಧಿಪುರು. ಇಂತಹ ಪುಣ್ಯ ಕಥೆಯನ್ನು ರಸೆಯಲ್ಲಿ ಯಾರು ಆಡಿಸಿದ್ದಾರೋ, ಯಾರು ಆಡಿಸುತ್ತಾರೋ, ಯಾರಿಲ್ಲಿ ಆಡಿ ತೋರಿಸಿದ್ದಾರೋ ಅಂಥವರಿಗೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು, ಮೇಳದಲ್ಲಿ ವಾಸವಾಗಿರುವ ಮಹಾಗಣಪತಿ ದೇವರು ಸಕಲ ಐಶ್ವರ್ಯವನ್ನು ಪ್ರಾಪ್ತಿಸಲಿ ಎನ್ನುವ ಹಾಗೆ ಬೇಡುತ್ತ ಪುಣ್ಯಕತೆಗೆ ಮಂಗಳಗೀತೆಯನ್ನು ಹಾಡುವರೆ ಸಭ್ಯ ಸಭಿಕರಿಂದ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ. ಇಂದಿನ ಸೇವಾಕರ್ತರಾದಂಥ ಮಹಾರಾಜರಾಗಿರುವಂತಹ ಶ್ರೀ ಶ್ರೀ ದಿವ್ಯ ಸುರೇಶ್ ಆಚಾರ್ಯ ಕಾಂತಪಾಲ್ ಮನೆ ಏಳಿಂಜೆ ಕಿನ್ನಿಗೋಳಿಗಳು. ಶ್ರೀಮಾನ್ ದಿವ್ಯ ಸುರೇಶ್ ಆಚಾರ್ಯರು ಕಾಂತಪಾಲ್ ಮನೆ ಏಳಿಂಜೆ ಕಿನ್ನಿಗೋಳು ಅರ್ಥಗಾರ ವಿಶಾಲಗಾರ ಮೋಡಿಗಾರು ತಮ್ಮ ಕೀರ್ತಿಯಲ್ಲಿ ಮೂರ್ಲೋಕಲ್ಲಿ ಕೊಂಡಾಡಿತುಕೊಂಡಂತಹ ಕಾಂಚನ ವೀಳ್ಯ ಕೃಷ್ಣ ದಕ್ಕಿತ್ತು ದೇವರು ರಂಗನಾಯಕ ರಾಜೀವಗೋಚರ
ಆರೋಗ್ಯ ಕಪಿಲ್ ದೇವರ ಸ್ಥಳ ದೈವದೇವ ಹೋರಾಟ ಪತ್ತೊಂಡೆ ಗಟ್ಟಿ ಪತ್ತೊಂಡೆ ಗಟ್ಟಿ ಗಟ್ಟಿ ಕೊರ್ಲ ನೀರು ಹಿಂದೆ ತೆತ್ತೊಂಡೆ ತೆತ್ತೊಂಡೆ ಇದು ತೆತ್ತೊಂಡೆ ಆ ಪ್ರಸಾದ ಹಿಂದೆ ಎಲ್ಲ ವಿಡಿಯೋ ಮಾಡಿ ಹೌದು ದುಡಿಂದ್ರೆ ಸುಡಿಗೆ ನಾನು ಗಮನಿಸ್ತೀನಿ.